Quick, he bought some butter. Butter was bitter. To make the bitter butter better, added some more better butter to make the bitter butter better. ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಾಲ್ಗೆ ಹೊರಳಲ್ವಲ್ಲ. ಹೊರಳದಿದ್ರೆ ಏನು ಮಾಡ್ತೀವಿ ನಾವು? ಅಯ್ಯೋ ಅದು ನಮ್ಗೆ ಬರೋಲ್ಲ, ಅದು ಬರೀ ಮೇಲ್ವರ್ಗದವ್ರಿಗೆ, ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಮಾತ್ರ. ಈ ಬ್ರಿಟಿಷರು ಮಾಡಿದಂತಹ ಒಂದು ದೊಡ್ಡ ಕೆಟ್ಟ ಕಾರ್ಯ ಯಾವುದು ಅಂದರೆ ಸಮಾಜವನ್ನು ಒಡೆದಿದ್ದು. ಯಾಕೆ ಅಂದರೆ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಅವರು ಕೇವಲ 3,000 ಜನ ಇದ್ದರು ಅಷ್ಟೇ. ಅವ್ರನ್ನ ಯಾವತ್ತೋ ತೊಗೊಂಡೋಗಿ ಸಮುದ್ರಕ್ಕೆ ಎಷ್ಟು ಬಿಡ್ಬೋದಾಗಿತ್ತು. ಅಂಬಿಗರ ಪೆಣ್ಣಿನಲ್ಲಿ ಅಂದರೆ ಅಂಬಿಗರ ಹೆಣ್ಣಿನಲ್ಲಿ ಹುಟ್ಟಿದಂಥ ಪುಣ್ಯಾತ್ಮ ವ್ಯಾಸರಾದರು. ಎಲ್ಲಿ ಬ್ರಾಹ್ಮಣಿಕೆ, ಎಲ್ಲಿ ಪುರೋಹಿತಶಾಹಿ, ಎಲ್ಲಿ ವಿಚಾರಗಳು. ಈಗ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ನಿಮ್ಮೆಲ್ಲರೂ ಉದ್ದೇಶಿಸಿ ಈ ಪುಟ್ಟ ಗ್ರಾಮಕ್ಕೆ ಬಂದು ಇಷ್ಟೊತ್ತು ತನಕ ಇದ್ದು ನಾವು ಕೊಟ್ಟಿರೋ ತೊಂದರೆನೆಲ್ಲ ಸಹಿಸ್ಕೊಂಡು ತಾಳ್ಮೆಯಿಂದ ಖುಷಿಯಿಂದ ಜನಸಾಮಾನ್ಯರಲ್ಲಿ ಒಬ್ಬರಾಗಿ, ಬಡವರ ಜೊತೆಗೆ ಬಡವರಾಗಿ, ಕೆಳಮಟ್ಟದ ಗ್ರೌಂಡ್ ಕ್ರಾಸ್ ರೂಟ್ ಒಬ್ಬ ವ್ಯಕ್ತಿಯ ಜೊತೆಗೆ ನಾನು ಒಬ್ಬ ಅಂತ. ನನಗೆ ಆಶ್ಚರ್ಯ ಅಂದರೆ ವಾಲ್ಗಾವ್ ಉಟ್ಕೊಂಡು ಕರ್ಕೊಂಬಂದ್ವಿ. ಆಮೇಲೆ ಅವರು ವಾಲ್ಗಾವ್ ಕೈ ನನ್ನ ಜೊತೆ ಫೋಟೋ ತೆಗೆಸ್ಕೋಬೇಕು ನಾನು ಒಂದು. ಕಡೂರಿನಿಂದ ಮೋಹನ್ ಬಂದಿದ್ದ ವಾಲ್ಗಾವ್ ಓದಕ್ಕೆ, ಅವನ್ನೆಲ್ಲ ಕರ್ಸ್ಕೊಂಡು ಫೋಟೋ ತೆಗೆಸ್ಕೊಂಡು. ಹಾಗಾಗಿ ಇಷ್ಟು ಸರಳವಾದಂಥ ಆ ರಾಜಪೀಠ, ನ್ಯಾಯಪೀಠ, ಧರ್ಮಪೀಠದಲ್ಲಿ ಕೂತ್ಕೊಳ್ಳೋ ನ್ಯಾಯಮೂರ್ತಿ ನಿಮ್ಮೆಲ್ಲರ ಆತ್ಮೀಯ ಮಟ್ಟಕ್ಕೆ ಬಂದು ಇಷ್ಟು ಸೌಹಾರ್ದವಾಗಿ ನಮ್ಮ ಜೊತೆ ಬೆರೀತಿರೋದು ವಿಶೇಷದಲ್ಲಿ ವಿಶೇಷ. ಈಗ ನಾವು ನೀವು ಕಿವಿಯಾಗೋಣ, ಕಣ್ಣಾಗೋಣ ಅವರ ಮಾತುಗಳಿಗೆ, ಅವರ ವಾಗ್ಜರಿಗೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಭೆಗೆ ವಂದನೆಗಳು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್. ಇವತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಭೀಷ್ಮಾಷ್ಟಮಿ. ಇಡೀ ಧರ್ಮವನ್ನು ಮಹಾಭಾರತದಲ್ಲಿ ಒಬ್ಬ ವ್ಯಕ್ತಿ ಅರಿತಿದ್ರು ಅಂತಂದರೆ ಯುಧಿಷ್ಠಿರನಿಗೂ ಕೂಡ ಧರ್ಮವನ್ನು ತಿಳಿಸ್ಕೊಡ್ತಕ್ಕಂಥ ಏಕೈಕ ವ್ಯಕ್ತಿಯಾಗಿದ್ದರು ಅಂತಂದರೆ ಅದು ಭೀಷ್ಮರು. ಹಾಗಾಗಿ ಯಾವ ಒಂದು ಪ್ರಪಂಚದಲ್ಲಿ, ಜ್ಞಾನ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯನ್ನು ಅತ್ಯುನ್ನತವಾದ ಸ್ಥಾನದಲ್ಲಿ ಕಾಣಲಿಕ್ಕೆ ಅಂತ ಹೇಳ್ತಾರೆ, ಅವ್ರಿಗೆ ಆಯಾ ಕ್ಷೇತ್ರಗಳ ಭೀಷ್ಮ ಅಂತ ಕರೀತಕ್ಕಂಥದ್ದು ಒಂದು ವಾಡಿಕೆಯಾಗಿ ಬಂದಿರತಕ್ಕಂಥದ್ದು. ಅಂಥ ಭೀಷ್ಮಾಷ್ಟಮಿ ಇವತ್ತು. ನಿನ್ನೆ ದಿವಸ ರಥಸಪ್ತಮಿ, ತಮಗದರದೆಲ್ಲ ಮಾಹಿತಿ ಇರುತ್ತೆ. ಹಾಗೆ ಭೀಷ್ಮಾಷ್ಟಮಿ ಎಂದು ದೈವಾನುಕೂಲವಾಗಿ, ಕಾಲಾನುಕೂಲವಾಗಿ ಡಾಕ್ಟ್ರಿನ್ ಆಫ್ ಕಾರ್ಯಕಾರಣ ಸಂಬಂಧ ಅಂತ ಒಂದು ದೊಡ್ಡ ಫಿಲಾಸಫಿಕಲ್ ಮಾತದು. ತತ್ವಜ್ಞಾನದಲ್ಲಿ ಒಂದು ಅತ್ಯುತ್ತಮ ಉದಾಹರಣೆ ಅಂತಂದರೆ ಯಾವ ಸಮಯಕ್ಕೆ, ಯಾವ ಸ್ಥಳದಲ್ಲಿ ಯಾವ ವ್ಯಕ್ತಿ ಇರಬೇಕು ಅನ್ನೋದನ್ನು ಭಗವಂತ ನಿರ್ಣಯ ಮಾಡಿರ್ತಾನೆ ಅಂತಕ್ಕಂಥದ್ದು ಆ ತತ್ವದ ಒಂದು ಮೂಲ ಉದ್ದೇಶ. ಹಾಗೆ ಎಲ್ಲಿ ಯಗಟಿಯೋ, ಎಲ್ಲಿ ಶ್ರೀಶಾನಂದನೋ, ಎಲ್ಲಿ ನಮ್ಮ ವ್ಯಾಸ ಪೂಜೆಗೆ ನಾನು ಅರ್ಹನೋ ಅಲ್ಪನೋ, ಹಾಗಾಗಿ ಭಗವಂತ ಎಲ್ಲಿ ವೀರನಾರಾಯಣ ಕರೆಸ್ಕೊಂಡಿದ್ದಾನೆ ಅದನ್ನು ಯಗಟಿ ಗ್ರಾಮಸ್ಥರೆಲ್ಲ ಕೂಡಿ ಅತ್ಯುನ್ನತವಾದ ಸ್ಥಾನದಲ್ಲಿ ಕೂಡಿಸಿ ನಮಗೆ ನನ್ನ ಶ್ರೀಮತಿ ಸಾಗರಮಣಿಯವರನ್ನು ವ್ಯಾಸಪೂಜೆಗೆ ಲಕ್ಷ್ಮೀನಾರಾಯಣ ರೂಪದಲ್ಲಿ ತಾವೆಲ್ಲ ತಮ್ಮ ಅಭಿಮಾನವನ್ನು ತೋರಿಸಿದ್ದೀರಿ. ಕಿಂಚಿತ್ತೂ ಕೂಡ ನಾನು ಅರ್ಹನಲ್ಲ. ನನ್ನೊಳಗಿರ್ತಕ್ಕಂಥ ಪರಮಾತ್ಮನಿಗೆ, ವೀರನಾರಾಯಣನಿಗೆ, ಆ ಲಕ್ಷ್ಮೀನಾರಾಯಣ ಸ್ವರೂಪಿನೇ ತಾವೇನು ಶ್ರದ್ಧಾಭಕ್ತಿಯನ್ನು ಸಲ್ಲಿಸಿದ್ದೀರಿ ಅದು ವೀರನಾರಾಯಣನಿಗೆ ಸಲ್ತಕ್ಕಂಥದ್ದು ಅಂತ ತಮ್ಮಲ್ಲಿ ಅರ್ಹುತ್ತಾ ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ಸಹಧರ್ಮಿಣಿ, ವೇದಿಕೆ ಮುಂಭಾಗದಲ್ಲಿ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದ್ದಾರೆ. ಎಲ್ಲ ಚಿಕ್ಕಮಗಳೂರು ಮತ್ತು ಕಡೂರಿನ ನ್ಯಾಯಾಧೀಶರುಗಳಿದ್ದಾರೆ. ನನ್ನ ತವರು ಮನೆ ಸದಸ್ಯರಾಗಿರ್ತಕ್ಕಂಥ ವಕೀಲರುಗಳಿದ್ದಾರೆ. ಮೇಷ್ಟ್ರುಗಳಿಗೆ ಮೇಷ್ಟ್ರುಗಳಾಗಿ ಗುಗ್ಗುರುಗಳಿಲ್ಲಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಹೇಳಿಕೊಟ್ಟಂಥ 96 ವಯೋವೃದ್ಧರು, 90ರ ವಯೋವೃದ್ಧರು, ಎಲ್ಲಕ್ಕಿಂತ ಹೆಚ್ಚಾಗಿ
ಕುಮಾರವ್ಯಾಸನ ವಂಶಸ್ಥರು ಅಂತ ಹೇಳಿ ಆ ಯಗಟಿಯಲ್ಲಿ ಬಂದಿರತಕ್ಕಂಥದ್ದು. ಕೋಳಿವಾಡದಿಂದ ರಾಣೆಬೆನ್ನೂರಿನ ಹತ್ತಿರದಿಂದ ಈಗಾಗಲೇ ಇತಿಹಾಸವನ್ನು ದಟ್ಟನ್ನು ತಿಳಿಸ್ಕೊಟ್ಟಿದ್ದಾರೆ ನಿಮಗೆ. ಅಂತಹ ಜೀನ್ಸ್ ರಕ್ತವನ್ನು ಇಟ್ಕೊಂಡು, ವಂಶವಾಹಿಗಳನ್ನು ಇಟ್ಕೊಂಡು, ಆ ವಂಶವೃಕ್ಷಗಳನ್ನು ಇಟ್ಕೊಂಡು ಕೃಷ್ಣನ ಪಾರಮ್ಯವನ್ನು ಮೆರೆದಂಥ ಜಯವೆಂಬ ಗ್ರಂಥ ಅದು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ದಾಸರು ಹೇಳ್ತಾರೆ. ಎಲ್ಲಿ ಧರ್ಮ, ಯಥೋ ಧರ್ಮ ತಥೋ ಜಯ ಅಂತ ಹೇಳಿ ವಾಕ್ಯ. ಹಾಗೆ ಧರ್ಮವನ್ನು ಉಳಿಸ್ತಕ್ಕಂಥದ್ದು. ಆ ಧರ್ಮ ಅಂತಕ್ಕಂಥದ್ದನ್ನು ಇಂಗ್ಲೀಷಿನ ಹಣೆ ಬರವೇ ಅಷ್ಟು. ಅವರಲ್ಲಿ ಧರ್ಮ ಅನ್ನೋ ಪದಕ್ಕೆ ಈಕ್ವಲೆಂಟೇ ಇಲ್ಲ. ಎಷ್ಟೇ ಆದರೂ ಪ್ರಿಮಿಟಿವ್ ಅವರು. ನಮ್ಮ ಸಂಸ್ಕೃತಿಗೆ ಲೆಕ್ಕವನ್ನು ನೋಡಿದ್ರೆ ಅವ್ರದ್ದು ಪ್ರಿಮಿಟಿವ್ ಸಂಸ್ಕೃತಿ, ಇನ್ನೂ ತುಂಬ ಕೆಳಮಟ್ಟದಲ್ಲಿರ್ತಕ್ಕಂಥದ್ದು. ಹಾಗೆ ಅವರಲ್ಲಿ ಧರ್ಮ ಅನ್ನೋದಕ್ಕೆ ಸಮಾನಾರ್ಥಕ ಪದ ಇಲ್ಲ. ಹಾಗಾಗಿ ಅವರನ್ನು ಧರ್ಮ ಅನ್ನೋದನ್ನು ರಿಲಿಜಿಯನ್ ಅಂತ ಮಾಡಿಬಿಡ್ತಾರೆ. ಅಲ್ಲೇ ಎಡವಟ್ಟಾಗಿದ್ದು. ಧರ್ಮ ಅನ್ನೋದಕ್ಕೆ ಭಾಳ ದೊಡ್ಡ ವಿಸ್ತೃತವಾಗಿರ್ತಕ್ಕಂಥ ಅರ್ಥ ಇದೆ. ಧಾರಯೇ ತಿಥಿ ಧರ್ಮ ಅಂತ. ಯಾವುದನ್ನು ನಾವು ಅನುಸರಿಸಿ ಈ ವಿಶ್ವವನ್ನೇ ಪೂರ್ತಿಯಾಗಿ ಸಂತೋಷಭರಿತವಾಗಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂಥದ್ದು ಒಂದು ಕೋಡ್ ಆಫ್ ಕಾಂಡಕ್ಟ್ ಅಂತಿದ್ರೆ ಅದು ಧರ್ಮ ಅಂತಕ್ಕಂಥದ್ದನ್ನು, ಅಂಥ ಧರ್ಮವನ್ನು ಯಾರು ಆಚರಿಸ್ತಾರೋ ಅಂಥ ಧರ್ಮದಲ್ಲಿ ಜಯವಿದೆ ಅಂತ ಸಾರಿದಂತಹ ಮಹಾಭಾರತವನ್ನು ಆಧಾರವಾಗಿಟ್ಟುಕೊಂಡು ಆ ಮಹಾಭಾರತದ ಕೃಷ್ಣ ಪಾರಮ್ಯವನ್ನು ಮೆರೆದಂಥ ಒಂದು ಕೃತಿಯನ್ನು ಕನ್ನಡೀಕರಿಸಿ, ಅವ್ರಿಗೆ ಗೊತ್ತಿತ್ತು ಮುಂದೆ ಇವರೆಲ್ಲ ಸಂಸ್ಕೃತದಲ್ಲಿ ಬರೀ 35 ತಗೊಳ್ಳೋರು, ಆಗೋದಿಲ್ಲ ಇವ್ರ ಕೈನಲ್ಲಿ, ನಾನು ಧರ್ಮವನ್ನು ಸಂಸ್ಕೃತದಲ್ಲಿ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನಡುಗನ್ನಡದ ಸಮಯದಲ್ಲಿ ಬಂದಂಥ ಅಪ್ರತಿಮನಾಗಿರ್ತಕ್ಕಂಥ, ಯಾರ ಹಂಗರಣೆಗೂ ಸಿಲುಕದಂಥ, ಇದನ್ನು ಅರ್ಥ ಮಾಡ್ಕೋಬೇಕು. ಪಂಪರಾಗಲಿ, ಜನರಾಗಲಿ, ರನ್ನರಾಗಲಿ, ನೀವು ಆ ಕವಿಗಳನ್ನೆಲ್ಲ ನೋಡ್ತಾ ಹೋದರೆ ರಾಜಾಶ್ರಯಕ್ಕೆ ಸೇರಿದಂಥವ್ರಾಗ್ತಾರೆ. ರಾಜಾಶ್ರಯಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಅವರು ಕೊಡ್ತಕ್ಕಂತಹ ರಾಜಾಶ್ರಯಕ್ಕೆ ಹಂಗರಣೆಗೆ ಬಿದ್ದಿದ್ದರಿಂದ ಆ ರಾಜನನ್ನು, ಅವನ ಗುಣಗಳಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಹಾಗಾಗಿ ಅವನ ಗುಣಗಳನ್ನು ಅವನವನ್ನು ವರ್ಣಿಸ್ತಕ್ಕಂತಹ ಒಂದು ಕಟ್ಟುಪಾಡಿಗೆ ಒಳಗಾಕಬೇಕಾಗತ್ತೆ. ಹಾಗಾಗಿ ಯಾರ ಹಂಗರಣೆಗೂ ಸಿಲುಕದೆ, ಸ್ವಾಭಿಮಾನವನ್ನು ಬಿಡದೆ, ಅಷ್ಟೇ ಸಣ್ಣವನ್ನಾಗಿ ಕಿರಿಯನ್ನಾಗಿ ವ್ಯಾಸರ ಆ ಒಂದು ಗ್ರಂಥವನ್ನು ನಾನು ಬರಿತಿದ್ದೀನಿ. ಹಾಗಾಗಿ ನಾರಣಪ್ಪ ಅಂತಕ್ಕಂಥ ಏನು ನನ್ನ ಹೆಸರಿತ್ತು ಅದಕ್ಕಿನ್ನು ಮುಂದೆ ಅರ್ಥ ಬರಬಾರ್ದು. ನನ್ನಷ್ಟು ಮಾಡಷ್ಟು ನನಗಿಂತ ಕಿರಿಯರಿಲ್ಲ, ನಿನಗಿಂತ ಪಿರಿಯರಿಲ್ಲ ಅಂತ ದಾಸರು ಹೇಳ್ಕೊಳ್ಳೋ ಹಾಗೆ, ದಾಸರ ಮನೆಯ ದಾಸಾನುದಾಸ ನಾನು ಅಂತ ದಾಸರು ಹೇಳ್ಕೊತಾರೆ. ಹಾಗೆ ದಾಸರ ಭಾಗವಾಗಿ ವ್ಯಾಸರ ಶಿಷ್ಯನಾಗಿ ಬರ್ತಕ್ಕಂಥವನು ತನ್ನನ್ನು ತಾನು ಕುಮಾರವ್ಯಾಸ ಅಂತ ಕರೆದುಕೊತಾನೆ. ಹೀಗೆ ಕುಮಾರನಾಗಿರ್ತಕ್ಕಂಥ, ನೋಡಿ ಯೋಚನೆ ಮಾಡಬೇಕಾದಂಥದ್ದು, ಏಕಲವ್ಯನ ಕ್ಯಾರೆಕ್ಟರ್ ರೀತಿಯಲ್ಲಿ ಭಾರತವನ್ನು, ಜಯ ಅಂತಕ್ಕಂಥ ಗ್ರಂಥವನ್ನು ನಾವು ಇವತ್ತು ಮಹಾಭಾರತ ಅಂತ ಕರಿತೀವಿ. ಅದಕ್ಕೆ ಅಲ್ಲಿ ಇಟ್ಟಂಥದ್ದು, ವ್ಯಾಸರು ಇಟ್ಟಂಥ ಹೆಸರು ಏನು ಅಂತಂದರೆ ಅದಕ್ಕೆ ಜಯ ಅಂತ ಗ್ರಂಥ. ಅದನ್ನು ನಾವು ಎಲ್ಲಿ ಕಾಣ್ತೀವಿ ಅಂತಂದರೆ, ನಮಿಸಿ ನಾರಾಯಣನ ನರನ, ನೋಡಿ ಅರ್ಥ ಮಾಡ್ಕೊಳ್ಳಿ, ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ ಅಂತ ಇದೆ. ಪೇಳುವುದು ಜಯವ ಅಂತ, ಅದು ಒಂದು ಮಂಗಳಾಚರಣದ ಶ್ಲೋಕ. ಆ ಮಂಗಳಾಚರಣವನ್ನು ನೇರ ಸಂಸ್ಕೃತದ ಭಾಗ ನಾನೇನು ಹೇಳಿದೆ, ನಾರಾಯಣಂ ನಮಸ್ಕೃತ್ಯ ಅಂತ, ಅದರ ನೇರ ಕನ್ನಡ ಭಾಗ. ಹೀಗೆ ನಡುಗನ್ನಡದಲ್ಲಿ ಅದನ್ನು ತಿಳಿಸಿಕೊಟ್ಟಂಥ ಕುಮಾರವ್ಯಾಸ, ಅವನು ಹಾಡಿದ್ರೆ ಯಾವ ರೀತಿ ಇರಬೇಕು, ಕುಮಾರವ್ಯಾಸನ ಕಾವ್ಯ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತು ಅಂತಂದರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ರಾಮಾಯಣದಲ್ಲಿ ಕೇವಲ ಹೆಣ್ಣಿಗಾಗಿ ಯುದ್ಧ ನಡೆದೋಯ್ತು. ರಾಮಾಯಣವನ್ನು ಇವತ್ತು ಕೂಡ ಪುರಾಣವಾಗಿ ಪ್ರತಿ ದಿವಸ ಹೇಳ್ಕೊಡೋದುಂಟು. 8 ದಿವಸಗಳ ಕಾಲ ಅದಕ್ಕೆ ಪುರಾಣವನ್ನು ಮಾಡಿ ಅದಕ್ಕೆ ಮಂಗಳವನ್ನು ಮಾಡ್ತಕ್ಕಂಥದ್ದುಂಟು. ಹಾಗೆ ಮಹಾಭಾರತವನ್ನು ಯಾರೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ, ಅಲ್ಲಿ ಬಂದಂತಹ 10 ಹಲವು ವಿಚಾರಗಳಲ್ಲಿ ಒಳ್ಳೆಯದು ಅಂತ ನಮಗೇನು ಕಾಣಲಿಕ್ಕೆ ಸಿಕ್ತು ಅದಕ್ಕೆಲ್ಲ ಮೊದಲು ಕೆಟ್ಟ ಗುಣಗಳು, ದುರ್ಗುಣಗಳನ್ನು ದೂರ ಮಾಡ್ತಕ್ಕಂಥದ್ದಕ್ಕೆ ಆಗ್ತಾಯಿತ್ತು. ಅದನ್ನು ಕೃಷ್ಣನ ಮಾತಿನಲ್ಲೇ ಹೇಳೋದಾಯಿತು ಅಂತಂದರೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಹಾಗಾಗಿ ಮಹಾಭಾರತವನ್ನು ಪಾರಾಯಣ ಮಾಡ್ತಕ್ಕಂಥ ಪದ್ಧತಿ ಇರಲಿಲ್ಲ. ಆದರೆ ಕರ್ನಾಟಕ ಮಾತ್ರ ಅದಕ್ಕೆ ಹೊರತಾಯಿತು. ಉತ್ತರ ಭಾರತದಲ್ಲಿ ನಿಮಗೆ ಮಹಾಭಾರತದ ಯಾರು ಪಾಠ ಹೇಳೋದಿಲ್ಲ. ಭಾಗವತವನ್ನು ಹೇಳ್ತಾರೆ, ರಾಮಾಯಣವನ್ನು ಹೇಳ್ತಾರೆ, ತುಳಸಿ ರಾಮಾಯಣವನ್ನು ಹೇಳಿ
ಅದನ್ನು ಪಾರಮ್ಯವನ್ನು ಮೆರೆಸ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಅಪವಾದವಾಗಿ ಕರ್ನಾಟಕ ಮಾತ್ರ ಉಳೀತು. ಯಾಕೆ ಕರ್ನಾಟಕ ಉಳೀತು ಅಂತಂದರೆ ಅದು ಕುಮಾರವ್ಯಾಸನಿಂದ ಉಳಿಯಿತು. ಹಾಗಾಗಿ ಕುಮಾರವ್ಯಾಸನ ಎಲ್ಲ ವಿಚಾರಗಳನ್ನು ಮುಖಾಂತರ ನಮಗೆ ಜಯ ಧರ್ಮ ಅನ್ನೋದನ್ನು ಏನು ಹೇಳ್ಕೊಡ್ತಾರೆ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಹೇಳ್ತಕ್ಕಂಥದ್ದನ್ನು ಉಳಿಸ್ಕೊಂಡ್ರು. ಹಾಗೆ ಮಾಡಿದಂಥ ಯಾರನ್ನು ನಾವು ನೋಡ್ಕೋಬೇಕು ಅಂತಂದರೆ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಅಂತ. ನಮ್ಗೆ ಅದನ್ನು ತಿಳ್ಕೊಂತು ಅಂತಂದರೆ ನಮಗೆ ತಿಳ್ತಕ್ಕಂಥದ್ದು ಒಂದು ವಿಶ್ವದಲ್ಲೇ ಇರಬಹುದಾದಂಥ ಬೆಸ್ಟ್ ಎನ್ಸೈಕ್ಲೋಪೀಡಿಯಾ ಯಾರು ಅಂದರೆ ಅದು ವೇದವ್ಯಾಸರು ಅಂತ ಆಗ್ತಾರೆ. ಯಾಕೆಂದರೆ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ. ವ್ಯಾಸರು ಹೇಳದೇ ಇರ್ತಕ್ಕಂಥ ವಿಚಾರವೇ ಇಲ್ಲ ಅಂತಕ್ಕಂಥದ್ದು. ಯಾರಾದರೂ ಯಾವುದಾದರೂ ಇಂಗ್ಲೀಷಿನ ಕವಿಗಳಾದಿಯಾಗಿ ಪಾಶ್ಚಾತ್ಯರಿಗೆ ಪ್ರೇರಣೆಯಾದಂಥ ಗ್ರಂಥಗಳು ಯಾವುದಾದ್ರು ಉಳ್ಕೊತು ಅಂತಂದರೆ, ವಿಚಾರಗಳು ಯಾವುದಾದ್ರು ಉಳ್ಕೊತು ಅಂತಂದರೆ ಅದಕ್ಕೆ ವೇದವ್ಯಾಸರು ಕಾರಣ ಆಗ್ತಾರೆ. ಸ್ನೇಹಿತರೆ, ಭಾಳ ಒಂಥರ ನಮ್ಮಲ್ಲಿ ಈ ಬ್ರಿಟಿಷರು ಮಾಡಿದಂತಹ ಒಂದು ದೊಡ್ಡ ಕೆಟ್ಟ ಕಾರ್ಯ ಯಾವುದು ಅಂದರೆ ಸಮಾಜವನ್ನು ಒಡೆದಿದ್ದು. ಈಗಲೂ ಏನದು ಹೊರತಲ್ಲ, ತಾವೆಲ್ಲ ತಿಳ್ಕೊಂಡಿರ್ತೀರಿ, ಪ್ರಾಜ್ಞರು, ನಿಮ್ಗೆ ಅರ್ಥ ಆಗುತ್ತೆ. ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಿದವರು ಬ್ರಿಟಿಷರು. ಯಾಕೆ ಅಂದರೆ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಅವರು ಕೇವಲ 3,000 ಜನ ಇದ್ದರು ಅಷ್ಟೇ. ಅವ್ರನ್ನ ಯಾವತ್ತೋ ತೊಗೊಂಡೋಗಿ ಸಮುದ್ರಕ್ಕೆ ಎಸ್ಬಿಡ್ಬೋದಾಗಿತ್ತು. ನಾವು ಒಗ್ಗಟ್ಟಾಗಕ್ಕೆ ಬಿಡಲಿಲ್ಲ. ಹಾಗೆ ಸಮಾಜವನ್ನು ಒಡೆದಂಥ ಸಂದರ್ಭದಲ್ಲಿ ಜಾತಿ ಇರ್ಬೋದು, ನೀತಿ ಇರ್ಬೋದು, ಮತ್ತೊಂದಿರ್ಬೋದು, ಬೆಲ್ಲ ಪ್ರಾಂತ್ಯಗಳಿರ್ಬೋದು, ಭಾಷೆಗಳ ಆಧಾರದ ಮೇಲೆ ಇರ್ಬೋದು, ಎಲ್ಲವನ್ನು ಕೂಡ ನಮ್ಮಿಂದ ಬೇರೆ ಮಾಡಿದ್ರು. ಹಾಗೆ ಬೇರೆ ಮಾಡಿದಂಥ ಸಂದರ್ಭಗಳಲ್ಲಿ ಆ ಕಡೆ ಈ ಕಡೆ ಹರಿದೋಯ್ತು. ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಿಗೊಲಿದವನಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ ಅಂತ ವಾದಿರಾಜರು ಹೇಳ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಯಾರು ವ್ಯಾಸರು ಅಂತಂದರೆ ಅಂಬಿಗರ ಪೆಣ್ಣಿನಲ್ಲಿ, ಅಂದರೆ ಅಂಬಿಗರ ಹೆಣ್ಣಿನಲ್ಲಿ ಹುಟ್ಟಿದಂಥ ಪುಣ್ಯಾತ್ಮ ವ್ಯಾಸರಾದರು. ಎಲ್ಲಿ ಬ್ರಾಹ್ಮಣಿಕೆ, ಎಲ್ಲಿ ಪುರೋಹಿತಶಾಹಿ, ಎಲ್ಲಿ ವಿಚಾರಗಳು, ಇವುಗಳನ್ನೆಲ್ಲ ಹೇಳಿ ಇದು ಅವ್ರದ್ದು ಮಾತ್ರ ಅಂತಾರಲ್ಲ, ತಪ್ಪದು. ನಿಮಗೆ ನಾಲ್ಗೆ ಹೊರಳಲಿಲ್ಲ ಅಂತಂದರೆ ನಮ್ಮನ್ನು ದೂರಬೇಡಿ. ಬಿಟ್ಟು ಬಾಟ್ ಸಮ್ ಬಟರ್ ವಾಸ್ ಬಿಟರ್ ಟು ಮೇಕ್ ದಿ ಬಿಟರ್ ಬಟರ್ ಬೆಟರ್, ಆ್ಯಡೆಡ್ ಸಮ್ ಮೋರ್ ಬೆಟರ್ ಟು ಬಿಟರ್ ಟು ಮೇಕ್ ದಿ ಬಿಟರ್ ಬಟರ್ ಬೆಟರ್. ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಾಲ್ಗೆ ಹೊರಳಲ್ವಲ್ಲ. ಹೊರಳದಿದ್ರೆ ಏನು ಮಾಡ್ತೀವಿ ನಾವು? ಅಯ್ಯೋ ಅದು ನಮ್ಗೆ ಬರಲ್ಲ, ಅದು ಬರೀ ಮೇಲ್ವರ್ಗದವ್ರಿಗೆ, ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಮಾತ್ರ, ಕಾನ್ವೆಂಟ್ ಸ್ಕೂಲವ್ರಿಗೆ ಮಾತ್ರ ಅಂತ. ನೋ, ಇಟ್ ಈಸ್ ನಾಟ್ ಸೊ. ಅದನ್ನು ಕಲ್ತ್ಕೋಬೇಕಾಗಿದ್ದಂಥದ್ದು ಪದ್ಧತಿ ಇತ್ತು. ಕಲ್ತ್ಕೊಳ್ಳೋಕೆ ಏನಾಗಿತ್ತು ಅಂತಂದರೆ, ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಇದು ಭಾಳ ದೊಡ್ಡದಲ್ಲ. ಅಂದಿನ ಸರ್ಕಾರ ದಯಮಾಡಿ ಇದನ್ನು ಐತಿಹಾಸಿಕವಾದ ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಯಾಕೆಂದರೆ ಯಗಟಿ ಗ್ರಾಮ ಇಲ್ಲಿಂದ ಇವತ್ತೇನು ವಿಚಾರಗಳು ಹೊರಗೆ ಬರ್ತಾ ಇದೆ, ಇದು ಯಗಟಿ ಗ್ರಾಮಕ್ಕಷ್ಟೇ ಸೀಮಿತವಾಗಿಲ್ಲ. ಯಾಕೆಂದರೆ ನಮ್ಮ 4 ಜನ 5 ಜನ ಪತ್ರಕರ್ತ ಮಿತ್ರರನ್ನು ನಾವು ನೋಡಿದ್ದೀವಿ ಇವತ್ತು. ಅವರನ್ನು ಕರೆದು ಯಾವಾಗ ಅವ್ರು ಎಲೆ ಮರೆ ಕಾಯಿನೇ ಬಂದಿರ್ತಾರೆ, ಇರಲ್ಲ ಅಂತ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಮಾಡಿಬಿಡ್ತಾರೆ. ಆಮೇಲೆ ಇದನ್ನು ಕೊಟ್ಟಿರ್ತಾರಲ್ಲ ರೆಕಾರ್ಡ್ ಆಗಿರೋದು, ಅದು ತೊಗೊಂಡು ಒಂದು ವರದಿ ಮಾಡಿ ಹೋಗ್ಬಿಡ್ತಾರೆ ಅಂತ. ಅಲ್ಲ, ಇಲ್ಲಿ ಈ ಗ್ರಾಮದಲ್ಲಿ ಇವತ್ತು ರಿಂಗಣಿಸ್ತಕ್ಕಂಥ ಸದ್ವಿಚಾರಗಳನ್ನು ಮನೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಧ್ಯಮ ಮಿತ್ರರು ನೀವೊಂದು ಅರ್ಥ ಮಾಡ್ಕೋಬೇಕು. ಕೆಂಗಲ್ ಹನುಮಂತರಾಯರು ನಮ್ಮ ಕುಮಾರವ್ಯಾಸ ಭಾರತವನ್ನು, ಅದರ ಶ್ರೇಷ್ಠತೆಯನ್ನು, ಅದರ ಉಪಯುಕ್ತತೆಯನ್ನು, ಅದರ ಪ್ರಸ್ತುತತೆಯನ್ನು ಇಂದಿನ ಕಾಲಕ್ಕೂ ಅನುಕೂಲವಾಗಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಕೆಂಗಲ್ ಹನುಮಂತರಾಯರು 2 ರೂಪಾಯಿಗೆ ಕುಮಾರವ್ಯಾಸ ಭಾರತವನ್ನು ಪ್ರಿಂಟ್ ಮಾಡಿಸಿದ್ರು. ಅದಕ್ಕೆ ಆಗ ನಿರ್ದೇಶಕರಾಗಿದ್ದವ್ರು ಯಾರು ಗೊತ್ತಾ? ಅತ್ಯಂತ ನಾಸ್ತಿಕರಾಗಿರ್ತಕ್ಕಂಥ ಎನ್ ಮೂರ್ತಿರಾಯರು. ದೇವ್ರನ್ನ ನಂಬ್ತಿರಲಿಲ್ಲ ಅವರು. ಕುಮಾರವ್ಯಾಸನ ಆ ಕಡೆಗೆ ಬಿಡಿ, ದೇವ್ರನ್ನೇ ನಂಬ್ತಿರಲಿಲ್ಲ ಎನ್ ಮೂರ್ತಿರಾಯರು. ಅವರ ಒಂದು ಆ ನಿರ್ದೇಶಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮಹತ್ ಕಾರ್ಯ ನಡೆಯುತ್ತೆ. ಆ ಮಹತ್ ಕಾರ್ಯಕ್ಕೆ ಉಸ್ತುವಾರಿ ವಹಿಸಿದವ್ರು ಯಾರು ಗೊತ್ತಾ? ರಾಷ್ಟ್ರಕವಿ ಕುವೆಂಪುರವರು. ಕನ್ನಡಕ್ಕೊಬ್ಬೆ ಆಸ್ತಿ ಅಂತಕ್ಕಂಥ ಮಾಸ್ತಿ ಅವರು. ಇಂತಹ ಒಂದು ಸದ್ವಿಚಾರವಾಗಿರ್ತಕ್ಕಂಥ 2 ರೂಪಾಯಿ ಗ್ರಂಥವನ್ನು ಕರ್ನಾಟಕದ ಜನರು ಕೊಂಡ್ಕೊಳ್ಳಿಲ್ಲ. ಕೊಂಡ್ಕೊಂಡ್ರು ಕೂಡ ಶೋಕೇಸಿಗೆ ಮಾತ್ರ ಸೀಮಿತವಾಗಿಟ್ಬಿಟ್ರು. ಸರಸ್ವತಿ ಪೂಜೆ ಕುಮಾರವ್ಯಾಸನ ತೆಗೆಯೋದು, ಅಲ್ಲೊಂದಿಡೋದು, ಅರ್ಶಿನ ಕುಂಕುಮ ಹಾಕೋದು, ಗೆಜ್ಜೆ ವಸ್ತ್ರ ಏರಿಸೋದು, ಮತ್ತೆ ಶೋಕೇಸ್ಗೆ ಹೊರಟೋಗೋದು, ಮುಂದಿನ ವರ್ಷವೇ ತೆಗೆಯೋದು. ಹೀಗಾಗಿದ್ದರಿಂದ ಏನಾಯಿತು? ಕುಮಾರವ್ಯಾಸನ ಭಾರತ ಆಚೀಚೆ ಸರಿಯಿತು. ಆಚೀಚೆ ಸರಿದ್ರ ನೇರ ಹೊಣೆಗಾರಿಕೆ ನಮ್ಮ ಮೇಲಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನು ಇದರಲ್ಲಿ
ನನ್ನ ಜನಾಂಗದ ಎಲ್ಲ ಹಿರಿಯರನ್ನು ದೂಷಿಸ್ತಾ ಇದ್ದೀನಿ, ತಪ್ಪಿಲ್ಲ. ಯಾಕೆಂದರೆ ನಾವು ಕಲೀಲಿಲ್ಲ, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ. ಹಾಗಾಗಿ ನಮ್ಮ ಜನಾಂಗದವ್ರು ತಪ್ಪಿದ್ದೀವಿ. ಇದನ್ನು ಯಾತಕ್ಕಾಗಿ ತಪ್ಪಿದ್ವಿ ಅಂತಂದರೆ ದಾಸರು ಹೇಳ್ತಾರೆ, ಅನ್ನ ವಸನಕ್ಕಾಗಿ ಅನುದಿನವೂ ಯಾಚಿಸುತ್ತಾ ಅನ್ಯರ ಮನೆ ಕಾಯ್ದೆ ಕಾಯೋ ಕೃಷ್ಣ ಅಂತಾರೆ. ಯೋಚನೆ ಮಾಡಿ, ಒಂದು ಕ್ಲರ್ಕ್ ಕೆಲಸಕ್ಕೋ ಮಗದೊಂದು ಏನೋ ಒಂದು ಕೆಲಸಕ್ಕೋಸ್ಕರ ಬೆಳಗ್ಗೆ ದಾಂಗುಡಿ ಇಟ್ಕೊಂಡು ಓಡ್ತೀವಿ. ಇನ್ಸ್ಪೆಕ್ಷನ್ನು ಅಂತಂದರೆ ಅವ್ರು 8ಕ್ಕೆ ಬರ್ತೀನಿ ಅಂದರೆ 7:45ಗೆ ಹೋಗಿ ಬೆನ್ನು ಬಗ್ಸಿ ನಿಂತ್ಕೊಂಡಿರ್ತೀವಿ. ಸಂಜೆ 6 ಆದರೂ ಆಯಿತು, 7 ಆದರೂ ಆಯಿತು, 8 ಆದರೂ ಆಯಿತು, ಮನೆಗೆ ಬರುವಾಗ ಊಟ ತಿಂಡಿ ಇಲ್ದಲ್ಲೇ ಕಾಯ್ತೀವಿ. ಯಾತಕ್ಕಾಗಿ ಅಂತಂದರೆ ಆ ಕೆಲಸ ಎಲ್ಲಿ ಹೋಗ್ಬಿಡುತ್ತೋ ಅನ್ನೋ ಭಯ. ಅನ್ನ ವಸನಕ್ಕಾಗಿ ಅನುದಿನವೂ ಯಾಚಿಸುತ್ತಾ ಅನ್ಯರ ಮನೆ ಕಾಯ್ದೆ ಕಾಯೋ ಕೃಷ್ಣ ಅಂತಾರೆ. ಕಾಯಬೇಕಾದವನು ಭಗವಂತ ಮೇಲಿದ್ದವನು. ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ. ಇಂತಹ ಎಲ್ಲ ಸದ್ವಿಚಾರಗಳನ್ನು ನಮಗೆ ಕುಮಾರವ್ಯಾಸ ನಡುಗನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ಕೊಟ್ಟಿದ್ದಾನೆ. ನಮ್ಮ ಗ್ರಾಚಾರವೇ ಅದು. ಹಳೆಗನ್ನಡನೂ ಬರಲಿಲ್ಲ, ನಡುಗನ್ನಡ ಗಂಟ್ಲಲ್ಲಿ ಇಳಿಲಿಲ್ಲ, ತಿಳಿಗನ್ನಡ ಅಂತ ಮಾಡಿದ್ವಿ, ಅದು ಅಪಭ್ರಂಶವಾಗೋಗ್ಬಿಟ್ಟಿದೆ. ಈಗ ಯಾವ ಕನ್ನಡ ಅಂತಂದರೆ ನೀನು ಮಾತಾಡಿದ್ದೇ ಕನ್ನಡ. ಆ ತರಹ ವಿಚಾರವನ್ನು ನೋಡ್ಕೊಳ್ತಾ ಅಂಥ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೇಯಲ್ಲಿ ಮಿಂಚಿನ ಹೊಳೆ ತೊಳಕಾಡುವುದು, ಆ ಕುರು ಭೂಮಿಯು ತೋರುವುದು, ಆ ರಣರಂಗದಲ್ಲಿ ಆ ಸಂಗ್ರಾಮದಲ್ಲಿ ಪಟುಭಟರಾರ್ಭಟ ಕೇಳುವುದು, ಮೈ ನವಿರೇಳುವುದು ಅಂತ. ಇದು ಕುಮಾರವ್ಯಾಸನ ಮಾತುಗಳೇ. ಇಂತಹ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು ಅಂತಂದರೆ ರಣರಂಗ ಕಣ್ಮುಂದೆ ಬರಬೇಕು. ಯಾವ ರಣರಂಗ, ಯಾವ ಕೌರವರು, ಯಾವ ಪಾಂಡವರು, ಯಾವ ಅರ್ಜುನ, ಯಾವ ಭೀಮ, ಯಾವ ಯುಧಿಷ್ಠಿರ, ನಕುಲ ಸಹದೇವರು, ದುರ್ಯೋಧನ, ದುಶ್ಯಾಸನ, ಕರ್ಣ, ಭೀಷ್ಮ, ದ್ರೋಣಾಚಾರ್ಯರು, ಇವರೆಲ್ಲ ಕಣ್ಮುಂದೆ ಬರಬೇಕಲ್ವಾ? ಆ ಕಣ್ಮುಂದೆ ಬರುವಾಗ ಏನಾಗುತ್ತೆ ಸರ್? ಅವರೆಲ್ಲ ನಿಜವಾಗ್ಲೂ ನಡೆದಿದ್ದ ಅಂತಂದರೆ 2 ವಾದಗಳಿದೆ. ವೇದವ್ಯಾಸರು ಇದನ್ನು ಊಹೆ ಮಾಡಿ ಬರೆದದ್ದು, ಅದರಂತೆ ಈ ಕುರುಕ್ಷೇತ್ರದ ಯುದ್ಧ ನಡೆದದ್ದು ಅಂತ ಒಂದು ವಾದವಾದರೆ, ಅವರು ನಡೆದಿದ್ದನ್ನು ನಂತರ ಬರೆದ್ರು ಅಂತ 2 ವಾದಗಳಿಗೂ ಪುಷ್ಟೀಕರಿಸೋರು ವಿದ್ವಾಂಸರಿದ್ದಾರೆ. ನಮಗೆ ಅದರ ಬಗ್ಗೆ ಚಿಂತೆ ಬೇಡ. ಅದು ನಡೆದಿದ್ದೇ ಹೌದಾಗಿರ್ಬೋದು, ಅಥವಾ ಇವ್ರು ಹೇಳ್ದಂಗೆ ನಡೆದಿರ್ಬೋದು. 1,00,000 ಹೆಸರುಗಳು ಬರುತ್ತವೆ ಮಹಾಭಾರತದಲ್ಲಿ. 1,00,000 ಹೆಸರುಗಳು. 1,00,000 ಹೆಸರುಗಳನ್ನ ಯಾರಾದರೂ ಒಬ್ಬ ಇವತ್ತಿನ ದಿವಸ ಕೂತ್ಕೊಂಡು ಸರಿ ಮಾಡೋಕ್ಕಾಗುತ್ತಾ? ಇಂಥದೇ ಪಾತ್ರ ಇಂಥಲ್ಲಿ ಬರ್ಬೋದು ಅಂತ. ಅಷ್ಟು 1,00,000 ಹೆಸರುಗಳನ್ನು ಕೊಟ್ಟಂಥ ಮಹಾಭಾರತದಲ್ಲಿ ಗಾಂಧಾರಿಗೆ ಹೆಸರೇ ಇಲ್ಲ ರೀ. ಗಾಂಧಾರಿ ಅಂತಕ್ಕಂಥದ್ದು ನಾವು ಕರಿತೀವಿ. ಗಾಂಧಾರಿಯ ಮೂಲ ಹೆಸರನ್ನ ಇಡೀ ವ್ಯಾಸ ಭಾರತವನ್ನು ನೀವು ತಡಕಾಡಿದ್ರೆ ಸಿಗೋದಿಲ್ಲ. ಯಾಕಾಗಿ ಅಂತ ಕೇಳಿದ್ರೆ, ಗಾಂಧಾರಿಯನ್ನು ಪತಿವ್ರತೆ ಸ್ಥಾನದಲ್ಲಿ ನಾವು ನಿಲ್ಲಿಸ್ಬಿಟ್ವಿ. ಆ ಭಾಗವನ್ನು ನೀವು ಕೇಳಬೇಕು. ಭೀಷ್ಮನಿಗೆ ತನ್ನ ವಂಶವನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ಪಣವನ್ನು ತೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಪಾಂಡುಕುಮಾರ ದೀತರಾಗೋಯಿತು. ಧೃತರಾಷ್ಟ್ರನಿಗೆ ಹೆಣ್ಣು ಕೊಡೋರೇ ಇಲ್ಲ ಅಂತಾಗೋಯಿತು. ಆ ಸಂದರ್ಭದಲ್ಲಿ ಇವತ್ತಿನ ಏನು ಆಫ್ಘಾನಿಸ್ತಾನ ಅಂತ ಕರಿತೀವಿ ನಾವು, ಅಲ್ಲಿ ಕಂದಹಾರ್ ಅಂತ ಏನು ನಮ್ಮ ವಿಮಾನವನ್ನು ಇಟ್ಕೊಂಡು ಹೋಗಿದ್ರು, ಅದೇ ಗಾಂಧಾರ ದೇಶ ಅಂತ. ಅದನ್ನು ವಿವೇಕಾನಂದರು ಹೇಳ್ತಾರೆ. ಭಾಳ ನಿಮ್ಗೆ ಅಂತ ಖುಷಿ ಆಗಬೇಕಾದಂಥದ್ದು, ಅವರು ಭಾರತೀಯ ವಾಸಿಗಳೇ ಅಂತ ಕರೆಯೋದಿಲ್ಲ. ಎಲ್ಲರೂ ಬೆಳಗ್ಗೆ ಯಾರು ಸಂಕಲ್ಪ ಹೇಳ್ತೀರಿ ಅವ್ರಿಗೆಲ್ಲ ಗೊತ್ತಿರುತ್ತೆ. ಜಂಬೂದ್ವೀಪೆ ದಂಡಕಾರಣ್ಯ ಅಂತ ಕರಿತೀವಿ ನಾವು. ಓ ಜಂಬೂದ್ವೀಪವಾಸಿಗಳೇ ಅಂತ ವೀರ ಭಾರತೀಯರೇ ಅಂತ ಕರೀತಾರೆ ವಿವೇಕಾನಂದರು. ಅಂದಿಗೆ ಅಖಂಡ ಭಾರತವನ್ನು ಕಲ್ಪನೆಯನ್ನು ಕಂಡಂತಹ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಜಂಬೂದ್ವೀಪ ನಿವಾಸಿಗಳಾಗಿದ್ದರಿಂದ ಗಾಂಧಾರ ದೇಶಕ್ಕೆ ಹೋಗ್ತಾನೆ. 1000 ಕುದುರೆ, 1000 ಕಂಬಳಿ, 1000 ಬಂಗಾರದ ನಾಣ್ಯಗಳು, 1000 ರೀತಿಯಲ್ಲಿ ಧಾನ್ಯದ ಮೂಟೆಗಳು, ಇವುಗಳನ್ನೆಲ್ಲ ಕೊಟ್ಟು ಕನ್ಯಾಶುಲ್ಕ ಅಂತ ಗಾಂಧಾರಿಯನ್ನು ಕೊಂಡ್ಕೋತಾನೆ ಅವನು ಧೃತರಾಷ್ಟ್ರನಿಗೆ. ಆಗ ಗಾಂಧಾರಿ ಮತ್ತು ಅವನ ಗಾಂಧಾರ ದೇಶದ ರಾಜನ ಮಧ್ಯೆ ನಡೀತಕ್ಕಂಥ ಮಾತುಕತೆ ತುಂಬ ಸಂತೋಷವಾಗುತ್ತೆ. ಕೇಳ್ತಾಳು, ಅಮ್ಮ ಅಪ್ಪ ಏನು ನಾನೊಂದು ವಸ್ತುವೇ ಖರೀದಿಗೆ ಅಂತ ಕೇಳ್ತಾಳೆ, ನನಗೇನು ಅಸ್ತಿತ್ವವಿಲ್ವಾ ಅಂತ. ಆಗ ಆ ರಾಜ ಹೇಳ್ತಾನೆ, ನಮಗೆಲ್ಲ ತಿಳಿದಿರಬೇಕಿದನ್ನು, ಒಂದು ಕುಟುಂಬ ಉಳಿಬೇಕು ಅಂತಂದರೆ ಒಬ್ಬ ಸದಸ್ಯನನ್ನು ತ್ಯಾಗ ಮಾಡಬೇಕು.
ಒಂದು ಬೀದಿ ಉಳಿಬೇಕು ಅಂತಂದರೆ ಒಂದು ಮನೆಯನ್ನು ತ್ಯಾಗ ಮಾಡಬೇಕು, ಒಂದು ಊರು ಉಳಿಬೇಕು ಅಂತಂದರೆ ಒಂದು ಬೀದಿಯನ್ನು ತ್ಯಾಗ ಮಾಡಬೇಕು, ಒಂದು ರಾಜ್ಯ ಉಳಿಬೇಕು ಅಂತಂದರೆ ಒಂದು ಊರನ್ನು, ಒಂದು ರಾಷ್ಟ್ರ ಉಳಿಬೇಕು ಅಂದರೆ ಒಂದು ರಾಜ್ಯವನ್ನು ಅನ್ನೋದನ್ನು ನೆನಪಿಸ್ತಾ ರಾಷ್ಟ್ರ ಧರ್ಮವನ್ನು, ರಾಜ್ಯ ಧರ್ಮವನ್ನು ಗಾಂಧಾರಿಗೆ ಹೇಳಿ, ನೀನು ಕ್ಷತ್ರಿಯ ಪುತ್ರಿ, ಇದಕ್ಕೋಸ್ಕರ ನೀನು ಒಪ್ಕೊಳ್ಬೇಕಮ್ಮ ಅಂತ ಹೇಳ್ತಾಳೆ. ಆಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀನು ಯಾರನ್ನು ಕಲ್ತೋ ಅವ್ರು ಮಾಡ್ತೀನಿ ಅಂತ ಗಾಂಧಾರಿ ಹೇಳ್ತಾಳೆ. ಹಾಗೆ ಗಾಂಧಾರಿಯನ ಪಾತ್ರವನ್ನು ವ್ಯಾಸರು ಸೃಷ್ಟಿಸುವಾಗ ಆ ರೀತಿಯಾಗಿ ಸೃಷ್ಟಿಸಿ ಅವಳಿಗೆ ಹೆಸರನ್ನು ಕೊಡಲಿಲ್ಲ. ಯಾಕೆಂದರೆ ತ್ಯಾಗ ಮನೋಭಾವದ ಉತ್ಕೃಷ್ಟತೆಯನ್ನು ತೋರಿದಂಥವಳು ಗಾಂಧಾರಿ ಆಗ್ತಾಳೆ. ಹೀಗೆ ನಮಗೆ ವ್ಯಾಸ ಭಾರತವನ್ನು ಕೊಟ್ಟಾಗ ನಮ್ಮ ಕುಮಾರವ್ಯಾಸ ಏನು ಅದಕ್ಕೆ ಹಿಂದೆ ಬೀಳೋದಿಲ್ಲ. ಪಾತ್ರಗಳನ್ನ ಪೋಷಿಸುವಾಗ ಭಾಳ ಉತ್ತಮವಾಗಿರ್ತಕ್ಕಂಥ ಹಲವು ವಿಚಾರಗಳನ್ನು ಹೇಳುವಾಗ ನಮ್ಮಲ್ಲಿ ಬರಬೇಕಾಗೋದೇನು ಅಂತಂದರೆ, ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿದ್ರೆ ಪ್ರತಿ ದಿವಸ ನಮ್ಮಲ್ಲಿ ಬರ್ತಕ್ಕಂಥದ್ದು ಇದೆಯಲ್ಲ ವಿಚಾರಗಳು, ಯಾರಿಗೋ ದುಡ್ಡು ಕೊಟ್ಟು ಪ್ರೊನೋಟ್ ಬರ್ಕೊಟ್ಟು ಹಂಗು ಹಿಂಗು ಟಕಾಯಿಸಿ 3 ವರ್ಷ ಆದಮೇಲಿಂದ ಏನು ಮಾಡ್ಕೊತೆ, ಏನು ಕಿತ್ಕೋತೀವೋ ಕಿತ್ಕೊ ಹೋಗು ಅನ್ನೋದು ಅಲ್ಲಿಗೆ ಬರಲಿಲ್ಲ ನಿಮಗೆ. ದ್ವಾಪರ ಕಲಿಯುಗ ಯೋಚನೆ ಮಾಡಿ ನೀವು. ಅಚ್ಚುಕಟ್ಟಾಗಿ ಮನೆಯಲ್ಲಿದ್ದಾಳೆ, ಸುಂದರವಾಗಿರ್ತಕ್ಕಂಥ ಹೆಂಡತಿ ಇದ್ದಾಳೆ, 2 ಮಕ್ಕಳೂ ಆಗಿದೆ. ಅದು ಯಾಕೋ ಚಿಕ್ಕ ಮನೆ ಕಡೆಗೆ ಆಸೆ. ಯೋಚನೆ ಮಾಡಲ್ವಾ? ಆಗ್ತಿಲ್ವಾ ನಿಮ್ಗೆ ಇವತ್ತಿನ ದಿವಸ? ಸರ್, ಸೈಟು ನಮ್ಮದು 30-40ನೇ, ಪಕ್ಕದಲ್ಲಿ ತುಂಬ ವರ್ಷ ನೋಡಿದ್ವಿ, ಯಾರೂ ಬಂದಿರಲ್ಲ. ಒಂದು 10 ಅಡಿ ಕಾಂಪೌಂಡ್ ವಿಸ್ತರಿಸ್ಕೊಂಬಿಟ್ರೆ ಬರಲಿ ಅವರು, ನೋಡೋಣ. ನನ್ನ ಹತ್ರ ಬಲ ಇದೆ, ಶಕ್ತಿ ಇದೆ. ಇವು ಕುರುಕ್ಷೇತ್ರ ಆಗಬೇಕಲ್ವ? ಇದು ಸರಿಯಾ, ಇದು ತಪ್ಪಾ, ಇದು ಮಾಡಿದ್ದು ನನ್ನ ಅನುಕೂಲವಾ ಅನಾನುಕೂಲವಾ, ಇದರಿಂದ ಏನಾಗ್ತಾ ಇದೆ ಸಮಾಜದಲ್ಲಿ, ಒಳಿತಾ ಕೆಡಕ, ಇಂಥ 10 ಹಲವು ಪ್ರಶ್ನೆಗಳೆಲ್ಲ ಬಂದಾಗ, ಇಂಗ್ಲೀಷಿನ ಅವನು ಹೇಳ್ತಾನಲ್ಲ ಟು ಬಿ ಆರ್ ನಾಟ್ ಟು ಬಿ ಅಂತ, ಇಂತಹ ದ್ವಂದ್ವಗಳೆಲ್ಲ ಬಂದಾಗ ಕೃಷ್ಣ ಅರ್ಜುನ ಆ ಭಗವದ್ಗೀತೆ ಅದು ನಮಗೆ ಬರಬೇಕಲ್ವ? ಎಲ್ಲ ಸಂಶಯಗಳಿಗೆ ನಿವಾರಣೆ ಆಗೋದಕ್ಕೆ ನಾನು ಅರ್ಜುನನಾಗಿ ಕೇಳಬೇಕಲ್ವ? ಯಾರನ್ನ ಕೇಳಬೇಕು? ನಮ್ಮದೇ ಹಾಟ್ಸ್ಪಾಟು ಡಾಟಾ ಮುಗಿದೋಗಿದೆ, ಆಯ್ತಲ್ಲ. ಈವಾಗ ಪಕ್ಕದವರು ಒಂದೇ ಒಂದು ಮೆಸೇಜ್ ಕಳಿಸ್ಬೇಕು, ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡಿ ಅಂದರೆ ನಾವು ಏನು ಮಾಡ್ತೀರಿ? ನಮ್ಮ ಡಾಟಾನೇ 0. ಯಾರನ್ನ ಕೇಳೋದು ನಾವು? ಯಾಕೆಂತಂದರೆ ಒಂದು ದೀಪವನ್ನು ಹಚ್ಚಬೇಕಾದ್ರೆ ಮತ್ತೊಂದು ದೀಪ ಬೆಳಗ್ತಿರ್ಬೇಕು. ನಾನೇ ಆರೋಗಿರೋ ದೀಪ, ನಾನೇ ಆರೋಗಿರೋ ಕ್ಯಾಂಡ್ಲು ಏನು ಹಚ್ಚಕ್ಕಾಗುತ್ತೆ ನಾನು? ನಮ್ಮ ಸ್ವಧರ್ಮೇ ನಿದಯಂ ಸೇಹ ಅಂತ ಏನು ಕೃಷ್ಣ ಹೇಳ್ದ, ಆ ಧರ್ಮದ ಆಚರಣೆಯನ್ನು ಬಿಟ್ವಿ. ಎಲ್ಲ ಕುಕೃತ ಬುದ್ಧಿಯಿಂದ ನಾವು ಬೆಳಗ್ಗೆ ಆದರೆ ಯಾವರನ್ನ ಹಾಳು ಮಾಡಲಿ ಅಂತ ಯೋಚನೆ ಮಾಡಿದ್ವಿ. ದುರ್ಯೋಧನಂಗೂ ನಮಗೂ ಏನು ವ್ಯತ್ಯಾಸ ಆಯಿತು? ಅರಗಿನ ಮನೆಯನ್ನು ತೆಗೆದುಕೊಳ್ಳಿ, ಖಾಂಡವ ವನವನ್ನು ತೆಗೆದುಕೊಳ್ಳಿ, ಸ್ವತಃ ದಾಯಾದಿಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿ ಬರಬೇಕಾದಂಥದ್ದನ್ನು ಕೊಟ್ಟುವ ಅಂತಂದರೆ ಆಗ ನಿಮ್ಮ ಕಣ್ಣಲ್ಲಿ ಏನು ತೋರಿಸುತ್ತೆ ಅಂತಂದರೆ ಕುರುಭೂಮಿಯು ತೋರುವುದು ಅಂತ ಹೇಳ್ತಾನೆ. ಆ ರಣರಂಗದಲ್ಲಿ, ಆ ಸಂಗ್ರಾಮದಲ್ಲಿ, ಎಲ್ಲ ಮಹಾಭಾರತ ಸೀರಿಯಲ್ ಮಾತ್ರ ಜ್ಞಾಪಿಸ್ಕೊಳ್ಳೋದಲ್ಲ, ಆ ರಣರಂಗದಲ್ಲಿ, ಆ ಸಂಗ್ರಾಮದಲ್ಲಿ ಅಂತ. ಎಲ್ಲಿದೆ ರಣರಂಗ? ಇಲ್ಲಿದೆ ರಣರಂಗ, ಇಲ್ಲಿದೆ ರಣರಂಗ. ಸಂಗ್ರಾಮ ಎಲ್ಲಿದೆ? ಹಿಂಗೆ ಮಾಡಿಬಿಟ್ರೆ ಏನಾಗುತ್ತೆ? ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡೋದು? ಅಯ್ಯೋ ಅದಕ್ಕೇನಂತೆ, ಒಂದು ಫೋರ್ಜರಿ ಹಾಕ್ಬಿಡಿ, ನಡೆಯುತ್ತೆ, ಅವನೇ ಸೈನ್ ಕೊಟ್ಟ ಅಂದ್ರೆ ಆಯಿತು ಅಂತ. ನೋಡಿ, ಯೋಚನೆ ಮಾಡಿ. ಆ ರಣರಂಗದಲ್ಲಿ, ಆ ಸಂಗ್ರಾಮದಲ್ಲಿ ಪಟುಬಟರಾರ್ಭಟ ಕೇಳುವುದು, ಮೈ ನವಿರೇಳುವುದು. ಎಂಥ ಚೆನ್ನಾಗಿರ್ತಕ್ಕಂಥ ಮಂಗಳಾಚರಣೆ ಪದ್ಯವನ್ನು ಅಮ್ಮ ಹೇಳಿದ್ರು. ಅದನ್ನು ದತ್ತಣ್ಣನು ಹೇಳಿದ್ರು. ಅದನ್ನು ಈಗ ನಾನು ಬಿಡ್ತೀನಿ. ಯಾಕೆ ಅಂತಂದರೆ ಆದಿಪರ್ವದ 1ನೇ ಸಂಧಿಯ 19ನೇ ಪದ್ಯ ತಾತ್ಪರ್ಯವಷ್ಟೇ ನೋಡೋಣ. ಅದರಲ್ಲಿ ರಾಜರಿಗೆ ಕ್ಷತ್ರಿಯ ಧರ್ಮ, ರಾಜರು ಅಂದರೆ ಇವಾಗ ನಿಮಗೆ ಗೊತ್ತಿದೆ, ಪ್ರಜಾಪ್ರಭುತ್ವದಲ್ಲಿ ಯಾವ ಧರ್ಮ ಇದೆ ರೀ? ಅಲ್ಲಿ ಹೇಳಿದ್ದೊಂದು, ನೆಲ ಜಲ ಎಲ್ಲವನ್ನ ಕಾಪಾಡ್ತೀನಿ ಅಂತ. ಅವ್ರದ್ದೇ ಗಣಿ ಕೇಸು. ಏನು ಮಾಡೋದು? ನೆಲನೂ ಇಲ್ಲ, ಜಲನೂ ಇಲ್ಲ. ಅಷ್ಟು ದೊಡ್ಡ ಹಳ್ಳ. ನೀವು ಒಂದು ವೇಳೆ ವಿಮಾನದಿಂದ ನೋಡಿದ್ರೆ ಆ ಭೂಮಿಯಲ್ಲಿ ತೋಡಿರ್ತಕ್ಕಂಥ ಹಳ್ಳವನ್ನು ಮುಚ್ಚ ಮಾಡೋಕ್ಕೆ ಇನ್ನು 4-5 ಲಕ್ಷ ವರ್ಷಗಳು ಬೇಕು. 4-5 ಲಕ್ಷ ವರ್ಷಗಳು ಬೇಕು. ಇಡೀ ಭೂಮಂಡಲಕ್ಕೆ 1 ಇಂಚು ಮಣ್ಣಾಗಬೇಕು ಅಂತಂದರೆ 1000 ವರ್ಷಗಳಾಗುತ್ತೆ. ಮಣ್ಣು ಸುಮ್ಮನೆ ಆಗಿದ್ದಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮಣ್ಣು ಅಂತಕ್ಕಂಥದ್ದು ಮಣ್ಣಾಗಿದ್ದಲ್ಲ, ನಾವು ಬಿಟ್ಟಂಥ ಪಳಿಯುಳಿಕೆ.
ಆರ್ಗ್ಯಾನಿಕ್ ವೇಸ್ಟ್ ಏನಿದೆ, ಎಲೆಗಳು, ಸತ್ತ ಹುಳಗಳು, ಪ್ರಾಣಿಗಳು, ಇವೆಲ್ಲವೂ ಸೇರಿಕೊಳ್ಬೇಕು. ಅದರ ಜೊತೆಗೆ ಮರಳಿನ ಕಣಗಳು ಸೇರಿಕೊಂಡು ಮಣ್ಣಾಗ್ತಕ್ಕಂಥದ್ದು ಅಂತ, ಮಣ್ಣಲ್ಲಿ ಮಣ್ಣಾಗಿ ಹೋಯಿತು ಅಂತ ಹೇಳ್ತೀವಲ್ಲ, ಅದೆಲ್ಲ ಸೇರಿಕೊಳ್ಬೇಕು ಅಂತ. ಅಷ್ಟು ಇಡೀ ಭೂಮಂಡಲದಲ್ಲಿ 1 ಇಂಚು ಮಣ್ಣಾಗಬೇಕು ಅಂದರೆ 1,00,000 ವರ್ಷಗಳು ಬೇಕು. ಅಂಥದ್ರಲ್ಲಿ ಅಂಥ ದೊಡ್ಡ ತೂತು ತೋಡಿಟ್ಬಿಟ್ಟಿದ್ದೀವಲ್ಲ, ಯಾವ ಕಾಲಕ್ಕೆ ಮುಚ್ಚೋದು? ನನಗೆ ಯಾರೋ ಕೇಳಿದ್ರು, ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅಂತ, ನೀವೆಲ್ಲ ವೇಸ್ಟ್ನ ತೊಗೊಂಡೋಗಿ ಅಲ್ಲಿಗೆ ಹಾಕ್ಬಿಟ್ಟಿದ್ದೆ, ಅಂದರೂ ಮುಗಿಯೋದಿಲ್ಲ ಅದು. ಅಂಥ ದೊಡ್ಡ ಬಕಾಸುರನ್ನು ಹೊಟ್ಟೆ ಆ ಗೂಡು ಅಂತ ನೋಡಿ ಯೋಚನೆ ಮಾಡಬೇಕು. ರಾಜರಿಗೆ ಕ್ಷತ್ರಿಯ ಧರ್ಮ, ಎಲ್ಲಿ ಕೆಂಗಲ್ ಹನುಮಂತ ಕೊಟ್ಟಿದ್ದೆ ಎರಡನ್ನು. ಮುಂದಿನ ಸತಿ ನಮ್ಮ ಯಾವತ್ತಾದರೂ ಸಭೆ ನಡೆಯೋದಿನ ಮೊದಲನೇ ದಿವಸ ಸ್ಪೀಕರ್ ಕೈಯಿಂದ ವಿತರಣೆ ಮಾಡಿಸ್ಬೇಡ, ಬೇಕಾದ್ರೆ ಎಂಟೈರ್ ಕಾಸ್ಟ್ ಐ ವಿಲ್ ಬೇರ್ ಮಾಡಲಿ ಅವರು ಕ್ಷತ್ರಿಯ ಧರ್ಮವನ್ನು. ಬ್ರಾಹ್ಮಣರಿಗೆ ವೇದದ ಸಾರವನ್ನು ತಿಳಿಸಿ ಅಂತ ನೋಡಿ. ಓದಿ ಬ್ರಾಹ್ಮಣನಾಗು ಅಂತ. ಬ್ರಾಹ್ಮಣ ಅನ್ನೋದು ಜಾತಿ ಸೂಚಕ ಪದವಲ್ಲ, ಅರ್ಥ ಮಾಡ್ಕೋಬೇಕಿದ್ದನ್ನ. ಓದಿ ಬ್ರಾಹ್ಮಣನಾಗು ಅಂತ, ಕಾದು ಕ್ಷತ್ರಿಯನಾಗು ಅಂತ. ಏನಾದರೂ ಸರಿಯೇ, ಮೊದಲು ಮಾನವನಾಗು ಅಂತ ಅಲ್ವಾ? ಮಾನವ ಧರ್ಮಕ್ಕಿಂತ ಮಿಗಿಲಾದದ್ದೇನಿದೆ ಅಂತಂದ್ಬಿಟ್ಟು ಅಂತ. ಆತ್ಮಜ್ಞಾನಿಗಳಿಗೆ ತತ್ವ ವಿಚಾರ ಅಂತ. ಗೆಟ್ ಆನರ್ ಆ್ಯಂಡ್ ದೆನ್ ಬಿ ಆನೆಸ್ಟ್ ಅಂತ ಇಂಗ್ಲೀಷು. ನಮ್ಮಲ್ಲಿ ಹಂಗಿಲ್ಲ. ಉತ್ತಮವಾಗಿರ್ತಕ್ಕಂಥದ್ದನ್ನು ವ್ಯವಸ್ಥೆಯನ್ನು ನೀನು ಇಲ್ಲಿ ಮಾಡಿದ್ರೆ, ಉತ್ತಮವಾಗಿರ್ತಕ್ಕಂಥ ಫಲ ಬಿಡ್ತಕ್ಕಂಥ ವೃಕ್ಷವನ್ನು ನಿನ್ನ ಮನೆಯಲ್ಲಿ ಹೂದೋಟದಲ್ಲಿ ನೆಟ್ಟರೆ ಪ್ರಾಣಿ ಪಕ್ಷಿಗಳು ತಾನಾಗೇ ಅಲ್ಲಿಗೆ ಬರ್ತವೆ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಅದಕ್ಕೆ ಉದಾಹರಣೆ ಕಲಬುರಗಿಯಲ್ಲಿ ಅಪ್ಪನ ಕೆರೆಯಲ್ಲಿ ಇರ್ತಕ್ಕಂಥ ಒಂದು ಸಣ್ಣದೊಂದು ಐಲ್ಯಾಂಡ್ ಇದೆ, ಒಂದು ಸಣ್ಣ ಗುಡ್ಡ. ನಾನು ಅಲ್ಲಿ ಕಲಬುರಗಿನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆಗಿನ ಹೈಕೋರ್ಟಿನ ಪೀಠಕ್ಕೆ ಬಂದ ಕೆಲವು ನ್ಯಾಯಾಧೀಶರು ಗೋಪಾಲ್ಗೌಡರ ಆದಿಯಾಗಿ ಅಲ್ಲೊಂದು ಫ್ರೂಟ್ ಬೇರಿಂಗ್ ಟ್ರೀನ ಇಡೋಣ ಅನ್ನೋ ಒಂದು ಉದ್ದೇಶವನ್ನು ಮಾಡಿದ್ರು. ಹಾಗೆ ಅಲ್ಲಿ ಫ್ರೂಟ್ ಬೇರಿಂಗ್ ಟ್ರೀನ ಇಟ್ಟಂಥ ಸಂದರ್ಭದಲ್ಲಿ ನಾವು ಹಾಕಿದಂಥ ಸಂದರ್ಭದಲ್ಲಿ ಇವತ್ತು ಹೋಗಿ ನೋಡಿದ್ರೆ ಪಕ್ಷಿಗಳು ವಲಸೆ ಬರ್ತಾ ಇವೆ ಅಂತ. ನಾವು ಮಾಡಿದ್ದೇನು? ಒಂದು ಬೀಜವನ್ನು ನೆಟ್ಟಿದ್ದು. ಸೊ ಉತ್ತಮ ಸಂಸ್ಕೃತಿಯನ್ನು ನೆಡ್ತಕ್ಕಂಥ ಒಂದು ಕೆಲಸವನ್ನು, ತತ್ವಜ್ಞಾನವನ್ನು ಕೊಡಬೇಕು. ಇನ್ನು ಮಂತ್ರಿಗಳಿಗೆ ಬುದ್ಧಿದಾಯಕ ಅಂತ. ಈಗ ರಾಜ ಮಂತ್ರಿ ಎಲ್ಲ ಒಂದೇ ಆಗಿಬಿಟ್ಟಿದ್ದಾರೆ, ಅದಿರಲಿ. ಸ್ಟೀರಿಂಗ್ ವೀಲ್ ಇದ್ದರು ಮಂತ್ರಿಗಳು. ರಾಜ ಒಂದು ವೇಳೆ ತಪ್ಪು ಮಾಡ್ಬೋದಾಗಿತ್ತು, ಮಂತ್ರಿಗಳಿಗೆ ಆ ಶಕ್ತಿ ಇತ್ತು ಅವ್ರನ್ನ ಸರಿಪಡಿಸ್ತಕ್ಕಂಥ ಸ್ಟೀರಿಂಗ್ ವೀಲು, ಯಾವ ಕಡೆಗೆ ಹೋಗಬೇಕು ಅಂತಕ್ಕಂಥ. ಅವ್ರಿಗೆ ಬುದ್ಧಿದಾಯಕ ಆಗಬೇಕು, ಮಿಕ್ಕಿದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಒಂದು ವಿಚಾರವನ್ನು ನೀವು ನೆನೆಸ್ಪಿಸ್ಕೊಳ್ಬೇಕು. ನನಗೂ ಭಾಳ ಇದನ್ನು ಪ್ರಸ್ತಾಪ ಮಾಡಬಾರ್ದು ಅಂತಿದ್ದೆ, ಆದರೂ ಕೂಡ ಅದನ್ನು ಮಾಡಬೇಕಾದಂಥ ಪ್ರಸಂಗ ನನಗೆ ಬಂತು. ಹಾಸನದಲ್ಲಿ ಒಂದು ಹವನ ಹೋಮದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದರು. ಈಶಾ ಅದಕ್ಕೆ ಅಲ್ಲೂ ಕೂಡ ಭಾಳ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರು. ಅಲ್ಲಿ ದತ್ತಣ್ಣ ಬಂದಿದ್ದು, ಅಲ್ಲಿಂದ ಇಲ್ಲಿಗೆ ಬಂದಿದ್ದು, ಲಿಂಕ್ ನೋಡಿ. ಹಾಗೆ ಯಾಕಾಗಬೇಕಾಯ್ತು ಅಂತಂದರೆ, ದತ್ತಣ್ಣಂಗೆ ನಾನು ನಿಮಗೆಲ್ಲ ಗೊತ್ತಿದೆ, ನ್ಯಾಯಾಧೀಶರುಗಳಿಗೆ ಕೆಲವು ಕಟ್ಟುಪಾಡುಗಳಿರುತ್ತೆ, ಅದ್ರಲ್ಲಿ ನನಗೆ ಜಾಸ್ತಿ, ಯಾಕೆಂದ್ರೆ ಇವೆಲ್ಲ ಮಾತಾಡ್ತೀನಲ್ಲ ಅಂತ. ಹಾಗಾಗಿ ನನಗೆ ಕಟ್ಟುಪಾಡುಗಳು ಜಾಸ್ತಿ. ನನ್ನ ಸಂಖ್ಯೆಗೆ ಅವ್ರ ಪಾಪ ತಮ್ಮ ಭಿನ್ನಹವನ್ನು ಕಳಿಸ್ಲಿಲ್ಲ. 4 ಪುಟಗಳನ್ನು ಬರೆದು ನನ್ನ ತಮ್ಮನ ಈಶಂಗೆ ಕಳಿಸಿ, ಈಶ ನನ್ನ ತಮ್ಮನಿಗೆ ಕಳಿಸಿ, ನನ್ನ ತಮ್ಮ ನನಗೆ ಕಳಿಸಿದ್ರು. ಕಳಿಸಿದಂತಹ ಉತ್ತಮವಾಗಿರ್ತಕ್ಕಂತಹ ಆ ಹಸ್ತಾಕ್ಷರ ಏನಿತ್ತು ಅದನ್ನು ನೋಡಿದಾಗ, ನೀವು ಕೇಳಿದ್ರಲ್ಲ ಅವ್ರೇನೋ ವಂಶ ಅದೆಲ್ಲ ಕೊಡ್ತೀನಿ ಅಂತ, ಏನೂ ಕೊಡಬೇಕಾಗಿಲ್ಲ. ಈ ಹ್ಯಾಂಡ್ ರೈಟಿಂಗಲ್ಲಿರ್ತಕ್ಕಂಥ ಭಿನ್ನವನ್ನು ಪಕ್ಕಕ್ಕಿಟ್ಬಿಟ್ರೆ ಸಾಕು, ಕುಮಾರದಾಸನ ವಂಶಸ್ಥರು ಅಂತ ಹೇಳ್ಬೋದು. ಯಾಕೆ ಅಂದರೆ, ಹಲಗೆ ಬಳಪವ ಪಿಡಿಯದೊಂದ ಗಳಿಕೆ ಪದವಿಟ್ಟಳು ಪದೊಂದ ಗಳ್ಳಿಕೆ ಪರ ರೊಡ್ಡವ ರೀತಿಯ ಕೊಗ್ಗದಗ್ಗಳಿಕೆ ಬಳಸಿ ಬರೆಯಲು ಕಂಠಪತ್ರದ ಉಳು ಹೆಡೆಗೆ ಗಗ್ಗಳಿಕೆ ಎಂಬದಿ ಬಲುಹು ಗದಗಿನ ವೀರ ನಾರಾಯಣನ ಕಿಂಕರರಿಗೆ ಅಂತ ಆದಿಪರ್ವದ 1ನೇ ಸಂಧಿಯ 15ನೇ ಪದ್ಯ. ಅದರ ಅರ್ಥ ಏನು ಅಂತಂದರೆ, ಒಂದು ಕಾಟ್ ಹಾಕಲಿಲ್ಲ. ಆ ಸ್ಥಳ ನೀವು ಹೋಗಿ ನೋಡಬೇಕು. ಸ್ನಾನ ಮಾಡಿ ಅಲ್ಲಿ ಬಂದು ಕೂತ್ಕೊಂಡು ಆದಿದೇವ ಆಗಿರ್ತಕ್ಕಂಥ ನರಸಿಂಹರಿಗೆ ನಮಿಸಿ, ಗದಗಿಗೆ ನಾವು ಹೋಗ್ಬಿಟ್ಟು ವೀರನಾರಾಯಣನ ದೇವಸ್ಥಾನ ಅಷ್ಟೇ ನೋಡಿ ಬಂದುಬಿಡ್ತೀವಿ. ತಪ್ಪು. ಮೊದಲು ನರಸಿಂಹರ ದರ್ಶನ ಮಾಡಬೇಕು. ಪಕ್ಕದಲ್ಲೇ ಈಶ್ವರ ಇದ್ದಾನೆ.
ಅವನ ದರ್ಶನ ಮಾಡಿ ವೀರನಾರಾಯಣನ ದರ್ಶನ ಮಾಡಬೇಕು. ಯಾಕೆಂದರೆ ನರಸಿಂಹರಿಗೆ ನಮಿಸಿ ಅಲ್ಲಿ ಕೂತ್ಕೋತಿದ್ನಂತ ಅವನು. ಕೂತ್ಕೊಂಡು ನಡೆಸ್ತಿರ್ತಕ್ಕಂಥದ್ದು, ಬೆಳೀತಿರ್ತಕ್ಕಂಥದ್ದು. ಒಂದು ಪದಕ್ಕೆ ಕಾಟ್ ಹಾಕಿಲ್ಲ, ರಿಪಿಟೇಷನ್ ಪದ ಇಲ್ಲ. ನೀವು ಎರಡು ವಿಚಾರ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇವತ್ತಿಗೂ ಕೂಡ ನೀವು ಚಿ ವಿಜಯಶಂಕರ್ ಅವ್ರದ್ದು ಒಂದು ಇಂಟರ್ವ್ಯೂ ಇದೆ, ಅದನ್ನು ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೋ ಒಂದು ಟ್ಯೂನ್ ಹಾಕ್ಕೊಟ್ಬಿಟ್ರು, ಅದಕ್ಕೆ ಕೆಲವು ಪದಗಳನ್ನ ಜೋಡಿಸ್ಕೊಟ್ಬಿಟ್ರು. ಮಹಾನ್ ಅವರು ಬರೆಯೋದ್ರಲ್ಲಿ ಕೃತಿಕಾರರಲ್ಲಿ ಇತ್ತೀಚಿನ ದಿನಮಾನದಲ್ಲಿ ತುಂಬ ಚೆನ್ನಾಗಿದ್ದಂಥವ್ರು ಚಿ ವಿಜಯಶಂಕರ್ ಅವರು. ಅವ್ರಿಗೆ ಅದು ಆ ಒಂದು ಲೈನ್ ಸಿಗ್ತಾ ಇಲ್ಲ, ಪದಗಳು. ತುಂಬ ಹೊತ್ತು ಯೋಚನೆ ಮಾಡಿದ್ರಂತೆ, ರೂಮಲ್ಲಿ ಕೂತು ಸ್ವಲ್ಪ ಎಲ್ಲ ಪ್ರೇರಣೆಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ತೆಗೆದುಕೊಂಡು, ಪ್ರೇರಣೆ ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ, ಎಲ್ಲ ಕೂತ್ಕೊಂಡು ಕೊನೆಯ ತನಕ ಸಾಯಂಕಾಲದ ತನಕ ಏನೂ ಆಗಲಿಲ್ಲ. ಅದು ವಾಯು ಸೇವನೆಯೋ ತೀರ್ಥ ಪ್ರಸಾದವೋ ಇತ್ಯಾದಿಗಳೆಲ್ಲ ತೆಗೆದುಕೊಂಡ್ರು ಕೂಡ ಏನೂ ಆಗಲಿಲ್ಲ. ಆಗ ಏನು ಮಾಡಿಬಿಟ್ರು ಅಂತಂದು ಸಿಗಲಿಲ್ವಲ್ಲ, ಅದಕ್ಕೆ ಹ ಹ ಹ ಹ ಹ ಅಂತ ಬರ್ದ್ಬಿಡೋಣ ಅಂತ. ಅಂದರೆ ಬರೀ ಹ ಹ ಹ ಹ ಅನ್ನೋ ಪದಗಳಲ್ಲಿ ಆ ನೆಕ್ಸ್ಟ್ ಲೈನ್ನ ಮುಗಿಸ್ಬಿಡೋಣ ಅಂತ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು, ನಂದೇನಲ್ಲ. ಹೀಗೆ ಇದ್ದಂಥದ್ದನ್ನು ಅವರು ಆ ಸಂದರ್ಭದಲ್ಲಿ ಯಾವ ಸರಸ್ವತಿ ದೇವಿ ತನ್ನ ನಾಲ್ಗೆ ಮೇಲೆ ಇದ್ಲು ಅಂತ ಕುಮಾರವ್ಯಾಸ ಹೇಳ್ಕೋಬೇಕೋ ಅಂತಹ ಒಂದು ಭಾಗವನ್ನು ಹೇಳ್ತಾರೆ. ಒಂದು ಪದವನ್ನು ಹೊಡೆದು ಹಾಕದಲ್ಲೇ ನಿರರ್ಗಳವಾಗಿ ನಡೆಸಿದಂತಹ ಎಲ್ಲ ಶ್ಲೋಕಗಳನ್ನು ನಮಗಲ್ಲಿ ಕಾಣಕ್ಕೆ ಬರುತ್ತೆ. ಸಂಸ್ಕೃತವನ್ನು ಆಧಾರವಾಗಿ ಇಟ್ಕೊಂಡು ಶ್ರೀಮಂತಿಕೆ ಕನ್ನಡವನ್ನು ಬೆರೆಸಿದಂಥವ್ರು. ನೀವು ಅರ್ಥ ಮಾಡ್ಕೊಳ್ಳಿ, ಸಂಸ್ಕೃತವನ್ನು ನಾವು ತಾಯಿ ಭಾಷೆ ಅಂತ ಕರೀತಾ ಇದ್ದಾದರೆ ಪ್ರಾಕೃತದಲ್ಲಿ ಇರ್ತಕ್ಕಂಥ ಆಗಿನ ನಡುಗನ್ನಡದ ಭಾಗವನ್ನು ಇಟ್ಕೊಂಡು ಒಂದಕ್ಷರವನ್ನು ಹೊಡೆದು ಹಾಕದಲ್ಲೇ ಅರ್ಥವೈಕಲ್ಯವಾಗದಂತೆ, ಮೂಲಕ್ಕೆ ಧಕ್ಕೆ ಬಾರದಂತೆ, ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಮೂಲಕ್ಕೆ ಧಕ್ಕೆ ಬಾರದಂತೆ, ಮತ್ತು ಯಾರನ್ನು ಕೊಂಡಾಡಿದ್ರು ಇಡೀ ಭಾರತದಲ್ಲಿ ಅಂತಂದರೆ ಯಾವ ಒಬ್ಬ ವ್ಯಕ್ತಿಯನ್ನು ಕೊಂಡಾಡಿದ್ದಲ್ಲ, ಕೃಷ್ಣ ಪಾರಮ್ಯವನ್ನು ಮೆರೆದಂಥದ್ದು ಅಂತ ನೋಡಿ. ನೀವು ಒಂದು ಅರ್ಥ ಮಾಡ್ಕೋಬೇಕು, ರಾಜ್ಯ ಹೋಗಿದ್ದು ಕೃಷ್ಣಂದಲ್ಲ, ದುರ್ಯೋಧನ ಕಬಳಿಸಿದ್ದು ಕೃಷ್ಣನ ರಾಜ್ಯ ಅಲ್ಲ. ರಾಜ್ಯ ಇದ್ದಿದ್ದು ದುರ್ಯೋಧನ ಮತ್ತು ಯುಧಿಷ್ಠಿರರ ನಡುವೆ. ಆ ಸಂದರ್ಭದಲ್ಲಿ ಕೃಷ್ಣಂದು ಏನಿತ್ತು ರೋಲು ಅಂತ ಕೇಳಿದ್ರೆ ಏನೂ ಇಲ್ಲ. ಮುಂದೆ ಬರೀತಾನೆ ಅದರಲ್ಲಿ ಬರುವಾಗ ಉದ್ಯೋಗ ಪರ್ವದಲ್ಲಿ ರಥಿಕನಾಗು ಅಂತ ಕೇಳ್ಕೊತಾನವನು. ಅವನು ಅರ್ಜುನ ರಥಿಕನಾದರೆ ನನಗೆ ನಾನು ರಥವನ್ನು ಓಡಿಸೋನಾಗಿ ನಾನೆಲ್ಲವನ್ನು ಮಾಡ್ಕೊಳ್ಳೋದಾದರೆ, ರಥದಲ್ಲಿ ನಾನು ಕೂತು ಯುದ್ಧ ಮಾಡೋದಾದರೆ ಹೂ ಈಸ್ ದಿ ಬೆಸ್ಟ್ ಡ್ರೈವರ್ ಫಾರ್ ಮೀ ಅಂತ ಕೇಳ್ತಾನವನು. ನೀವು ಅರ್ಥ ಮಾಡ್ಕೋಬೇಕು. ಇದೇ ಪ್ರಸಂಗ ಕರ್ಣ ಮತ್ತು ಶಲ್ಯರ ಮಧ್ಯೆ ನಡೆಯುತ್ತೆ. ಒಂದು ಪಂಗಡದಲ್ಲಿ ಶಲ್ಯ ಮಹಾವೀರ, ಅವನಿಗೆ ನೀವು ಡ್ರೈವರ್ ಆಗು ಅಂತ ಕೇಳ್ಬಿಡ್ತಾನೆ ಕರ್ಣಂಗೆ. ದಟ್ ವಾಸ್ ದಿ ಆರ್ಡರ್, ಮಿಲಿಟ್ರಿ ಆರ್ಡರ್. ಶಲ್ಯಂಗೆ ಅವಮಾನ ಆಗಿಬಿಡುತ್ತೆ. ನನ್ನ ಬಾಹುಬಲವನ್ನು ನೀನು ನೋಡಿದ್ಯಾ ಅಂತ ಶಲ್ಯ ಕೇಳ್ತಾನೆ. ನಾನೊಬ್ಬನೇ ಬೇಕಾದ್ರೆ ನಿಂತ್ಕೊಂಡು ಯುದ್ಧ ಮಾಡಬಲ್ಲೆ ಅಂತ ಅಂಥವ್ನ ಡ್ರೈವರ್ ಪೋಸ್ಟಿಗೆ ಕಳಿಸ್ಬಿಟ್ಟಿಯಲ್ಲ ನೀನು ಅಂತಾನೆ. ಅದರಲ್ಲಿ ವ್ಯಾಸರೋದಕ್ಕೆ ಅದನ್ನು ಕೊಡೋವಂಥ ಸಂದರ್ಭದಲ್ಲಿ, ಅದನ್ನು ಹೇಳೋವಂಥ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಕಾಮೆಂಟ್ರಿ ಕೊಟ್ಟಿದ್ದಾರೆ. ಅದು ಹೇಗೂ ಇರಲಿ, ಹಾಗೆ ಅಲ್ಲಿ ಅವನು ಆಗು ಅಂತ ಹೇಳಿದ್ದಕ್ಕೆ ಅವನು ತೆಗೆದಂಥ ಆಕ್ಷೇಪಣೆಗಳು ಒಂದು ಕಡೆ ಆದರೆ, ಇಡೀ ಜಗತ್ತಿನ ಒಂದು ಈ ರಥವನ್ನು ರಥಾರೂಢನಾಗಿ ತನ್ನ ಅಣತಿಯಂತೆ ತೃಣಮಪಿ ನಚಲತಿ ತೇನವಿನ ಅಂತ ನಾಹಂಕರ್ತ ಹರಿಕರ್ತ ಅಂತಕ್ಕಂಥ ನಾರಾಯಣನೇ ನೇರವಾಗಿ ಅರ್ಜುನನಿಗೆ ನಾನು ನಿನಗೆ ಸಾರಥಿ ಆಗ್ತೀನಿ ಅಂತ ಹೇಳೋದು ಎಲ್ಲಿ? ಅಲ್ಲಿಗೆ ಏನಾಯಿತು, ನೀವು ನನ್ನನ್ನು ಪಾಪ ಅವ್ರು ಹೇಳಿದ್ರು ಅದೇನೋ ಡೌನ್ ಟು ಅರ್ತ್ ಅಂತ. ಅವನ ಮುಂದೆ ಕೃಷ್ಣನ ಮುಂದೆ ನಾವು ಯಾವ ಅರ್ಥರಿ ಅಲ್ವಾ? ಏನು ನಮಗೆ ಕಾಣಿಸ್ಬೇಕು? ಮಹಾಮಹಿಮನಾಗಿರ್ತಕ್ಕಂಥ ಆ ಶ್ರೀಮನ್ನಾರಾಯಣನೇ ಆ ಅರ್ಜುನನಿಗೆ ಸಾರಥಿ ಅಂತಂದರೆ, ಯಾಕೆ ಸಾರಥಿ ಆದ ಅಂತಂದರೆ ಸಾರಥಿ ಅಂತ. ರಥಿಕನಿಗೆ ಸೂಕ್ತವಾಗಿರ್ತಕ್ಕಂಥದ್ದು. ರಥಿಕ ಏನು ಮಾಡೋಕ್ಕೆ ಹೊರಟಿದ್ದ? ಅವನು ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದ. ಆ ಧರ್ಮವನ್ನು ಎತ್ತಿಡ್ತಕ್ಕಂಥ ಸಂದರ್ಭದಲ್ಲಿ ಏನನ್ನಾದರೂ ಕೂಡ ನೀವು ಮಾಡಿದ್ರೆ ಕೊಡು, ಅದು ಭಗವಂತನ ಪ್ರೀತಿ ಅಂತಕ್ಕಂಥದ್ದು. ವೀರನಾರಾಯಣನ ಇವತ್ತಿನ ಕಾರ್ಯಕ್ರಮ ನಡೆಯೋದಾಗಲಿ, ನಾಳೆ ನಡೀತಕ್ಕಂಥ ಅಮ್ಮನ ಜಾತ್ರೆ ಆಗಲಿ ಅಥವಾ ಅಮ್ಮನ ಬಾಣವಾಗಲಿ, ಅದರಲ್ಲಿ ನಿಮ್ಗೇನೂ ಮಾಡಲಿಕ್ಕಾಗಲಿಲ್ಲ ಅಂದರೆ ಉಂಡೆಲೆ ಎತ್ತಿಬಿಡ್ರಿ ಸಾಕು ಅಂತಾನೆ. ಯಾಕೆ ಅಂತ ಹೇಳಿದ್ರೆ, ರಾಜಸೂಯ ಯಾಗದಲ್ಲಿ ಬಂದಂಥ ಊಟ ಮಾಡಿದಂಥವರನ್ನ ಎಲೆಯನ್ನು ಎತ್ತಿದ ಕಾರಣ ನಿಮಗೆ ಸುಸ್ತಾಗಿ ಕಟಿಯಲ್ಲಿ ಕರವಿಟ್ಟಿಯಾ ಅಂತ ಕೇಳ್ತಾರೆ. ಕಟಿಯಲ್ಲಿ ಕರವಿಟ್ಟನೋ
ಪಂಡರೀರಾಯ ಕತಿಯಲ್ಲಿ ಕರವಿಟ್ಟನು ಅಂತಾನೆ. ಅಂದರೆ ಎಲ್ಲ ಮಾಡಿ ಸುಸ್ತಾಗಿ ಅಯ್ಯಪ್ಪ ಅಂತ ಹಿಂಗೆ ನಿಂತ್ಕೊಂಡ್ಯಾ ಅಂತ ದಾಸರು ಕೇಳ್ತಾರೆ ಕೃಷ್ಣನಿಗೆ. ಅದರಿಂದ ಯಾವ ಕೆಲಸವೂ ಕೂಡ ಕನಿಷ್ಠವಲ್ಲ ಅಂತ ಸಾರಿದಂತಹ ಜಯಗ್ರಂಥ ಯಾವುದು ಅಂದರೆ ಅದನ್ನು ಮಹಾಭಾರತ. ಅದನ್ನು ಕನ್ನಡದಲ್ಲಿ ತಿಳಿಸ್ಕೊಟ್ಟಂಥ ಪುಣ್ಯಾತ್ಮ ಕುಮಾರವ್ಯಾಸ. ನಾವು ಅಂತೀವಲ್ಲ ಇವತ್ತು ಡಿಗ್ನಿಟಿ ಆಫ್ ಲೇಬರ್ ಅಂತ, ಎಲ್ಲಿತ್ತು ರೀ? ಮಹಾರಾಜ, ಕಾರಣಕರ್ತ, ಇಡೀ ನಿಮಗೆ ಒಂದು ಚಿತ್ರಣ ಬರಬೇಕು. ಇಡೀ ಪಾತ್ರಗಳನ್ನೆಲ್ಲನೂ ಕೀಬೋರ್ಡ್ ಇರುತ್ತಲ್ಲ ಟೈಪ್ ರೈಟ್ರ್ನಲ್ಲಿ, ಆ ಟೈಪ್ ರೈಟ್ರ್ಗಳೆಲ್ಲ ಇದನ್ನು ಒತ್ತಿದ್ರೆ ಅಲ್ಲಿಗೆ ಹೋಗಬೇಕು, ಮತ್ತೆ ಅದೇ ಸ್ಥಳಕ್ಕೆ ಬಂದು ಕೂತ್ಕೋಬೇಕು ಅಂತ. ಅದನ್ನು ಇಟ್ಕೊಳ್ಳೋಕ್ಕೆ, ಅದನ್ನು ಜೋಡಿಸಿ ಹಿಂಗೆ ಇಟ್ಕೊಂಡಿರೋದಕ್ಕೆ ಸೆಗ್ಮೆಂಟ್ ಅಂತ ಕರಿತೀವಿ. ಆ ಸೆಗ್ಮೆಂಟ್ ಒಳಗಡೆಗೆ ಇಡೀ ಕೀಗಳೆಲ್ಲನೂ ಕೂಡ ಒಂದಕ್ಕೆ ಹೊಂದಾಣಿಕೆ ಆಗಿರುತ್ತೆ. ಅದಕ್ಕೆ ಫಲ್ಕ್ರಮ್ ಅಂತ ಕರಿತೀವಿ ನಾವು. ಫಲ್ಕ್ರಮ್ ವೈರ್ ಅಂತ ಏನಿತ್ತು ಅಂತಂದರೆ, ಇಡೀ ಮಹಾಭಾರತದ ಇಡೀ ಎಲ್ಲ ಪಾತ್ರಗಳನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಪಾತ್ರ ಯಾವುದಾದ್ರು ವ್ಯಾಸರು ಸೃಷ್ಟಿಸ್ಕೊಟ್ರು ಅಂದರೆ ಅದು ಕೃಷ್ಣನ ಪಾತ್ರ ಮಾತ್ರ. ಆದರೆ ಕೃಷ್ಣ ಯಾವತ್ತೂ ಕೂಡ ಅದರ ಹೆಗ್ಗಳಿಕೆ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂತಂದರೆ ಧರ್ಮಕ್ಕೆ ಜಯ ಅಂತ ಹೇಳ್ದ, ನನಗೆ ಬೇಡ ಅಂತ ಹೇಳ್ದ. ಹಾಗಾಗಿ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಜಯ ಅಂತಕ್ಕಂಥದ್ದು ಮಹಾಭಾರತ. ಅಲ್ಲಿ ಪಾರಮ್ಯವನ್ನು ಮೆರೆದಿದ್ದು ಧರ್ಮ, ಕೃಷ್ಣ ಕಾರಣಕರ್ತನಾದ, ವಾಪಸ್ ಹೊರಟೋದ. ಇಂತಹ ಒಂದು ಪಾತ್ರವನ್ನು ವ್ಯಾಸರು ಸೃಜಿಸ್ತಾರೆ. ವ್ಯಾಸರು ಸೃಜಿಸ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ನಿಮಗೆ ಒಂದು ಕಣ್ಮುಂದೆ ಬರ್ತಕ್ಕಂಥ, ಇವತ್ತಿನ ದಿನಕ್ಕೂ ಕಣ್ಮುಂದೆ ಬರ್ತಕ್ಕಂಥ ಆ ಒಂದು ಕ್ವಾಲಿಟಿ ಕಣ್ಮುಂದೆ ಬರಬೇಕು. ಯಾವುದು ಅಂತಂದರೆ, ಯಾವಾಗ ಶ್ರೇಯಸ್ಸುಗಳು ಬಂತು, ಈ ಯುದ್ಧವನ್ನು ಗೆದ್ದೆ, ಇಂಥವನನ್ನು ಸಂಹಾರ ಮಾಡಿದೆ, ಇಂಥವರಿಗೆ ಇಂತಿಂಥವನ್ನು ಮಾಡಿದೆ, ಬಕಾಸುರನನ್ನು ಕೊಂದೆ, ಹಿಡಂಬ ರಾಕ್ಷಸನನ್ನು ಕೊಂದು ಹಿಡಂಬಿಯನ್ನು ಮದುವೆ ಆದೆ, ಕೀಚಕನ ವಧೆ ಮಾಡಿದೆ, ಭೀಮನಿಗೆ ಅವಕಾಶ ಕೊಟ್ಟೆ, ಯುಧಿಷ್ಠಿರನಿಗೆ ಅವಕಾಶ ಕೊಟ್ಟೆ, ಅರ್ಜುನನ ಗಾಂಡೀವಕ್ಕೆ ಬೆಲೆಯನ್ನು ಕೊಟ್ಟೆ, ನಕಲ ಸಹದೇವರ ಬುದ್ಧಿಮತ್ತಿಕೆಯನ್ನು ಕೊಟ್ಟೆ, ಎಲ್ಲವನ್ನು ಕೊಟ್ಟೆ ಅಂತಂದಾಗೆಲ್ಲ ವ್ಯಾಸರು ಆಯಾ ಪಾತ್ರಗಳಿಗೆ ಶ್ರೇಯಸ್ಸನ್ನು ಕೊಡ್ತಾರೆ. ಯಾವಾಗ ನಮಗೆ ಈ ಕಥೆಯಲ್ಲಿ ಬರ್ತಕ್ಕಂತಹ ಇದು ಆಗಬಾರ್ದಾಗಿತ್ತೇನೋ ಇಲ್ಲಿ ಅನ್ನೋದು, ಅಥವಾ ಇದು ಬೇಡವಾಗಿತ್ತೇನೋ ಇಲ್ಲಿ ಯಾಕಾಯಿತು ಅನ್ನೋದನ್ನು ಬಂತು ಅಂತಂದರೆ, ಆ ಒಂದು ಅಪಚಾರ ಅಥವಾ ಕೆಟ್ಟ ಹೆಸರು ಅಥವಾ ಏನಾದರೂ ಅದರಲ್ಲಿ ಬರ್ತಕ್ಕಂಥ ದುರ್ನೀತಿ ಇಂಥವೆಲ್ಲ ಬಂದರೆ, ವ್ಯಾಸರು 18 ಸರ್ತಿ ತಾವೇ ಸೀನಲ್ಲಿ ಬಂದು ವ್ಯಾಸರೊಬ್ಬರು ಪಾತ್ರರಾಗಿ ಅದನ್ನೆಲ್ಲ ತಮ್ಮ ಮೇಲೆ ಹೊತ್ಕೋತಾರೆ. ನಿಮಗೆ ನೆನಪಿರಲಿ, ನಮ್ಮದು ಮೂನ್ ಮಿಷನ್ನು ಸ್ವಲ್ಪದ್ರಲ್ಲಿ ಫೇಲ್ ಆಗೋಯ್ತು. ಕಾಯ್ಕೊಂಡು ಕೂತಿದ್ರು, ಇಡೋ ನಂಬಿಡಿ, ನಮ್ಮವರು ಮಾಮೂಲು, ನಿಮ್ಮ ಕೈಲಿ ಏನು ಮಾಡೋಕ್ಕಾದ್ರೂ ನೀನು ಫೇಲು ಅನ್ನೋದ್ರಲ್ಲಿ ನಾವು ಎಕ್ಸ್ಪರ್ಟು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ಕಾಯ್ತಾಯಿದ್ರು, ಹಾಳಾಗೋಗ್ಬಿಡ್ಲಿ ಇವರು ಅಂತ. ಹಂಗೆ ಕಾಯ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಿಗಳು ತಾವಲ್ಲಿ ಬಂದು ನಿಂತ್ಕೊಂಡು ಆ ಡೈರೆಕ್ಟ್ರನ್ನ ತಪ್ಪಿಕೊಂಡು ಇಬ್ಬರು ಹತ್ಬಿಟ್ರು. ಅಲ್ಲಿಗೆಲ್ಲ ಅಬ್ಜೆಕ್ಷನ್ಸು ಕ್ಲೋಸ್. ಮುಂದಿನ ಸರ್ತಿ ಸಕ್ಸಸ್ ಆಗಿಬಿಡ್ತು. ಅರ್ಥ ಮಾಡ್ಕೊಳ್ಳಿ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಸರ್ತಿ ಸಕ್ಸಸ್ ಆಗಿಬಿಡ್ತು. PM ಇಲ್ಲ ಅಲ್ಲಿ, ಡೈರೆಕ್ಟ್ರಿಗೆ ಫುಲ್ಲು ಕ್ರೆಡಿಟ್ ಕೊಟ್ಟರು. ಕೃಷ್ಣ ನಮಗೆ ಕಾಣಲಿಲ್ವೇ ಈಗ? ನೀವು ಅರ್ಥ ಮಾಡ್ಕೊಳ್ಳಿ ಮಹಾಭಾರತದ ಕ್ವಾಲಿಟಿ ಹೆಂಗೆ ನಮ್ಮ ಈ ದೇಶದ ಜೀನ್ಸಲ್ಲಿ ಹಾಸು ಹೊಕ್ಕಾಗಿದೆ ಅಂತ. ಇದನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಭಾರತ ಜಯ ಅನ್ನೋ ಗ್ರಂಥ. ಅದನ್ನು ಕನ್ನಡಕ್ಕೆ ತಿಳಿಸ್ಕೊಟ್ಟಂಥ ಪುಣ್ಯಾತ್ಮ ಕುಮಾರವ್ಯಾಸ. ಹಾಗೆ ಹಲಗೆ ಬೆಳಪವನ್ನು ಹಿಡಿಯದೆ ಯಾರೊಬ್ಬರಿಗೂ ಸೇರಬಾರ್ದು ಅಂತ ಇಲ್ಲೊಂದು ಒಂದೇ ಒಂದು ಆ ಸಂದರ್ಭವನ್ನು ನಿಮ್ಗೆ ನೆನಪಿಸ್ಬಿಡ್ತೀನಿ. ವಿಶ್ವೇಶ್ವರಯ್ಯನವರು ಭಾಳ ದೂರ ಹೋಗಬೇಕಾಗಿಲ್ಲ ಅನ್ನೋಕ್ಕೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ನಮ್ಮ ಡಿ ವಿ ಗುಂಡಪ್ಪನವರು, ಅವರ ಸ್ನೇಹ ಒಂಥರ ವಿಚಿತ್ರವಾದ ಸ್ನೇಹ. ಡಿ ವಿ ಗುಂಡಪ್ಪನವ್ರು ಅರ್ಥ ಮಾಡ್ಕೊಳ್ಳಿ, ನೀವು ಮುಂದಿನ ಕ್ಲಾಸಿಗೆ ಹಣ ಕಟ್ಟೋಕ್ಕಾಗ್ದಲ್ಲೇ ಅವ್ರ ವಿದ್ಯೆಯನ್ನು ನಿಲ್ಲಿಸಿದಂಥವ್ರು. ಬ್ರಿಟಿಷ್ ಕಾಲ ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತು 4 ಲಕ್ಷ ಬೇಕಾದ್ರೆ LKG ಕೊಟ್ಟು ಸೇರಿಸ್ಬಿಡ್ತೀವಿ. ಒಂದು ಡಿ ವಿ ಗುಂಡಪ್ಪ ಇನ್ನೊಬ್ಬರು ಬರಲಿಲ್ಲ ನಮಗೆ. ಯಾಕೆಂದರೆ ನಾವು ವಿದ್ಯೆನ ವ್ಯಾಪಾರಕ್ಕೆ ಇಟ್ಕೊಂಡ್ಬಿಟ್ವಿ ಅಂತ. ಡಿ ವಿ ಗುಂಡಪ್ಪನವ್ರಿಗೆ ಮುಂದಿನ ಹಂತಕ್ಕೆ ಹೋಗೋಕ್ಕಾಗದೇ ಇರೋಷ್ಟು ಬಡತನ. ವಿಶ್ವೇಶ್ವರಯ್ಯನವರು ಮತ್ತು ಡಿ ವಿ ಗುಂಡಪ್ಪನವ್ರದ್ದು ಅಕ್ಕಪಕ್ಕದ ಊರುಗಳು. ಸ್ವಲ್ಪ ವಯಸ್ಸಿನಲ್ಲಿ ಅಂತರವಿತ್ತು. ವಿಶ್ವೇಶ್ವರಯ್ಯನವ್ರಿಗೆ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರಗಳು ಬಂದರೆ ಈ 7ನೇ ಕ್ಲಾಸನ್ನು ಪಾಸ್ ಮಾಡೋಕ್ಕಾಗದೇ ಇರೋವಂಥ ಡಿ ವಿ ಗುಂಡಪ್ಪನವ್ರ ಹತ್ರ ಬಂದು ಸಲಹೆ ಸೂಚನೆಗಳನ್ನು ಕೇಳ್ತಾಯಿದ್ರು. ಇದನ್ನು ನೋಡಿದವರಿದ್ದಾರೆ, ನೋಡಿದವರು ನಮ್ಮ ಕರ್ಜಗಿಯವರು.
ಅವರು ಡಿ ವಿ ಗುಂಡಪ್ಪನವರ ಕಾಲಡಿನಲ್ಲಿ ಕೂತಿರ್ತಕ್ಕಂಥದ್ದು. ಅವರ ಒಂದು ಎಪಿಸೋಡ್ನ ನೀವು ನೋಡ್ಕೊಳ್ಳಿ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನಿಮಗೆ. ಹಾಗೆ ಡಿ ವಿ ಗುಂಡಪ್ಪನವ್ರನ್ನ ಈ ವಿಶ್ವೇಶ್ವರಯ್ಯನವ್ರು ತಮ್ಮ ಎಲ್ಲ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ನಮ್ಮ ಕಣ್ಮುಂದೆ ಇದ್ರೂ ರಿಪೋರ್ಟ್ ತರಿಸ್ತೀವಿ ಅಂತ ಅನ್ನೋ ಒಂದು ಚಟ ಬೆಳೆದ್ಬಿಟ್ಟಿದೆ ನಮಗೆ ಆಡಳಿತ ಶಾಹಿಯಲ್ಲಿ. ಅದಲ್ಲ, ಯಾವುದಾದ್ರೂ ಒಂದು ಜನಪರವಾದ ಕಾರ್ಯಕ್ರಮ, ಮತ್ತೊಂದು ಪ್ರಾಜೆಕ್ಟು ಇತ್ಯಾದಿಗಳಿತ್ತು ಅಂತಂದರೆ ಅದನ್ನು ಮುಂಚಿತವಾಗಿ ಡಿ ವಿ ಗುಂಡಪ್ಪನವ್ರಿಗೆ ತಿಳಿಸ್ತಿರ್ತಾರೆ. ಡಿ ವಿ ಗುಂಡಪ್ಪನವರು ಯಾವುದೇ ಹಂಗರಣೆ ಇಲ್ಲದೆ ಇದು ಸರಿ ಇದು ತಪ್ಪು ಅಂತ ಮಾರದಿನ ಪೇಪರ್ಗೆ ಬರೀತಿರ್ತಾರೆ. ಸೊ ಹಾಗಾಗಿ ಮುಂಚಿತವಾಗಿಯೇ ಎವ್ಯಾಲ್ಯೂಯೇಷನ್ಗೆ ವಿಶ್ವೇಶ್ವರಯ್ಯನವರು ಗುಂಡಪ್ಪನವ್ರ ಹತ್ರ ಕೊಟ್ಬಿಡ್ತಿರ್ತಾರೆ. ಹೀಗೆ ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಗುಂಡಪ್ಪನವ್ರ ಮನೇಲಿ ಬಡತನ ಭಾಳ ಕಷ್ಟ ಇರುತ್ತೆ. ಇವ್ರಿಗೆ ವಿಶ್ವೇಶ್ವರಯ್ಯನವ್ರಿಗೆ ಏನಾದ್ರು ಮಾಡೋರ್ಗೆ ಒಂಚೂರು ಸಹಾಯ ಮಾಡಬೇಕು ಅಂತ, ಹಾಗೆ ಸಹಾಯ ಮಾಡೋದಕ್ಕೋಸ್ಕರ ಅಂತ ಏನು ಮಾಡ್ತಾರೆ, ಒಂದು 3-4 ಜನ ಪೇಪರ್ನವ್ರಿಗೆ ಹೇಳ್ಬಿಟ್ಟು ಇವ್ರನ್ನ ನಿಮ್ಮಲ್ಲಿ ಸೇರಿಸ್ಕೊಳ್ಳಿ ಬರೆಯೋದಕ್ಕೆ ಅಂತ ಸೇರಿಸ್ಕೋತಾರೆ. ಬರೆಯೋದಕ್ಕೆ ಸೇರಿಸ್ಕೊಂಡು ಆದಮೇಲಿಂದ ಇವರು ಒಂದು 3 ದಿನ 8 ದಿನ ಒಂದು ಪೇಪರ್ ಮೇಲೆ 10 ದಿನದ ಮೇಲೆ ಇರೋದಿಲ್ಲ. ನಮ್ಮ ಸ್ನೇಹಿತರಿಗೆ ಅರ್ಥ ಆಗುತ್ತೆ, ಏನಾದ್ರು ವರದಿ ಕೊಟ್ಟರೆ ಈ ಲೈನ್ ಬೇಕಾ ನೋಡಿ, ಯಾಕೆ ಸರ್ಕಾರದ ವಿರುದ್ಧ ಅನಿಸುತ್ತೆ, ಸ್ವಲ್ಪ ತಿಳಿ ಮಾಡೋಕ್ಕಾಗುತ್ತಾ, ಕೆನ್ ಯು ಟೋನ್ ಇಟ್ ಡೌನ್, ಇವೆಲ್ಲ ಅಂತಾರೆ ರಿಪೋರ್ಟ್ಗೆ. ಅಂದರೆ ನಮಗೇನು ಹೇಳಬೇಕು ಅಂತಿತ್ತು ಅದನ್ನು ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಹೇಳೋದಕ್ಕೆ ಹಂಗರಣೆ. ಡಿ ವಿ ಗುಂಡಪ್ಪನವ್ರಿಗೆ ಇದಾಗುತ್ತೆ, ಬಿಡ್ತಾ ಇರ್ತಾರೆ. ಕೊನೆಗೆ ವಿಶ್ವೇಶ್ವರಯ್ಯನವ್ರಿಗೆ ಒಂದು ಸತಿ ಸ್ವಲ್ಪ ಸಾತ್ವಿಕ ಕೋಪ, ಯಾಕೆ ಗುಂಡಪ್ಪನವರೇ ಇದು ನಾನು ಎಷ್ಟೊಂದಕ್ಕೆ ಸೇರಿಸಿದ್ರು ನೀವೆಲ್ಲನೂ ಬಿಡ್ತೀರಾ ಅಂತ. ಆ ಗುಂಡಪ್ಪನವ್ರು ಕೊಟ್ಟಂಥ ಉತ್ತರ ನೋಡು, ಮಹಾಭಾರತದಲ್ಲಿ ಭೀಷ್ಮ ಅನ್ನ ತಿಂದೆ ಅಂತ ಸುಮ್ಮನೆ ಕೂತ, ದ್ರೋಣ ಅನ್ನ ತಿಂದೆ ಅಂತ ಸುಮ್ಮನೆ ಕೂತ, ರಾಜ ಅಲ್ಲಿ ಅವರು ಬಿರಿಯಾನಿಗೆ ಅವ್ರನ್ನ ಸೇಲ್ ಮಾಡ್ಕೊಂಬಿಟ್ರು. ಅಂಥವರೆಲ್ಲ ಅಧರ್ಮದ ಪರ ವಹಿಸ್ಬೇಕಾಗಿ ಬಂತು. ಭಾರತವನ್ನು ಓದಂಥವು ನಾನು ಯಾರ ಉಪ್ಪಿನ ಹಂಗರಣೆಗೆ ಸಿಗಲಿ ಅಂತ ಕೇಳ್ತಾರೆ. ಅಂಥ ಹಂಗರಣೆಯನ್ನು ಮೀರಿ ನಿಂತು ತನ್ನದೇನು ಅಲ್ಲ ಅಂತ ತೋರಿಸಿದಂಥದ್ದನ್ನು ಮೇಲಿನ ಪದ್ಯದಲ್ಲಿ ನಾವು ಕಾಣ್ತೀವಿ ಕುಮಾರವ್ಯಾಸನಲ್ಲಿ. ಹಾಗಾಗಿ ಹಂಗರಣೆಗೆ ಸಿಕ್ಕಲಿಲ್ಲ ನಾನು ಹಿರಿಮೆಗರಣೆಗೆ ಅಂತ. ಇಂಥದ್ದನ್ನು ಆಗ್ತಕ್ಕಂಥದ್ರಲ್ಲಿ ಶುರು ಮಾಡ್ತಕ್ಕಂಥದ್ದು ಏನು ಹೇಳ್ತಾನೆ ಅಂತಂದರೆ, ಅವನು ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೆ ಅಂತ. ಜಾಣರು ಅಂತ ಹೇಳಿದರಲ್ಲಿ ಜಾಣರು ಯಾರಾಗಬೇಕು? ಯಾರು ಜಾಣರು? ನಮಗೆ ನಾವೇ ಕೊಟ್ಕೊಳ್ಳೋ ಸರ್ಟಿಫಿಕೇಟಾ? ಜಾಣರು ಯಾರು ಅಂತಂದರೆ, ಯಾರು ನೀವು ಯಾರನ್ನಾರು ಕೇಳಿ ಹೌ ಟು ಬಿಕಮ್ ಎ ಗುಡ್ ಮ್ಯಾನ್ ಅಂತ ಇಷ್ಟಿಷ್ಟುದ್ದ ಲೆಕ್ಚರ್ ಕೊಡ್ತಾರೆ. ನನಗೂ ಈ ಸಂದರ್ಭ ಒದಗಿತ್ತು. 2008ರಲ್ಲಿ ದೈವವಶಾತ್ ಅನುಕೂಲಕರವಾಯಿತು. ಒಂದು ಪರೀಕ್ಷೆ ಅಂತ ಇಟ್ಟರು. ಪರೀಕ್ಷೆಯಲ್ಲಿ ನಾನು ತಿಳಿದಂಥ 4 ವಿಚಾರಗಳನ್ನ ಬರೆದೆ. ಆಮೇಲಿಂದ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಇಟ್ಟರು. ಆ ಪ್ರಶ್ನೋತ್ತರದಲ್ಲಿ ಆ ಮುಖಾಮುಖಿ ಆಗುವಾಗ 5 ಜನ ಹಿರಿಯ ನ್ಯಾಯಮೂರ್ತಿಗಳು ನನ್ನನ್ನು ಕೆಲವನ್ನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು. ಕೆಲವು ಪ್ರಶ್ನೆಗಳು ನನಗೆ ಕಂಜೀನಿಯಲ್ ಅನ್ನಿಸ್ಲಿಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ ಡಿಪ್ಲೊಮ್ಯಾಟಿಕ್ ಆಗಿ ತಮ್ಗೆ ಅರ್ಥ ಆಗುತ್ತೇನೋ ಅಂತ. ಆದರೂ ಕೂಡ ಅದಕ್ಕೆ ನನಗೆ ತಿಳಿದಂಥ ಉತ್ತರಗಳನ್ನ ಹೇಳಿದೆ. ಹೇಳಿದ್ದಾದಮೇಲೆ ದೈವವಶಾತ್ ಅಲ್ಲಿ ನನಗೊಂದು ಸ್ಥಾನ ಅಂತ ಸಿಕ್ತು. ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ. ಹಾಗೆ ಹೇಳುವಂಥ ಸಂದರ್ಭ ಬಂದಾಗ ನನ್ನ ತಂದೆನ ಕೇಳಿದೆ, ಏನಪ್ಪ ಇದೆಲ್ಲ ಆಯಿತು, ಈಗ ಹೌ ಟು ಬಿಕಮ್ ಎ ಗುಡ್ ಜಡ್ಜ್ ಅಂತ. ಎಲ್ರಿಗೂ ಅದೊಂದು ಪ್ರಶ್ನೆ ಬರುತ್ತೆ, ಜಾಣರು ಹೆಂಗಾಗೋದು ಅಂತಲ್ವಾ. ಅದಕ್ಕೆ ಏನು ಆಲ್ ಇಂಟ್ರೀಮ್ ಆರ್ಡರ್ಸ್ ಗ್ರ್ಯಾಂಟೆಡಾ? ಸೊ ಸಾಹೇಬ ಒಳ್ಳೆಯವನು, ಅಂದ್ರಕ್ಕೂ ಮಂಚವಾಳು ಅನಂತರಾಮಯ್ಯ ಅಂತ. ಸೊ ಆ ಥರ ಆಗಿಬಿಡುತ್ತೆ ಅಂತ. ಅದಕ್ಕೆ ನಮ್ಮ ತಂದೆ ಒಂದು ಉತ್ತರ ಕೊಟ್ಟರು, ಭಾಳ ಉತ್ತಮವಾಗಿರ್ತಕ್ಕಂಥ ಉತ್ತರ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ನಾನು ಅದನ್ನು ಪಾಲನೆ ಮಾಡ್ತಾಯಿದ್ದೀನಿ. ಪ್ರತಿದಿನ ಕೋರ್ಟ್ಗೆ ಹೋಗುವಾಗ ಇದನ್ನು ನೆನಪಿನಲ್ಲಿ ಇಟ್ಕೋತೀನಿ. ಮೊದಲನೇದು, ನಿನಗೂ 17.5 ವರ್ಷ ಲಾಯರ್ಗೆ ಕೆಲಸ ಆಗಿ ಗೊತ್ತಿದೆ. ಯಾರಲ್ಲಿ ಯಾವ ಯಾವ ಅವಗುಣಗಳನ್ನು ಕಂಡ್ಯೋ ಅದನ್ನು ನೀನು ವಹಿಸ್ಕೋಬೇಡ, ಅಲ್ಲಿಗೆ ನೀನು ವಿಲ್ ಬಿಕಮ್ ಎ ಗುಡ್ ಜಡ್ಜ್ ಅಂತ. ಆಯಿತಾ? ಎರಡನೇದು ಭಾಳ ಮುಖ್ಯ. ಒಂದು ಏಣಿ ಮೇಲೆ ನಿಂತಿದ್ದಿ ಅಂತ ತಿಳ್ಕೊ. ಮೇಲ್ಭಾಗದಲ್ಲಿ ಒಂದು 7-8 ಮೆಟ್ಟಲುಗಳಿದೆ, ಕೆಳಭಾಗದಲ್ಲಿ ಒಂದು 5-6 ಮೆಟ್ಟಲುಗಳಿದೆ. ಆ ಒಂದು ಹಂತದಲ್ಲಿ ನೀನು ನಿಂತಿದ್ಯಾ ಅಂತ ಪ್ರತಿದಿನ ಊಹಿಸ್ಕೊ. ಯಾವತ್ತಾದರೂ ನಿನಗೆ ನನಗೆ ಕೊಡ್ತಿರ್ತಕ್ಕಂಥ ಸರ್ಕಾರದವರು ಏನು ಸಂಭಾವನೆ ಅಂತನೋ ಕರಿತಿರೋ, ನೀವು ಸಂಬಳ ಅಂತ ಕರಿತಿರೋ, ಅಥವಾ ಏನನ್ನು ಕರಿತಿರೋ, ಅದು ತೆರಿಗೆದಾರರ ಹಣ.
ಆ ಹಣ ಸಾಲದಾಯಿತು ನನ್ನ ಕುಟುಂಬ ಪೋಷಣೆಗೆ ಅಂತ ಬಂದರೆ ನಿನ್ನ ಮನಸ್ಸಿಗೆ, ಯಾಕೆಂದರೆ ಲಾಯರ್ ಆಗಿದ್ದಾಗ ವಿಲ್ ಆಲ್ ಬಿ ಅಫ್ಲೂಯೆಂಟ್, ಜಡ್ಜಿಗೆ ಕಡಿಮೆ ಇರುತ್ತೆ ಹಣ. ಅದು ನಿನ್ನ ಮನಸ್ಸಿಗೆ ಬಂತು ಅಂತಂದರೆ ನಿನ್ನ ಕೆಳಗಡೆ ಇರ್ತಕ್ಕಂಥವ್ರನ್ನ ನೋಡೋ ಏಣಿಯನಲ್ಲಿ ಅವರೆಲ್ಲ ನಿನ್ನ ಸ್ಥಾನಕ್ಕೆ ಬರೋಕ್ಕೆ ತುಂಬ ಕಾಂಪಿಟೇಷನ್ ಮಾಡ್ತಿರ್ತಾರೆ. ಅವ್ರು ನೋಡ್ಕೊಂಬಿಟ್ರೆ ನಿನಗೆ ಹಣ ಸಾಕಾಯಿತು ಸಾಲದಾಯಿತು ಅಂತ ಅನಿಸೋದಿಲ್ಲ. ಅದನ್ನು ಮಾಡ್ಕೊಂಬಿಡು. ಯಾವತ್ತಾದರೂ ಒಂದು ಒಳ್ಳೆ ಜಜ್ಮೆಂಟ್ನ ನೀನು ಕೊಟ್ಬಿಟ್ಟು ಅಂತ ಇಟ್ಕೊ. ನಿನ್ನ ಮನಸ್ಸಲ್ಲಿ ಬಂತು, ಆ ಸಂದರ್ಭ ಚೆನ್ನಾಗಾಗಿತ್ತು, ಎಲ್ಲ ಫ್ಯಾಕ್ಟ್ಸು ಚೆನ್ನಾಗಿ ಅನುಕೂಲಕರವಾಯಿತು, ಅದ್ರ ಬಗ್ಗೆ ಈಗಾಗಲೇ ಇನ್ಯಾರೂ ತೀರ್ಮಾನ ಮಾಡಿರಲಿಲ್ಲ, ನೀನು ಹೊಸದಾಗಿ ಭಗವಂತ ನಿನಗೆ ಹೊಳಿಸ್ಬಿಟ್ಟು ಅದನ್ನು ಒಂದನ್ನು ಕೊಟ್ಟು ಅಂತಾದರೆ ಜನಮನ್ನಣೆ ಸಿಗುತ್ತೆ ಅಂತ. ಮನ್ನಣೆಯ ದಾಹ ಅಂತ ನನ್ನ ಶ್ರೀಮತಿ ಯಾವಾಗೂ ನನ್ನ ನೆನಪಿಸ್ತಿರ್ತಾಳೆ, ಮನ್ನಣೆಯ ದಾಹ ಅಂತ. ಅನ್ನದಾತುರಕ್ಕಿಂತ ಚಿನ್ನದಾತುರ ಅಂತ ಡಿ ವಿ ಜಿ ಅವ್ರದ್ದು. ಆ ಮನ್ನಣೆಯ ದಾಹ ಬಂದ್ಬಿಡ್ತು ಅಂತಂದರೆ ಸ್ವಲ್ಪ ಮೇಲೆ ನೋಡು ಎಷ್ಟು ಜನ ಇದ್ದಾರೆ, ಅವಾಗ ಎಲ್ಲಿಗೆ ರೀಚ್ ಆಗ್ತೀಯ ಅಂತ ತಿಳ್ಕೊ. ನಿಂಗೆ ಅಹಂಕಾರ ಬರೋದಿಲ್ಲ, ದುಡ್ಡು ಕಡಿಮೆ ಆಗೋದಿಲ್ಲ ಅಂತ ಹೇಳಿದ್ದಂಥದ್ದು. ಅದನ್ನು ಜಾಣರು ಮೆಚ್ಚುವಂತಿರಿ ಅಂತ ಹೇಳ್ತಾರೆ. ನಿನ್ನ ಕಾಂಡಕ್ಟ್ ಹೇಗಿರಬೇಕು ಅಂತಂದರೆ ಒಳಗಡೆ ಇದ್ದಾನೆ ಜಾಣ ಮತ್ತು ಕೋಣ. ನೀವು ಅರ್ಥ ಮಾಡ್ಕೊಳ್ಳಿ. ಹಲಸಿನ ಹಣ್ಣು ಮಾವಿನ ಹಣ್ಣನ್ನು ಮನೆಯಲ್ಲಿ ಗೋಣಿ ಚೀಲ ಹಾಕಿ ಮುಚ್ಚಿಟ್ರು ಕೂಡ ಮಾಗಿದ ನಂತರ ಮನೆ ಬರ್ತಿ ವಾಸನೆ ಬರುತ್ತೆ, ನೀವಿಲ್ಲ ಅನ್ನೋಕ್ಕಾಗಲ್ಲ. ಅದು ನೈಸರ್ಗಿಕ ಗುಣ. 10,000 ರೂಪಾಯಿ ಕೊಟ್ಟು ರೇಮಂಡ್ ಸೂಟೆಲ್ಲ ಹಾಕ್ಕೊಂಡು 20,000 ರೂಪಾಯಿ ಖರ್ಚು ಮಾಡಿ ಒಳ್ಳೆ ಸಿಲ್ಕ್ ಟೈ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು 8,000 ರೂಪಾಯಿ ಕೊಟ್ಟು ಹಶ್ ಪಪೀಸ್ ಅನ್ನೋ ಶೂ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಕಾರಿಂದ ಇಳಿಯೋಷ್ಟೊತ್ತಿಗೆ ನಾಯಿ ಅಮಿದ್ದಿದ ಮೇಲೆ ತುಳಿದು ಬಿಟ್ಟರೆ ಮೊದಲು ವಾಸನೆ ಯಾರಿಗೆ ಬರುತ್ತೆ ರೀ? ತಕ್ಷಣ ಫುಟ್ಪಾತಲ್ಲಿ ತುಡ್ಕೋದು, ಗೀಚೋದು, ಮರಳು ಹುಡ್ಕೋದು, ಹಿಂಗೆ ಅನ್ನೋದು. ಎಷ್ಟಂದ್ರೂ ಊಟಕ್ಕೆ ಕೂತಾಗ ವಾಸನೆ ಬರಲ್ವ ನಿಮಗೆ? ಅಂತ. ಜಾಣ ಎಲ್ಲಿದ್ದಾನ್ರಿ? ಇಲ್ಲಿದ್ದಾನ್ರಿ. ಕೋಣ ಎಲ್ಲಿದ್ದಾನ್ರಿ? ಇಲ್ಲಿದ್ದಾನ್ರಿ. ಅದಕ್ಕೆ ತಿಳಿಯ ಹೇಳುವೆ ಕೃಷ್ಣ ಕಥೆಯ, ಇಳೆಯ ಜಾಣರು ಮೆಚ್ಚುವಂತಿರರೆ ಅಂತಾರೆ. ಭೂಮಿ ಮೇಲೆ ಅಷ್ಟೇ ಅಲ್ಲ, ಮೇಲಿರ್ತಕ್ಕಂಥ ಭಗವಂತ ಮೆಚ್ಚಬೇಕು. ಬಸವಣ್ಣವ್ರು ಅದನ್ನು ಹೇಳಿದ್ರು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಲಿಂಗ ಅಹುದಹುದೆನಬೇಕು ಅಂತ, ಸ್ಫಟಿಕದ ಶಲಾಕೆ ಅಂತಿರಬೇಕು ಅಂತ. ಇವತ್ತೇನು ನಾವು ಕರಿತೀವಿ ಲೇಸರ್ ಬೀಮ್ ಅಂತ, ಹಂಗಿರಬೇಕು ಅಂತ. ಆ ಕಡೆ ಈ ಕಡೆ ವಿಚಲಿತವಾಗೋದಿಲ್ಲ, ಡೈರೆಕ್ಟ್ಲಿ ಆನ್ ಟು ದಿ ಟಾರ್ಗೆಟ್. ಹಂಗಿರಬೇಕು ಅಂತಂದರೆ ಸತ್ಯ ಅನ್ನೋದು ಹಾಗಿರುತ್ತೆ. ಸತ್ಯಕ್ಕೆ ನೋಡಿ, ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಕುಮಾರವ್ಯಾಸನ ಓದುವಾಗ ಇವುಗಳೆಲ್ಲ ನಮ್ಮ ಮನಸ್ಸಿಗೆ ಬರಬೇಕು. ಧರ್ಮದಲ್ಲಿ ಇಲ್ಲಿ ಮ್ಯಾಥಮೆಟಿಕ್ಸ್ ಹೇಳಿದ್ರು ಅಂದರು, ಗುರುಗಳಿದ್ದಾರೆ. ನಮಗೆ ರೇಖಾ ಗಣಿತ 4-5ನೇ ಕ್ಲಾಸಲ್ಲಿ, ಅದಕ್ಕೆ ಮುಂಚೆ ಯಾರು ರೇಖಾ ಇದ್ದರೆ ಮುಂಚೆ ಗಣಿತ ಬಂದಿರುತ್ತೆ ಕ್ಲಾಸಲ್ಲಿ. ರೇಖಾ ಗಣಿತ ಅಂತ ತಿಳಿಸಿದ್ದು 4-5ನೇ ಕ್ಲಾಸಲ್ಲಿ, ಜಾಮಿಟ್ರಿ ಅಂತ. ವಾಟ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ಪಾಯಿಂಟ್ಸ್ ಅಂತ ಕೇಳ್ತಾರೆ. 2 ಬಿಂದುಗಳ ನಡುವಿನ ಅತ್ಯಂತ ಸನಿಹದ ದಾರಿ ಯಾವುದು ಅಂತ. ಸನಿಹದ ದಾರಿ ಯಾವುದು ಅಂತ. ಅದಕ್ಕೆ ನಾವೇನು ಬರೆದ್ವಿ? ಸರಳ ರೇಖೆ ಅಂದ್ವಿ, ಸ್ಟ್ರೈಟ್ ಲೈನ್ ಅಂತ. ನೋಡಿ ಕನ್ನಡ ಎಷ್ಟು ಚಂದ ಅಂತ. ಯಾವುದು ಸರಳವಲ್ಲವೋ ಅವೆಲ್ಲ ವಕ್ರ ಅಂತ. ಮಿಕ್ಕಿದ್ದೆಲ್ಲ ಏನಾಯಿತು? ವಕ್ರ ರೇಖೆ ಆಯಿತು. ಸೊ ಜಾಣ ಎಲ್ಲಿದ್ದಾನೆ? ಸರಳವಾಗಿ ಇಲ್ಲಿರಬೇಕು. ಜಾಣರಿಗೆ ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವನ್ನು ಕೃಷ್ಣ ಮೆಚ್ಚಲಿ. ನೋಡಿ, ಕೃಷ್ಣ ಮೆಚ್ಚಿಬಿಟ್ರೆ ಅಂತಂದರೆ ಪಂಚಮ ಶ್ರುತಿ ಎಲ್ಲರನ್ನೂ, ನಾವು ಹೇಳಿರೋದು ಗೊರ್ರನೇನೆ, ಎಲ್ಲ ಸರಾಗವೆ. ಅಮ್ಮ ಇದ್ದಾರೆ, ಗಮಕ ಕಲ್ತಿರೋರು, ಸಂಗೀತಕ್ಕೆ ಕಲ್ತಿರೋರು ಇದ್ದಾರೆ, ಇನ್ನೂ ತುಂಬ ಜನ ಇದ್ದಾರೆ, ನನ್ನ ಶ್ರೀಮತಿನೂ ಸೇರಿ. ನಾನು ಹೇಳಿದ್ರೆ ನಾನು ಒಂದೇ ಹೇಳ್ತೀನಿ, ನಿಮ್ದು ಯಾವ ರಾಗ ಆದರೆ ಸರಾಗ ರೀ ಅಂತ. ಯಾಕೆಂದರೆ ಕೃಷ್ಣ ಮೆಚ್ಚುವಂತಿರೆ. ಯಾರಿಗೆ ನಾವು ಮೆಚ್ಚಿಸ್ಬೇಕಾಗಿದೆ? ಭಗವಂತನಿಗೆ ಮೆಚ್ಚಿಸ್ಬೇಕಾಗಿದೆ. ಎಲ್ಲಿದ್ದಾನೆ ಭಗವಂತ? ಎಲ್ಲಿ? ಇಲ್ಲಿ ಇಲ್ಲ. ಕುಮಾರವ್ಯಾಸನ ಪದದಲ್ಲಿದ್ದಾನೆ, ನಿನ್ನ ಮನದಲ್ಲಿದ್ದಾನೆ, ನಿನ್ನ ಅಂತಃಚಕ್ಷುಗೆ ಕಾಣ್ತಾನೆ. ಅದನ್ನು ವಿಜಯದಾಸರು ಬರೀತಾರೆ, ಅಂತರಂಗದ ಕದವು ತೆರೆಯಿತೆಂದು ಎಂತು ಪುಣ್ಯದ ಫಲವೋ ಪ್ರಾಪ್ತಿ ದೊರಕಿತು ಎನಗೆ ಅಂತ. ಸುತ್ತಲಿದ್ದವರೆಲ್ಲ ಪಲಾಯನವಾದರೂ ಭಕ್ತಿ ಕಕ್ಕಡವೆಂಬ ಜ್ಞಾನದೀಪ ಜತ್ಯಾಗಿ ಹಿಡಕೊಂಡು ದ್ವಾರದೊಳಗೆ ಪೊಕ್ಕೆ ಎತ್ತ ನೋಡಿದ ರಥ ಶೃಂಗಾರ ಸದನ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ. ಭಗವಂತ ಅಲ್ಲಿ ಇಲ್ಲಿದ್ದಾನೆ ಅಂತ ಹುಡುಕುವಷ್ಟಿಲ್ಲ, ಕೃಷ್ಣ ಅಲ್ಲಿ ಇಲ್ಲಿದ್ದಾನೆ ಅಂತ ಹುಡುಕೋತಿಲ್ಲ. ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ ಅಂದರೆ, ಅವನು ಹೇಳ್ತಾನೆ, ಹಲವು ಜನ್ಮದ ಪಾಪ ರಾಶಿಯು. ನೋಡಿ, ನಾವು ಅಂತೀವಿ, ಅಲ್ಲಿ ಕೇಳಿದ್ದೀವಿ ನಾವು, ಸಗರ ಕಷ್ಟಪಟ್ಟಿದ್ದು, ಅಲ್ಲಿ ಮುನಿಗಳಿಗೆ ಸಿಕ್ಕೊಂಡಿದ್ದು, 60,000 ಜನರು ಸತ್ತಿದ್ದು, ಅವರನ್ನು ಬೂದಿಯಾಗಿದ್ದು, ಅವರನ್ನು ನೀವು ಆ ಸ್ಥಾನಕ್ಕೆ ಸೇರಿಸ್ಬೇಕು ಅಂತಂದರೆ
ಒಂದೇ ತೊಳಿಲಿಕ್ಕೆ ಆಗ್ತಕ್ಕಂಥದ್ದು ಪುಣ್ಯಾತ್ಮಗಿತ್ತಿ ಯಾರು ಇದ್ದಾಳೆ ಅಂತಂದರೆ ಗಂಗೆ ಅಂತ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದು ಆಗದಲ್ಲೇ ಹೋಗಿದ್ದು, ಭಗೀರಥ ಪ್ರಯತ್ನ ಅಂತ ಕರೆಸ್ಕೊಳ್ತಕ್ಕಂಥದ್ದು, ಅದನ್ನು ಬರ್ತೀನಿ ಇಂದಾಗ ಅದನ್ನು ಹಿಡ್ಕೊಳಕ್ಕೆ ಆಗ್ದಲ್ಲೇ ಇರ್ತಕ್ಕಂಥದ್ದು, ಆ ಫೋರ್ಸ್ಫುಲ್ ಪವರ್ನ ಹಿಡ್ಕೊಳಕ್ಕೆ ಇರ್ತಕ್ಕಂಥದ್ದನ್ನು ಪುನಃ ನಮಗೆ ಸಿಗ್ತಕ್ಕಂಥದ್ದೆಲ್ಲನನ್ನು ಯಾವಾಗ ನಮಗೆ ಕಷ್ಟ ಬಂತು ಅಂತ ಕೇಳ್ಕೊತೀವಿ, ಆಗೆಲ್ಲ ನಮಗೆ ಕಾಣಿಸೋದು ಒಬ್ಬನೇ, ಅವನೇ ಶಿವ. ಅಪ್ಪ ಬಾಪ ಅಂತ ವಿಷ ಕುಡಿತೀಯ ಹ್ಞೂ ಅಂತಾನೆ, ಗಂಗೆನೇ ಹೊಡ್ಕೊತ್ಯ ಅಂತಾರೆ ಹ್ಞೂ ಅಂತಾನೆ. ಯಾತಕ್ಕಾಗಿ? ಯಾರಿಗೂ ಅಲ್ಲ. ಅದನ್ನು ಸ್ಪಷ್ಟವಾಗಿ ಕವಿವಾಣಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಬೆಳ್ಳಿ ಬೆಟ್ಟದ ಒಡೆಯ ಶಿವನು ಅಂತಾರೆ ಪುತಿ ನರಸಿಂಹಾಚಾರ್ಯರು. ಇಡೀ ಹಿಮಾಲಯದ ಕಿಂಗು, ನೋ ಎನ್ಕ್ರೋಚ್ಮೆಂಟ್. ಅವನನ್ನು ಬೆಳ್ಳಿ ಬೆಟ್ಟದ ಒಡೆಯ ಶಿವನು, ಅವನಿಗೆ ಜಟಾಧಾರಿ ಅಷ್ಟೇ ಅಲ್ಲ, ಪ್ರೇಮಮೂರ್ತಿ. ಪ್ರೇಮಮೂರ್ತಿ ಪ್ರಣಯಕಾಂತಯ್ಯ ಅಂತ. ಪ್ರೇಮಮೂರ್ತಿ ಗಿರಿಜೆ ಅವನ ಪ್ರಣಯಕಾಂತಯ್ಯ. ಆದರವನ್ನು ಬೀಡು ಮಸಣ ಲೇಪಬೋದಿಯು, ಚರ್ಮ ಉಡಿಗೆ ಹಾವು ತೊಡೆಗೆ ಬದುಕು ಭಿಕ್ಷೆಯು ಹರಿಗೆ ಎಂದು ಗುಡಿಯನೊಂದ ಕಟ್ಟುತ್ತಿರುವೆನು. ಎಂಥ ಸುಂದರವಾಗಿರ್ತಕ್ಕಂಥದ್ದು ಅಂತಂದರೆ, ಎಲ್ಲಿ ಕಟ್ಟಬೇಕು ಅಂತಂದರೆ ಇಲ್ಲಿ ಕಟ್ಟಬೇಕು. ಅವನೇನು ಹೇಳ್ತಾರೆ ಕೊನೆಗೆ ಪೂತಿ ನರಸಿಂಹಾಚಾರ್ಯ ಅಂತಂದರೆ, ನೀವು ಅರ್ಥ ಮಾಡ್ಕೋಬೇಕು. ದೀನಗೊಂದು ವಿಶ್ವ ಸಾಲದು ಆಸೆ ತಣಿಸಲು. ಎಲ್ಲ ಪಿಕ್ಚರ್ನ ನೆನಪಿಸ್ಕೊಂಬಿಡಿ. ಯಾವುದು ಮಾತೆ ಇಲ್ಲದೆ ಇರ್ತಕ್ಕಂಥದ್ದು ಪಿಕ್ಚರ್ ಇತ್ತಲ್ಲ, ಪುಷ್ಪಕ ವಿಮಾನ ಅಂತ. ಆ ಭಿಕ್ಷುಕ ಸಾಯೋದು, ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ ನೋಡೋದು, ₹1 ಕಾಯಿನ್ ಹಿಂಗೆ ಆಡಿಸೋದು, ಯಾರು ಕಮಲ ಹಾಸನ್ ₹1 ಕಾಯಿನ್ ಅವನ ಮುಂದೆ ಹಿಂಗೆ ಆಡಿಸೋದು, ಇವನು ಹಿಂಗೆ ಎತ್ತಿ ತೋರಿಸೋದು, ಆ ದುಡ್ಡುಗಳು ಇರ್ತಕ್ಕಂಥದ್ದು. ಆಮೇಲಿಂದ ಅವನು ಸತ್ತಾಗ ಅವನ ಚೀಲವನ್ನು ಜಾಡಿಸಿದಂಥ ಸಂದರ್ಭದಲ್ಲಿ ಹೆಣನೂ ಬಿಟ್ಟು ಅದನ್ನು ಹಾಯ್ಕೊಳ್ಳೋಕ್ಕೆ ಹೋಗುವಂಥ ಆ ಹೆಣ ಎತ್ತಕ್ಕೆ ಬಂದಂಥವ್ರು ಏನು ಮಾಡೋಕ್ಕಾಯ್ತು ದೊಡ್ಡವನ್ನು? ಆಯ್ತಲ್ಲ. ದೀನಗೊಂದು ವಿಶ್ವ ಸಾಲದು ಆಸೆ ತಣಿಸಲು. ಯಾಕೆಂದ್ರೆ ಇವತ್ತು ಕೊಟ್ಟರೆ ಅದನ್ನು ದಾಸರು ಸ್ಪಷ್ಟವಾಗಿ ಹೇಳ್ತಾರೆ, ಸಪ್ಪೆ ಉಣುವಾಗ ಸೊಪ್ಪಿನ ಚಿಂತೆ ಅಂತ. ನೀವು ಅರ್ಥ ಮಾಡ್ಕೊಳ್ಳಿ. ಸಪ್ಪೆ ಇರುತ್ತೆ, ಏನಿಲ್ಲ, ಒಂಚೂರು ನೀರಿಗೆ ಒಂಚೂರು ಇದು ಹಾಕೊಳ್ಳೋದು. ಸಪ್ಪೆ ಉಣುವಾಗ ಸೊಪ್ಪಿನ ಚಿಂತೆ, ಸೊಪ್ಪು ದೊರಕಿದರೆ ಒಂಚೂರು ಉಪ್ಪಿದರೆ ಚೆನ್ನಾಗಿರುತ್ತೆ ಅಂತ. ಆಯಿತಾ? ಅದಕ್ಕೊಂಚೂರು ಉಪ್ಪಿನ ಚಿಂತೆ. ಸೊಪ್ಪು ದೊರಕಿದರೆ ಉಪ್ಪಿನ ಚಿಂತೆ, ಉಪ್ಪು ದೊರಕಿದರೆ ತುಪ್ಪದ ಚಿಂತೆ, ತುಪ್ಪ ದೊರಕಿದರೆ ಕೊಪ್ಪರಿಗೆಯ ಚಿಂತೆ. ನಿಶ್ಚಿಂತೆ ಆಗಬೇಕು ಅಂದರೆ ಯಾರು ಅಂತಂದರೆ ರಂಗವಿಠಲನ್ನು ನೆನೆಸ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ಮಾಡ್ತಕ್ಕಂಥ ಪ್ರತಿ ಹಂತದಲ್ಲಿ ಪಾಪ ಇದೆ. ಅಪರಿಗ್ರಹ ಅಂತ ನಾನು ತುಂಬ ಕಡೆ ಹೇಳಿದ್ದೀನಿ. ಇವತ್ತು ನಿಮಗಿಂತ ಜಾಸ್ತಿ ಯಾವುದರನ್ನು ನೀವು ಸಂಗ್ರಹ ಮಾಡಿಬಿಟ್ರೆ ಅದು ಇನ್ನೊಬ್ಬರ ದುಡ್ಡನ್ನು ಕಿತ್ತುಕೊಂಡಂಥ ಪಾಪದ ಕರ್ಮ ಆಗುತ್ತೆ. ಹಾಗಾಗಿ ಅಪರಿಗ್ರಹ ಅಂತಕ್ಕಂಥ ಒಂದು ದೊಡ್ಡ ಫಿಲಾಸಫಿಕಲ್ ಭಾಗ ಅದು. ಅದನ್ನು ನಿಮಗೆ ಅಲ್ಲಿ ಆಯ್ದಕ್ಕಿ ಮಾರಮ್ಮನ ಕಥೆಯಲ್ಲಿ ಬರ್ತಕ್ಕಂಥದ್ದು. 800 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಅನುಭವ ಮಂಟಪವನ್ನು ಹಾಕಿ ಎಲ್ಲರಿಗೂ ಎಲ್ಲ ಕೆಲಸವನ್ನು ಕೊಟ್ಟು ಸಮಪಾಳು ಅಂತ ಇವತ್ತೇನು ಕರಿತೀವಿ ನಾವು, ಅದೆಲ್ಲ ಕೊಟ್ಟಂಥ ಸಂದರ್ಭ. ಮಾರಮ್ಮನ ಗಂಡ ಕಸಗುಡಿಸ್ಬೇಕು. ಈಗಿನ ಥರದ ಕ್ಲೀನ್ಡ್ ಏನೂ ಸಿಗ್ತಿರಲಿಲ್ಲ. ಧಾನ್ಯಗಳನ್ನ ಒಕ್ಕಣೆ ಮಾಡ್ತಕ್ಕಂಥದ್ದನ್ನು ಆರಿಸ್ತಕ್ಕಂಥ ಕೆಲಸ, ಅದನ್ನು ಹೊರಗಡೆ ಹಾಕುವಾಗ ಬಿತ್ತಕ್ಕಂಥದ್ದನ್ನು, ಕಸವನ್ನು ಗುಡಿಸುವಾಗ ಸಿಗ್ತಕ್ಕಂಥ ಆ ಧಾನ್ಯವನ್ನು ಸಂಗ್ರಹಿಸಿ ಬಂದು ಅದು ಅವನ ಕಾಯಕದಲ್ಲಿ ಸಿಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಬಂದು ಮನೆಗೆ ಕೊಟ್ಟು, ಆ ಸಹಧರ್ಮಣಿಗೆ ಕೊಟ್ಟು, ಅದರಲ್ಲಿ ಏನಾದ್ರು ಒಂದು ಅಡುಗೆಯನ್ನು ಮಾಡಿ, ಅವತ್ತಿನ ದಿವಸ ಭಗವಂತನ ಕೃಪೆಗೆ ಪಾತ್ರರಾಗದೆ ಸ್ವಲ್ಪ ಊಟ ಸಿಗ್ದಲ್ಲೇ ಇರ್ತಕ್ಕಂಥವ್ರನ್ನ ಬರ್ತಾರ ಅಂತ ಕಾದು ನೋಡಿ, ಯಾರೂ ಬರದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನಿಟ್ಟು ದಾಸೋಹವನ್ನು ಮಾಡಿ ಮಿಕ್ಕಿದ್ದು ಪ್ರಸಾದ ಅಂತ ಹೇಳಿದಂಥ ಸಂದರ್ಭ. ಒಂದು ದಿವಸ ಅವನಿಗೆ ಜ್ವರ ಬಂದಿರುತ್ತೆ. ಪಕ್ಕದ ಮನೆಯವ್ರು ನೋಡ್ತಾರೆ, ನಮ್ಮ ರಾಜೇಶ್ವರಿ ಥರದವ್ರು, ಅಯ್ಯೋ ಪಾಪ ಮಾರಮ್ಮನ ಗಂಡಂಗೆ ಜ್ವರ ಬಂದುಬಿಟ್ಟಿದೆ ಅಂತ ಒಂದು ಅರ್ಧ kg ಹೊರಗೆ ಚೆಲ್ಬಿಡ್ತಾರೆ. ಅರ್ಧ kg ಹೊರಗೆ ಚೆಲ್ಬಿಡ್ತಾರೆ. ಹೊರಗೆ ಚೆಲ್ಲಿದ ತಕ್ಷಣ ಏನಾಗ್ಬಿಡುತ್ತೆ, ಅವ್ನು ತೊಗೊಂಬಂದ್ಬಿಡ್ತಾನೆ ಸಂತೋಷವಾಗಿ. ಹೇಳ್ತಾಳೆ, ಅಲ್ಲ 2 ಗಂಟೆ ಆದರೂ ನೀನು ನನ್ನ ಪಾವ ತರ್ತಿರಲಿಲ್ಲ, ಇವತ್ತು ಅರ್ಧ kg ತಂದಿದ್ಯಾ ಅಂದರೆ ಯಾರೋ ಮನೇಲಿ ಕದ್ದಿದ್ಯಾ ಅಂತ ಹೇಳ್ತಾಳೆ. ಇಲ್ಲ, ನಾನು ಪ್ರಾಮಿಸ್ ಹೇಳ್ತೀನಿ ಅಂತೆಲ್ಲ ಆಗುತ್ತೆ. ಕೊನೆಗೆ ಹೇಳ್ತಾಳೆ, ನನಗೆ ಬೇಕಾಗಿರ್ತಕ್ಕಂಥದ್ದು 1 ಚಟಾಕು, ನಿನಗೆ ಬೇಕಾಗಿರ್ತಕ್ಕಂಥದ್ದು 1 ಚಟಾಕು, ಅಲ್ಲಿಗೆ 1 ಪಾವು ನಮಗೆ ಸಾಕು, ಅರ್ಧ kg ಎಕ್ಸ್ಟ್ರಾ ಇದೆ, ಇನ್ನೊಬ್ಬರದು, ಇದನ್ನು ತಗೊಂಡು ಹೋಗಿ ಭಂಡಾರಕ್ಕೆ ನೀನು ಹಾಕ್ಬಿಟ್ಟು ಬಂದರೆ ಇವತ್ತು ಕಾಯಕದಲ್ಲಿ ಆಗಿರ್ತಕ್ಕಂಥ ದಾಸೋಹ, ಆಮೇಲೆ ಪ್ರಸಾದ, ಇಲ್ಲದಾದ್ರೆ ಇಲ್ಲ ಅಂತ. ಇವತ್ತು ನಮ್ಮ ಮಾತೆಯರು ಇದನ್ನು ಮಾಡಿಬಿಡಲಿ, ನಾಳೆ ಬೆಳಗ್ಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಕಿತ್ತಾಕ್ಬಿಡ್ಬೋದು. ಇದನ್ನು ರಿಂಗಣಿಸತಕ್ಕಂಥದ್ದು ನಮ್ಮ ನಾಗರತ್ನಮ್ಮ ಮೇಡಮ್ ಅವರು ಮೊನ್ನೆ ತೀರ್ಪಿನಲ್ಲಿ. ಯೋಚನೆ ಮಾಡಿ ಎಲ್ಲಿಂದೆಲ್ಲಿಗೆ ಬಂತು ಅಂತ.
ಕುಮಾರವ್ಯಾಸನ ಅಲ್ಲಿಗೆ ತನಕ ಲಿಂಕ್ ಮಾಡ್ಬೋದು ತಾನೆ ನಾವು. ನೋಡಿ ಏನು ಹೇಳ್ತಾರೆ ಅಂದರೆ, ಹಲವು ಜನ್ಮದ ಪಾಪ ರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಅಂತ. ಯಾವುದನ್ನು ಕೂಡ, ಅದಕ್ಕೆ ನಾನು ಹೇಳಿದ್ದು ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ. ವ್ಯಾಸರು ಹೇಳಿದಿರ್ತಕ್ಕಂಥದ್ದು ವಿಚಾರಗಳಿಲ್ಲ, 10 ಹಲವು ಜನ್ಮಗಳಿಗಾಗುವಷ್ಟನ್ನು ಮಾಡಿಟ್ಟಿದ್ದೀವಿ. 4 ಪೀಳಿಗೆಗಳು ತಿಂದಷ್ಟು ನಮಗೆ ಸಾಕಾಗ್ತಿಲ್ಲ. ಇದ್ದೊಬ್ಬ ಮಗ ಅಮೆರಿಕದಲ್ಲಿ ಸತ್ತೋದ್ರೆ ಹೆಣ ಬರೋಕ್ಕೆ 8 ದಿನ ಅವ್ರಿವ್ರನ್ನ ಕೇಳ್ಕೊಳ್ಳೋವಂಥ ಪರಿಸ್ಥಿತಿ ಬೇಕಾ? ಯಾರಿಗೋಸ್ಕರ ಮಾಡಿದ್ರಿ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ ದಾಸರು. ಯಾಕೆ ಬೇಕು ನಮಗೆ? ಯಾಕೆ ನಾವು ಇಡಬೇಕು? ಶಿವರಾಜ್ ಪಾಟೀಲ್ರು ಅದನ್ನು ಹೇಳ್ತಾರೆ, ಮಕ್ಕಳಿಗಾಗಿ ಯಾವುದು ಆಸ್ತಿ ಮಾಡಬೇಡಿ, ನೀವು ಮಕ್ಕಳನ್ನ ದೇಶಕ್ಕೆ ಆಸ್ತಿ ಮಾಡಿ ಅಂತ. ನಾವೆಷ್ಟು ಜನ ಮಾಡಿದ್ದೀವಿ ಯೋಚನೆ ಮಾಡಬೇಕಲ್ವ? ದತ್ತನ ತಂದೆಯವ್ರು ಬಿಟ್ಟು ಹೋದ್ರ, ಅವ್ರ ತಂದೆಗೆ ಬಿಟ್ಟು ಹೋದ್ರ, ಅವ್ರ ತಂದೆಗೆ ಬಿಟ್ಟು ಹೋದ್ರ? ಇಲ್ವಲ್ಲ, ಇವ್ರು ಬದುಕಿದಾರಲ್ಲ. ಯಾಕೆ ಬದುಕಿದ್ದಾರೆ ಅಂದರೆ, ಹುಟ್ಟಿಸಿವ ಹುಲ್ ಮೇಯಿಸೋದಿಲ್ಲ, ಕಲ್ಲಿನಲ್ಲಿ ಕುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವನ್ನು ನಿರ್ಮಿಸಿದ್ದವರ್ಯಾರು, ಬಲ್ಲಿದನ್ನು ಕಾಗಿ ನೆಲೆ ಯಾದಿ ಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕನಕದಾಸರು. ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು. ಎಷ್ಟು ಬೇಕ್ರಿ ನಿಮಗೆ? ಎಷ್ಟು ಬೇಕ್ರಿ ನಿಮಗೆ? ಇದನ್ನು ಹೇಳ್ತಾ ನಾನು ಹಲವು ಏನು ಮಾಡಬೇಕಾಗಾರೆ ಅಂತಂದರೆ, ಸರ್ ಇವತ್ತು ಹೋಗ್ಬಿಡ್ತೀನಿ, ಐ ಟೇಕ್ ಮನಿ, ಮನೆಗೆ ಬಂದು ಕುಮಾರವ್ಯಾಸಂದ ತಿಳಿಯ ಹೇಳುವೆನು ಕೃಷ್ಣ ಕಥೆಯನ್ನು ಅಂತ 100 ಸತಿ ಓದ್ಬಿಡ್ತೀನಿ, ಗಾನ್ ಅಂದರೆ ನೋ. 100 ರೂಪೀಸ್ ಹೊಡೆದು ಬಿಡೋದು, 10% ತೊಗೊಂಡೋಗಿ ಹಾಕಿಬಿಡೋದು ಅಂತಂದರೆ 47 ಕೋಟಿ ಕೊಟ್ಟಂಥ ಕಿರೀಟಕ್ಕೆ ಏನಾಯಿತು ಅಂತ ನೀವು ನೋಡಿದ್ದೀರಿ. ಇನ್ನೇನು ಹೇಳಬೇಕಾಗಿಲ್ಲ. ಪಾಪದ ದುಡ್ಡು. ನಾನು ಹೇಳಿದ್ದಲ್ಲ, ಬಸವಣ್ಣವ್ರು ಹೇಳಿದ್ದು. ನಾಯಿ ಹಾಲು ಪಂಚಾಮೃತಕ್ಕಲ್ಲ ಅಂತ ಹೇಳ್ತಾರವರು. ಪಾಪದ ದುಡ್ಡು ಒಳಿತಿಗಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಶ್ರಮ ವಹಿಸಿದ ದುಡ್ಡು. ಬೇಡರ ಕಣ್ಣಪ್ಪ ಕಣ್ಮುಂದೆ ಬರಬೇಕು, ಏನೂ ಇಲ್ಲ ಕಣ್ ಕಿತ್ಕೊಡ್ತೀನಿ ಅಂತ ನನಗೆ ಶಿವ ಒಲಿಲಿಲ್ವೇ? ಕುಚೇಲನ ಹತ್ರ ಏನಿತ್ತು? ಅವಲಕ್ಕಿನ ಇಟ್ಕೊಳ್ಳೋಕ್ಕೆ ಹರಿದ ಬಟ್ಟೆ. ನನ್ನಂಗೆ ರೇಷ್ಮೆ ಉಟ್ಕೊಂಡು ಹೋಗಿರಲಿಲ್ಲ ಕುಚೇಲ, ಅದನ್ನು ಮುಚ್ಚಿಟ್ಕೊಂಡಿರ್ತಾನೆ. ಅವನಿಗೆ ಅವಮಾನ ಎಲ್ಲರ ಮುಂದೆ ತೋರಿಸೋದಕ್ಕೆ ಒಂದು ದೊಡ್ಡ ಸ್ಥಳ. ನಮ್ಮ ದತ್ತಣ್ಣ ಹೇಳಿದಾಗ ನಾನು ಅದೇ ಅಂದೆ, ಏನೋ ಒಂದು ಹಾಕೊಂಬಂದ್ಬಿಡ್ತಾರೆ, ಕೊಳ್ಕೊಳ್ಕಾಗಿ ಹಾಕೊಂಬಂದ್ಬಿಟ್ಟಿರ್ತಾರೆ, ಹೆಗಲ ಮೇಲೆ ಹೊಂಟವಲ್ಲ ಹಾಕೊಂಬ, ಅವರೇ ನಿಜವಾದವರು. ಅದು ನಿಜವಾದ ಭಾರತ. ಶ್ರಮದ ದುಡ್ಡು, ಅಂತಿಂಥ ದುಡ್ಡಿಂದ ಅಲ್ಲ ಅದು. ಆ ಶ್ರಮದ ದುಡ್ಡಿಂದ ಬಂದಿರತಕ್ಕಂಥದ್ರಲ್ಲಿ ನಾಳೆ ಜಾತ್ರೆ ಮಾಡ್ತೀರಿ, ಅಮ್ಮನ ಬಾಣ ಮಾಡ್ತೀರಿ, ವೀರನಾರಾಯಣನ ದೇವಸ್ಥಾನದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ. ಇಷ್ಟು ದೊಡ್ಡ ವ್ಯವಸ್ಥೆಗೆ ಶ್ರಮದ ದುಡ್ಡಿದೆ. ಇಲ್ಲದೇ ಇದಕ್ಕಿಂತ ಏಸಿದೆ, ನೀವು ಹಾಕಿಸ್ಕೋಬೋದು. ಹೇಳೋನು ಇವತ್ತು ನಾನು ಬೆವರ್ತಿರ್ಬೋದು, ಎ ಸಿ ರೂಮಲ್ಲೂ ಕೂಡ ನಾನು ಸುಳ್ಳು ಹೇಳ್ಬೇಕಾದ್ರೆ ಬೆವರ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೋರ್ಟಲ್ಲಿ ಫ್ಯಾನ್ ಕೆಳಗಡೆ ನಿಂತ್ಕೊಂಡು ಬೆವರ್ಸ್ಕೋತಾ ಇರ್ತಾನೆ ವಿಟ್ನೆಸ್ಸು. ಸುಳ್ಳು ಹೇಳ್ಬೇಕಲ್ಲ, ಅದಕ್ಕೋಸ್ಕರ. ಹಾಗಾಗಿ ಪಾಪವನ್ನು ನೆಲೆಗೆ ಪಂಚಮ ಶ್ರುತಿಯ ನೊರೆವನ್ನು ಕೃಷ್ಣ ಮೆಚ್ಚಲಿಕೆ, ಹಲವು ಜನ್ಮದ ಪಾಪ ರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ, ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಅಂತ. ಇನ್ನೆಲ್ಲ ತಮಗೆ ತಿಳಿದಿರ್ತಕ್ಕಂಥದ್ದು. ವೇದ ಪುರುಷನ ಸುತನ ಇವತ್ತಂತೂ ಎಲ್ಲ ವಾಟ್ಸಪ್ಪಲ್ಲಿದೆ, ಇದನ್ನು ಬಿಡಿಸಿ ಅಂತ. ಅದನ್ನು ನಿಮಗೆ ಗೊತ್ತಿದೆ. ಭಾಮಿನಿ ಷಟ್ಪದಿ ಮುಖಾಂತರ, ಒಗಟಿನ ಮುಖಾಂತರ ಒಂದು ಸಂಬಂಧವನ್ನು ಹೇಳ್ತಕ್ಕಂಥ ಆ ವ್ಯಾಸನ ಒಂದು ಕುಮಾರವ್ಯಾಸನ ಒಂದು ಪದ ಲಾಲಿತ್ಯ ಅಂತ ಏನಿರುತ್ತೆ, ಸಕಲ ಕಾವ್ಯ ಲಕ್ಷಣಗಳನ್ನು ಕಂಡುಹಿಡಿಬೇಕು ಅಂತಾಗುತ್ತೆ. ಮಹಾನ್ ಕಾವ್ಯ ಆಗಬೇಕಾದ್ರೆ ಶೃಂಗಾರ ರಸವಿರಬೇಕು, ಕರುಣಾರಸವಿರಬೇಕು. ಅಲ್ಲಿ ಹೇಳ್ತಕ್ಕಂಥದ್ದಕ್ಕೆ ಭಾವನೆಗಳಿಗೆ ಅದನ್ನು ಉತ್ಪನ್ನ ಮಾಡಬೇಕು. ಕೇಳುಗನಿಗೆ ನಾನು ಅದರಲ್ಲಿ ಒಂದು ಪಾತ್ರ ಅನ್ನಿಸ್ಬೇಕು. ಆಗ ನಿಮ್ಗೆ ಅನಿಸುತ್ತೆ. 18ರ ವಯಸ್ಸಲ್ಲಿ ಒಂದು ನೀವು ರೊಮ್ಯಾನ್ಸ್ ಮೂವಿ ನೋಡಿದ್ರೆ ಅಲ್ಲಿರೋ ಹೀರೋ ನಾನೇ ಅಂತ ಗಂಡಸರಿಗೆ ಅನ್ನಿಸ್ತಿರುತ್ತೆ, ಹೀರೋಯಿನ್ಗೆ ನಾನೇ ಹೀರೋಯಿನ್ ಅನ್ನಿಸ್ತಿರುತ್ತೆ. ಅದು ಫ್ಯಾಂಟಸಿ ಅನ್ನಿಸ್ಬೇಕು. ಆಗ ಪಿಕ್ಚರು ಸಕ್ಸಸ್ ಆಗುತ್ತೆ. ಅವನು ಯಾರೋ ಎಲ್ಲೋ ಹೋಗಿ ಸ್ವಿಟ್ಜರ್ಲ್ಯಾಂಡಲ್ಲಿ ಡ್ಯಾನ್ಸ್ ಮಾಡಿದ್ರೆ ನಿಮ್ಗೇನ್ರಿ ಬಂತು? 40ಕ್ಕೆ ಹೋದಾಗ ಹಂಗೆ ಅನಿಸುತ್ತೆ, ಇದೆಲ್ಲ ಸಾಧ್ಯವ? ಸುಮ್ಮನೆ ರೀಲ್ ಬಿಡ್ತಾ ಇದ್ದಾರೆ. 40ರ ನಂತರ ನಾವೇನು ಕೇಳ್ಕೋಬೇಕು ಗೊತ್ತಾ? ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ್ಯಕಾಲೇ ತವ ಪಾದ ದರ್ಶನಂ ಅಂತ. ಇದನ್ನು ಕುಮಾರವ್ಯಾಸ ಎಲ್ಲಿ ತೋರಿಸ್ಕೊಡ್ತಾನೆ ಗೊತ್ತಾ? ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲೆಂದ ಅಂತಾನೆ. ಯಾರಿಗೆ? ದುರ್ಯೋಧನಂಗೆ. ಕರ್ಣನಿಗೆ ನೋಡಿ,
ಕರ್ಣಂಗೆ ಅಂತ ಹೇಳ್ತಾನೆ ಅಂತಂದರೆ ಪರಮ ಕರುಣಾ ಸಿಂಧು ಕರ್ಣಂಗಿರದೆ ನಿಜ ಮೂರ್ತಿಯನ್ನು ತೋರಿದ ಅಂತ. ನೀವು ಅಲ್ಲಿ ಅಶ್ವತ್ಥಾಮ ಹತಕ್ಕುಂಜರಹ ಅಂದ್ಬಿಟ್ಟ, ಕೃಷ್ಣ ಕಳ್ಳ, ಕರ್ಣನ್ನ ಮೋಸ ಮಾಡಿ ಗೆದ್ಬಿಟ್ಟ, ಅಲ್ಲಿ ಹಿಂದ್ಗಡೆ ಹೋಗಿ ಕರ್ಣಕುಂಡಲ ಕೇಳಿತ್ಕೊಂಡ್ಬಿಟ್ಟಿದ್ದ, ಪಾಪ ಕೊಡಿಸಿದ್ದ, ಇವನ್ಗೆ ಹಂಗೆ ಮಾಡ್ದ, ಅಭಿಮನ್ಯುದು ಬೆಟ್ ಕಿತ್ಕೊಂಡ, ಇದೆಲ್ಲ ಹೇಳ್ತಾರೆ. ಹಲವು ಆರೋಪಗಳಿದೆ. ಕೆಲವು ತಥಾಕಥಿತವಾಗಿ ಬಂದಿರತಕ್ಕಂಥ ಮೂಢವಾಗಿರ್ತಕ್ಕಂಥದ್ದು, ಮೂಲ ಭಾರತದಲ್ಲಿ ಇರ್ತಕ್ಕಂಥದ್ದು, ವಿದ್ವಾಂಸರೊಡನೆ ಚರ್ಚೆಗೆ ಬಂದಾಗ ಅದನ್ನು ನಾವು ವಿವರಣೆ ತಿಳ್ಕೊಳ್ಳೋಣ. ಆದರೆ ಅನುಚಾನವಾಗಿ ಬಂದಿರತಕ್ಕಂಥ ಕೆಲವು ಆರೋಪಗಳಿದು. ಆದರೆ ಅಂತ್ಯಕಾಲೇ ತವ ಪಾದ ದರ್ಶನಂ ಅಂತ ಹೇಳಿ ನಾವೇನು ಕೇಳ್ಕೊತೀವಿ, ಇಲ್ಲಿರ್ತಕ್ಕಂಥ ನನ್ನೆಲ್ಲ ಯಾರು ಸಂಪಾದನೆ ಮಾಡ್ತಕ್ಕಂಥ ಗಂಡಸರಿದ್ದಾರೆ, ಯೋಚನೆ ಮಾಡಿ ನಿಮಗಾಗಿ ಅಂತ ನೀವು ಶರ್ಟ್ ಕೊಂಡ್ಕೊಂಡಿದ್ದು ಯಾವಾಗ ಅಂತ. 40 ದಾಟ್ಬಿಟ್ಟ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಮಗು LKG UKG 2ನೇ ಕ್ಲಾಸ್ಗೆ 3ನೇ ಕ್ಲಾಸ್ಗೆ 5ನೇ ಕ್ಲಾಸ್ಗೆ ಹೋಗಿರುತ್ತೆ. ಹೆಂಡತಿ ಏನೋ ಕೇಳಿದಾಳೆ, ನ್ಯಾಯವಾದ ಸಂಪಾದನೆಯಲ್ಲಿ ಕಷ್ಟ, ಆದರೂ ಅಷ್ಟು ಇಷ್ಟು ಎಲ್ಲ ಉಳಿಸಿದಿರಿ, ಉಳಿಸಿ ಕುಟುಂಬಕ್ಕೆ ಮೊದಲಾಗಬೇಕು, ಇದನ್ನೆಲ್ಲ ಮಾಡಿರ್ತೀರಿ, ಹೋದ ಸತಿ ಊರಿಗೆ ಹೋದಾಗಲೂ ಇದೇ ಸೀರೆ ಉಟ್ಕೊಂಡು ಹೋಗಿದ್ಯಲ್ಲೇ, ಈ ಸರಿ ಬೇರೆ ಸೀರೆ ಉಟ್ಕೊಂಡು ಹೋಗು ಅನ್ಬೇಕಲ್ವ. ಅದೆಲ್ಲ ಆಗಿ ಲಾಸ್ಟ್ ಪ್ರಿಯಾರಿಟಿ ಬಂದರೆ, ಲೀಸ್ಟ್ ಪ್ರಿಯಾರಿಟಿ ಅಂತ ಏನಾದ್ರು ಇದ್ದರೆ ನನಗೂ ಒಂದು ಶರ್ಟ್ ಕೊಡಿಸು ಅಂತ ನಾವು ತೊಗೊಳ್ಳೋದಲ್ಲ, ಅವಳೇ ಹೋಗಿ ತರಬೇಕು. ಇಲ್ಲ ರೀ, ಕಾಲರೆಲ್ಲ ಹರಿದೋಗಿದೆ, ಮನೇಲಿರೋರು ಐರನ್ ಮಾಡೋರು ಏನು ತಿಳ್ಕೊತಾರೆ, ಒಂದು ಹೊಸ ಶರ್ಟ್ ತೊಗೊಳ್ಳಿ. ಯೋಚನೆ ಮಾಡಿ ನೀವು. ಇದು ನಮಗೆ ಸಿಗ್ತಕ್ಕಂಥ ಒಂದು ಕುಮಾರವ್ಯಾಸನಲ್ಲಿ ಸಿಗ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 40ರ ಮೇಲೆ ನಾವು ದೇವ್ರ ನಮಸ್ಕಾರ ಮಾಡುವಾಗ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇದು. ಅನಾಯಾಸೇನ ಮರಣಂ. ಇವತ್ತು ಹುಟ್ಟೋದೇ ಸಿಸೇರಿಯನ್ನಲ್ಲಿ, ಸಾಯೋದೇ ICUಲಿ. ಶರಣರ ಗುಣವನ್ನು ಮರಣದಲ್ಲಿ ನೋಡು ಅಂತ. ಯಾಕೆ? ಬೆಳಗ್ಗೆ ರಾತ್ರಿ ಮಲಗಿದ್ರಪ್ಪ, ಬೆಳಗ್ಗೆ ಹೇಳಿಲ್ಲ, ಶಿವ ಅಂತ ಹೊರಟೋದ್ರು ಅಂತ. ಇವತ್ತು ಯಾರು ಹೋಗಿರೋದನ್ನು ನೋಡಿದ್ದೀರಾ? 2 ಕಾರಣ ನಮಗೆ. ಒಂದು, ಅಕ್ಕಪಕ್ಕದವ್ರು ಇವ್ರನ್ನ ಆಸ್ಪತ್ರೆಗೆ ಸೇರಿಸಲಿಲ್ಲ ಅಂತಾರೆ, ನಾಳೆ ನನಗೆ ಬೈತಾರೆ, ಎಂಥ ಮಗ ಇವನು ಅಂತಂದ್ಬಿಟ್ಟು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸೋದು. ಇದು ಸುಳ್ಳು. ನಿಮಗೆ ಮನೇಲಿ ಸಾಯೋದು ಇಷ್ಟ ಇಲ್ಲ. ನಾನು ತುಂಬ ಜನರನ್ನು ಹತ್ತಿರದಿಂದ ಸಾವಿನ ನೋಡಿದ್ದೀನಿ. ನಾನು ಗಂಗೆಯನ್ನು ಕೊಡ್ತಕ್ಕಂಥದ್ದು ಕನಕದಾಸರು ನಿಮ್ಮ ಕಣ್ಮುಂದೆ ಬರಬೇಕು. ಯಾಕೆ ಬರಬೇಕು ಅಂತಂದರೆ, ಅವರು ಆಗಿನ ಕಾಲದ ICUವನ್ನು ವರ್ಣಿಸ್ತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ, ಹೊತ್ತುಕೊಂಡು ಹೊಯ್ದು ಅಗ್ನಿಯಲ್ಲಿ ಬಿಸಿಡುವರು, ಯಾರೂ ಸಂಗಡ ಬಾಹೋರಿಲ್ಲ ಅಂತಾರೆ. ಯಾರು ಬಂದಿದ್ದಾರೆ ಹೇಳ್ರಿ? ಇದುವರೆಗೆ ತನಕ ಇಲ್ಲಿಂದ ಕರ್ಕೊಂಡು ಹೋಗಿರೋರು ಯಾರಾದರೂ ಬಂದಿದ್ದಾರ ಹೇಳ್ರಿ? ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಯಗಟಿ ಗ್ರಾಮ ಇರಬಹುದು, ಟ್ರಂಪಿನ ಅರಮನೆ ಇರಬಹುದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಎಲ್ಲರೂ ಕೂಡ ಅಲ್ಲಿಂದ ಬರುವಾಗ ಬೋರ್ಡಿಂಗ್ ಪಾಸ್ ತಗೊಂಡೇ ಬಂದಿದ್ದೀವಿ. ಡೇಟು ಟೈಮು ಮಾತ್ರ ಗೊತ್ತಿಲ್ಲ, ಯಾಕೆಂದರೆ ಇಟ್ ಈಸ್ ಇನ್ ಸೀಲ್ಡ್ ಕವರ್. ಆಯ್ತಲ್ಲ, 3 ತಿಂಗಳದ ಕಾರ್ಯಕ್ರಮನ ನಾನು ಈಗಾಗಲೇ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲಿಗೆ ಅಲ್ಲಿ ಬರ್ತೀನಿ, ಅಲ್ಲಿಗೆ ಇಲ್ಲಿ ಬರ್ತೀನಿ ಅಂತ. ಪ್ರಿಂಟ್ ಹಾಕಿಸ್ಬೇಕು ಸರ್ ಅಂತ ಹೇಳ್ಬಿಟ್ಟಿದ್ದಾರೆ. ಹ್ಞೂ ಅಂತಲೂ ಅಂದ್ಬಿಟ್ಟಿದ್ದೀನಿ. ಯಾರಿಗೂ ಗೊತ್ತು ನಾಳೆ ಅಂತಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ. ಯಗಟಿ ಗ್ರಾಮದಲ್ಲಿರ್ಬೋದು, ಟ್ರಂಪ್ ಇರ್ಬೋದು ಅಂತ ಹೇಳಿದ್ನಲ್ಲ, ವಾಪಸ್ ಬರಬೇಕಾದ್ರೆ ಬೋರ್ಡಿಂಗ್ ಪಾಸ್ ತೊಗೊಂಡು ಬಂದಿದ್ದೀವಿ ಅಂತ. ಆ ಫ್ಲೈಟು 1 ನಿಮಿಷ 1 ಸೆಕೆಂಡ್ ಕೂಡ ಲೇಟ್ ಆಗಲ್ಲ. ಅಷ್ಟೇ ಅಲ್ಲ, ಆ ಫ್ಲೈಟಲ್ಲಿ ಸೀಟ್ ನಂಬರ್ 11ಗೆ ಇಲ್ಲ. ಹಾಗಾಗಿ ಅನಾಯಾಸೇನ ಮರಣಂ ದೇವ್ರ ಮುಂದೆ ಮಾತ್ರ ಕೇಳಬೇಕು. ಕೇಳಿದರೆ ಬೇಡಿದರೆ ಎನ್ನೊಡೆಯನಂ ಬೇಡುವೆ, ಪಾಡಿದರೆ ಎನ್ನೊಡೆಯನಂ ಪಾಡುವೆ ಅಂತ. ಹಾಗೆ ಬಾಳಿ ಬದುಕಿದಂಥ ಒಬ್ಬ ನಮ್ಮ ಕನ್ನಡದ ಕವಿ ಯಾರಾದರೂ ನಮಗೆ ಕಾಣಿಸ್ತಾನೆ ಅಂತಂದರೆ ಕುಮಾರವ್ಯಾಸ. ವೀರನಾರಾಯಣನನ್ನು ಬಿಟ್ಟು ಏನನ್ನೂ ಕೇಳಲಿಲ್ಲ ಅವನು. ನಮಗೆ ಯಾವ ಅಕ್ಕ ಮಹಾದೇವಿಯ ಕಥೆಯಲ್ಲಿ ಚೆನ್ನಮಲ್ಲಿಕಾರ್ಜುನನ್ನು ಬಿಟ್ಟು ನಾನು ಇನ್ಯಾರನ್ನು ಕಣ್ಣೆತ್ತಿ ನೋಡೋದಿಲ್ಲ ಅಂತ ಹೇಳಿ ಹೊರಟಂಥವಳು, ಇಲ್ಲಿ ಉಡುಗಣಿ ತಡಗಣಿಯಿಂದ ಹಿಡಿದು ಅಲ್ಲಿ ತನಕ ಹೊರಟಂಥ ಹೆಣ್ಣು ವೀರವನಿತೆ ಏನು ಕಂಡುಬಿಡ್ಲು, ನಾವು ಅದನ್ನು ಕುಮಾರವ್ಯಾಸನಲ್ಲಿ ಕಾಣ್ತೀವಿ. ನನ್ನನ್ನು ಕಾಪಾಡೋನು ವೀರನಾರಾಯಣ ಅಂತ ಹೇಳಿ ಹಂಗರಣೆಯನ್ನು ತೊಡೆದು ವಿನಾದೈನ್ಯನ ಜೀವನ ಅಂತ್ಯಕಾಲೇ ತವ ಪಾದ ದರ್ಶನ ಅಂತ.
ಹಾಗೆ ಹೇಳಿದ ನಂತರ ಜೀವನ ಸಾಕ್ಷಾತ್ಕಾರ ಹೇಗಿರಬೇಕು ಅನ್ನೋದನ್ನು ತೋರಿಸ್ತಾ ಇರ್ತಾರೆ. ನಮ್ಮ ಗ್ರಾಚಾರ ಏನು ಗೊತ್ತಾ, ನಾವು ಎಡಬಿಡಂಗಿ. ಇವತ್ತು ಮಾತ್ರ ನಮ್ಗೆ ವೀರನಾರಾಯಣ, ನಾಳೆ ಮಾತ್ರ ಗ್ರಾಮ ದೇವತೆ, ನಾಡಿದ್ದಿಂದ ಯಾಕೋ ನಮಗಿಬ್ಬರಲ್ಲೂ ನಂಬಿಕೆ ಇಲ್ಲ. ದಿವಿಜಿ ಅದನ್ನು ಹೇಳಿದ್ರು, ನಂಬದಿರ್ಹನು ತಂದೆ ಅಲ್ವಾ, ಹಿರಣ್ಯಕಶಿಪು ನಂಬದಿರ್ಹನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರಬಿಬ್ಬಂದಿ ನೀನು ಅಂತ. ಯಾವಾಗೋ ಬೇಕಾದಾಗ ಡಾಕ್ಟ್ರ್ ಹೇಳಿದಾಗ ಅವರೆಲ್ಲ ಹೇಳ್ಬಿಡ್ತಾರೆ, ಡಾಕ್ಟ್ರೇ ನಮಗೆ ಕಿಂಗು, ಅವರೇ ನಮ್ಗೆ ವಾಸಿ ಮಾಡಿಬಿಡ್ತಾರೆ, ಎಲ್ಲ ಕರೆಕ್ಟು. ಡಾಕ್ಟ್ರ್ ಬಂದು ಯಾಕೋ ಕೈ ಮೀರ್ತಾ ಇದೆ, ಇಬ್ಬರೇ ಗಾಡ್ ಅಂತಾರಲ್ಲ, ಆವಾಗ ನಮಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಡಾಕ್ಟ್ರ್ ನಂಬಬೇಕೋ ದೇವ್ರು ನಂಬಬೇಕೋ, ಡಾಕ್ಟ್ರ್ ನಂಬಬೇಕೋ ದೇವ್ರು ನಂಬಬೇಕು, ಇಬ್ಬಂದಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ದಿವಿಜಿ ಅವರು. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿಂದಲೋ ಬಿಂಬದಿಂದನೋ ಮೋಕ್ಷವಾರಿಗಾಯಿತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ. ಆಸೆ ಅದಕ್ಕೆ ಸಿಂಬಳದ ಮೇಲೆ ನೋಡಿ. ಗ್ರಾಚಾರ ಪಕ್ಕದಲ್ಲೇ ಜಾಂಗೀರ್ ಇರುತ್ತೆ, ಅದು ಕೂತ್ಕೊಳ್ಳಲ್ಲ ದರಿದ್ರ, ಹೋಗಿ ಎಲ್ಲೋ ಕೂತ್ಕೊಂಬಂದು ಆಮೇಲೆ ಜಾಗೀರಿಗೆ ಬರುತ್ತೆ. ನಮ್ಗೆ ಅದು ತಿನ್ನೋಂಗಿಲ್ಲ, ಇದು ತಿನ್ನೋಂಗಿಲ್ಲ. ಸಿಂಬಳಕ್ಕೆ ಸಿಕ್ಕೊಂಬಿಟ್ಮೇಲೆ ಏನಾಗ್ಬಿಡುತ್ತೆ, ಅದರದ್ದು ಗ್ರಾಚಾರ ಅಂಟೋದು. ಈ ದುರ್ಜನರು ಸಿಂಬಳ ಇದ್ದ ಹಾಗೆ. ಒಂದು ಸತಿ ನೀವು ಆ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋದಾಗೆ ಈ ದುರ್ಜನರ ಸಂಘಕ್ಕೆ ಬಂದುಬಿಟ್ರಿ ಅಂತಂದರೆ ಬೇಕಾಗೋ ಬೇಡವಾಗೋ. ನಾವು ಎಲ್ಲ ನೋಡಿದ್ದೀವಿ, ರೈಟ್ ಮ್ಯಾನ್ ಇನ್ ರಾಂಗ್ ಪ್ಲೇಸ್ ಅಂತ ಎಷ್ಟೋ ಸತಿ ಆಗ್ಬಿಟ್ಟಿದೆ ಅಲ್ವಾ. ವಿದುರ ಅಲ್ವಾ, ವಿದುರ ನಮ್ಮ ಕಣ್ಮುಂದೆ ಬರಬೇಕಲ್ವ, ನಿಮ್ಮ ಗಮನಕ್ಕೆ ಬರಬೇಕಲ್ವ. ಇದೆಲ್ಲ ನಾವೆಲ್ಲಿ ಎಡುತ್ತಾ ಇದ್ದೀವಿ ಅಂತಂದರೆ ಅದೇನೋ ಸೋಕಾಲ್ಡ್ ಬಹುಮತ ಅಂತ ಎಡುತ್ತಾ ಇದ್ದೀವಿ. ಬಹುಮತ ನಿಜವಾಗ್ಲೂ ಬಂದಿದೆಯಾ ಅಂದರೆ ಇಲ್ಲ. 6 ಕೋಟಿ ಜನರು ನನಗೆ ಆಶೀರ್ವಾದ ಮಾಡಿದರು. ಎಲ್ಲಿ ಮಾಡಿದಾರೋ? 33% ಟೋಟಲ್ ವೋಟಿಂಗು. ಅದರಲ್ಲಿ 16% ಬಂದವನು ಗೆದ್ದ ಅಷ್ಟೇ. ನಿನ್ಗೆ 6 ಕೋಟಿ ಎಲ್ಲ ಆಶೀರ್ವಾದ ಮಾಡಿದ್ದಾರೆ? ಮಾಡಿಲ್ಲ ನಿನಗೆ. ನಾವು ಹೇಳ್ಕೊತೀವಿ ಗ್ರಾಚಾರ ನಮ್ಮದು. ಯಾಕೆ? ಬಹುಮತ, ನಂಬರ್ ಗೇಮು. ಸಿಗಲಿಲ್ವಾ ಆ ಕಡೆ ತಗೊಂಡ್ಬಿಟ್ರಾಯ್ತು. ನೋಡಿ ನೀವು, ಅದಕ್ಕಾಗಿ ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಮಹಾಭಾರತ ತಿಳಿಸ್ಕೊಡುತ್ತೆ, ಜಯ ತಿಳಿಸ್ಕೊಡುತ್ತೆ. 11 ಅಕ್ಷೋಹಿಣಿ ಸೈನ್ಯ, ಇಲ್ಲಿ 7 ನಂಬರ್ ಗೇಮ್ ಗೆಲ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ 3 ಅಕ್ಷೋಹಿಣಿ ಸೈನ್ಯ ಇದ್ದಿದ್ರು ಸಾಕು ಅಂತ ನಾನು. ಯಾಕೆಂದರೆ ಆ ಕಡೆ ಎಲ್ಲ ಇದ್ದಾರೆ, ಈ ಕಡೆ ಕೃಷ್ಣ ಒಬ್ಬ ಇದ್ದಾನೆ ಅಂತ, ಒಬ್ಬ ಧರ್ಮ ಭೀರು ಇದ್ದಾನೆ ಈ ಕಡೆಗೆ ಅಂತ. ಅಲ್ಲಿ ನೀವು ನೋಡ್ತಾ ಇರ್ತೀರಲ್ಲ ಮೀಮ್ಸಲ್ಲಿ, ಅಮ್ಮ ನನ್ನ ಕಡೆಗಿದ್ದಾಳೆ ಅಂತ ಅಲ್ವಾ. ಧರ್ಮ ನನಗೆ ಅಮ್ಮ ಆಗಬೇಕಲ್ವಾ, ಈ ದೇಶ ನನಗೆ ಅಮ್ಮ ಆಗಬೇಕಾಗಲ್ಲಲ್ವಾ. ಜಾಯಮಾನೋ ಭವತಿ ತ್ರೈಋಣಾಹ ಅಂತ ಹೊಳಿಬೇಕಲ್ವಾ. ಹುಟ್ಟನೆ ಋಷಿ ಋಣ, ದೈವ ಋಣ, ಪಿತೃ ಋಣವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ನಾವು. 4ನೇ ಋಣ ತಾಯಿ. ಭರತ ಭೂಮಿ ನನ್ನ ತಾಯಿ, ನನ್ನ ಪರ್ವ ತೊಟ್ಟಿಲು ಅಂತ ಕರೆದಂಥವ್ರು ಕುವೆಂಪುಗಳು. ತಾಯಿ ಭಾರತಿ ನಿನ್ನ ಮೂರ್ತಿ, ಎದೆಯ ಗುಡಿಯಲ್ಲಿಟ್ಟು ಭಜಿಸಿ ಜ್ವಲಿಪೆ ನಾರತಿ ಅಂತ. ಅಂಥ ತಾಯಿಗೆ ಅವಮಾನ ಆಗ್ತಾ ಇದ್ರೆ ನಾವು ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ರಾಷ್ಟ್ರ ಪ್ರೇಮ ಅನ್ನೋದು 4ನೇ ಋಣ ಆಗಬೇಡವಾ? ಕುಮಾರವ್ಯಾಸನಿಗಿರಲಿಲ್ವಾ? ಈ ದೇಶವನ್ನು ಹೊಗಳಿಲ್ವಾ? ಇಲ್ಲಿಯ ದೇವರುಗಳನ್ನ ಹೊಗಳಿಲ್ವಾ? ಇಲ್ಲಿಯ ಒಂದು ಪವಿತ್ರ ಗ್ರಂಥ ಅಂತ ಇರ್ತಕ್ಕಂಥದ್ದು ಮಹಾಭಾರತವನ್ನು, ಕೃಷ್ಣ ಪಾರಮ್ಯವನ್ನು ಕೊಂಡಾಡಲಿಲ್ವಾ? ಕನ್ನಡದ ಕವಿಗಳಲ್ಲಿ ನೀವು ಬೇಕಾದಷ್ಟು ಜನನ್ನು ನೋಡಿದಿರಿ. ಕೃಷ್ಣ ಪಾರಮ್ಯವನ್ನು ಮೆರೆದ ಏಕೈಕ ಗ್ರಂಥವಿದೆ ಅಂತಂದರೆ ವ್ಯಾಸ ಭಾರತ ಬಿಟ್ಟರೆ ಕುಮಾರವ್ಯಾಸನದು ಮತ್ತೊಂದಿಲ್ಲ. ಅಲ್ಲಿಗೆ ಏನು ತೋರಿಸ್ತಾ ಇದೆ ಅಂತಂದರೆ ಭಗವಂತನೊಬ್ಬನಿದ್ದಾನೆ, ಅವನೆಲ್ಲರನ್ನೂ ಸಲಹುತ್ತಾನೆ. ಯೋಚನೆ ಮಾಡಬೇಡವೋ, ಅಲ್ಲಿದ್ದಾನೆ ನಮ್ಮವನು, ಅವನು ನೋಡ್ತಾನೆ. ಎಲ್ಲಿ ಸಿಕ್ಕದ ನಮಗೆ ಅಂತಂದರೆ ಕಾರಣಕ್ಕೆ ಸಿಗ್ತಾನೆ. ಜಯವೆಂಬ ಗ್ರಂಥದಲ್ಲಿ ಕೃಷ್ಣನ ರೂಪಿಯಾಗಿ ನಮಗೆ ಕಾಣಕ್ಕೆ ಸಿಗ್ತಾನೆ. ಇಲ್ಲೂ ಸಿಗ್ತಾನ ಸಾರ್ ಅಂತಂದರೆ ದಿವಿಜಿ ಹೇಳ್ದಂಗೆ ನಂಬಿ ಕಂಬದಿಂದಲೋ ಬಿಂಬದಿಂದಲೋ ಬರ್ತಾನೆ. ಯಾಕೆ? ಯೋಚನೆ ಮಾಡಿ. ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ, ಕಾನೂನು ತಿಳ್ಕೊಂಡಿರೋರು, ಹಾಗೆ ತಿಳ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಯಾರು ಕೂಡ ಮಾತೆಯರು, ಇದೊಂದನ್ನು ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಯಾರು ಮಾತೆಯರು ಕೂಡ ಇನ್ನು ಮುಂದೆ ನೀವು ವಸ್ತ್ರಾಪಹರಣ ಅನ್ನೋ ಪದವನ್ನು ಉಪಯೋಗ ಮಾಡಬಾರ್ದು. ಇದು ನೆಗೆಟಿವ್ ಥಾಟು. ಇದು ಅಟೆಂಪ್ಟೆಡ್ ಔಟ್ರೇಜಿಂಗ್ ಮಾಡೆಸ್ಟಿ ಆಫ್ ದಿ ವುಮನ್ ಅಂತ. ಅಂದರೆ ವಸ್ತ್ರಾಪಹರಣದ ಪ್ರಯತ್ನ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ವಸ್ತ್ರಾಪಹರಣದ ಪ್ರಯತ್ನ ಅಂತ ಆ ಸಂದರ್ಭವನ್ನು ಹಾಕಿದ್ದಾರೆ. ಭೀಷ್ಮರು ಕಾಮನ್ ಪ್ರಿಪಾಸಿಟಸ್ಸು, ತಿಳಿದಂಥವ್ರು. ನಾನು ಆಗಲೇ ಹೇಳಿದೆ, ಧರ್ಮವನ್ನು ತಿಳಿದಂತಕ್ಕಂಥವ್ರು. ಶರಶೈಯಲ್ಲಿರುವಾಗ ಕೃಷ್ಣ ಹೇಳಿ ಕಳಿಸ್ತಾನೆ,
ನಿಮಗೆ ಧರ್ಮ ತಿಳ್ಕೋಬೇಕು ಅಂತಿದ್ರೆ ಯುಧಿಷ್ಠಿರ ಹೋಗು, ಅವರು ಶರಶೈಯಲ್ಲಿದ್ದಾರೆ, ಉತ್ತರಾಯಣವನ್ನು ಕಾಯ್ತಾ ಇದ್ದಾರೆ, ಇಚ್ಛಾಮರಣಿ, ಸಾಯೋದಕ್ಕೆ ಮುಂಚಿತವಾಗಿ ಅವ್ರ ಹತ್ರ ಧರ್ಮ ತಿಳ್ಕೊ ಅಂತ. ಅಂಥವ್ರ ಬಾಯಿ ಕಟ್ಟು ಹೋಗಿರುತ್ತೆ. ತನ್ನ ವಂಶದ ಸೊಸೆ, ಅವಳಿಗೆ ಇಂಥ ಅನ್ಯಾಯ ಆಗ್ತಿದೆ, ಬಾಯಿ ಮುಚ್ಕೊಂಡು ಕೊಡ್ತಾರೆ. ಎಲ್ಲರಿಗೂ ತಿಳಿಸ್ಕೊಟ್ಟಂಥ ಮೇಷ್ಟ್ರು ಇವ್ರಿಗೇನು ಬೇರೆ ಪಾಠ ಹೇಳಿಲ್ಲ, ಅವ್ರಿಗೇನು ಬೇರೆ ಪಾಠ ಹೇಳಿಲ್ಲ. ದ್ರೋಣಾಚಾರ್ಯರು ಒಂದು ಅಬಲೆಗೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ನೋಡಿ ಸುಮ್ಮನೆ ಕೂಡ್ತಾರೆ. ಕರ್ಣ ಬಿಡಿ, ಇವರ ಮತ್ಸ್ಯಯಂತ್ರಕ್ಕೆ ಹೋದಾಗ ಅವನು ಪಾರ್ಟಿಸಿಪೇಟ್ ಮಾಡಿರ್ತಾನೆ ದುರ್ಯೋಧನನ ಪರವಾಗಿ, ಫೇಲ್ ಆಗಿಬಿಟ್ಟಿರ್ತಾನೆ. ಅವನುಗಳು ಸಿಕ್ಕಲಿಲ್ಲ ಅನ್ನೋದಕ್ಕೂ, ಅದರಿಂದ ನನಗೆ ಸಿಗ್ತೇರಿ ಇನ್ಯಾರಿಗೂ ಸಿಗೋದು ಬೇಡ ಅಂತ ಅವಮಾನ ಮಾಡೋದಕ್ಕೆ ಕರ್ಣ ಕಿಚಾಯಿಸ್ತಾನೆ ಅಂತ ಹೇಳ್ತಾರೆ. ಆ ಕಡೆಗೆ ಹೋಯ್ತು, ಈ ಕಡೆಗೆ ಹೋಯ್ತು, ಎಲ್ಲರೂ ಸುಮ್ಮನಾಗ್ತಾರೆ. ಧೃತರಾಷ್ಟ್ರ ಬರ್ತಾನೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ಮೂಲೆಯಲ್ಲಿ ಈಗಿನ ಥರ ಮೊಬೈಲ್ ಇರಲಿಲ್ಲ, ಇಮೇಲ್ ಇರಲಿಲ್ಲ, ಯಾವ ಮೂಲೆನೂ ಇರಲಿಲ್ಲ. ಹೀಗೆ ಕೈಯಲ್ಲಿ ತಿರುಗಿಸ್ಬಿಟ್ಟು ಹಲೋ ಅನ್ಬೇಕು. ಅಂತಹ ಟೆಲಿಫೋನ್ ಇದ್ದ ಕಾಲದಲ್ಲಿ ಎಲ್ಲೋ ದೇಶದ ಮೂಲೆಯಲ್ಲಿ 2 ರೈಲುಗಳ ನಡುವೆ ಅಪಘಾತವಾಯಿತು ಅಂತ ಹೇಳಿ ನೈತಿಕ ಹೊಣೆಯನ್ನು ಹೊತ್ತಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಇವತ್ತು ಕಣ್ಣೆದರಿಗೆ ಆದರೂ ಎನ್ಕ್ವೈರಿ ಮಾಡಿ ರಿಪೋರ್ಟ್ ತರಿಸ್ತೀವಿ ಅಂತೀವಿ, ಎಲ್ಲಿಗೆ ಬಂತು? ಹಾಗೆ ಧೃತರಾಷ್ಟ್ರನಿಗೆ ಬಹಳ ಮೇಲಿನ ಮಾತ್ರ ಕಣ್ಣಿನ ಬಾಹ್ಯದಿಂದ ಅವನು ಕುರುಡನಲ್ಲ, ಅಂತಃಚಕ್ಷುಗೆ ಕುರುಡನಾಗಿದ್ದ ಅವನು. ತನ್ನ ಸ್ಥಾನದಲ್ಲಿ, ರಾಜಧರ್ಮದಲ್ಲಿ, ಇಡೀ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ಗೌರವ, ಆದರ, ಆತಿಥ್ಯವನ್ನು ಕಾಪಾಡಬೇಕಾದಂಥ ರಾಜಸ್ಥಾನದಲ್ಲಿ ಕುಳಿತಕ್ಕಂತಹ ಆ ದುರ್ಯೋಧನನ ಅಟ್ಟಹಾಸವನ್ನು ಮಟ್ಟ ಹಾಕ್ತಕ್ಕಂತಹ ಧೃತರಾಷ್ಟ್ರನಿಗೆ ಸದ್ಬುದ್ಧಿ ಬರಲಿಲ್ಲ. ಯಾಕೆ ಅಂತಂದರೆ ಪುತ್ರ ಪ್ರೇಮ ಅಂತ. ನೋಡ್ತಾ ಇದ್ದೀರಲ್ವಾ, ಈಗಿನ ಕಾಲಕ್ಕೂ ಪ್ರಸ್ತುತ ಅಲ್ವಾ ಪುತ್ರ ಪ್ರೇಮ ಏನೇನು ಮಾಡಿಸಿದೆ ಅಂತ. ಚೀಫ್ ಜಸ್ಟಿಸ್ಗಳಾಗಿದ್ದರು, ಪ್ರಮುಖವಾದ ಹುದ್ದೆಗಳನ್ನು ತೆಗೆದುಕೊಂಡರು. ತಮ್ಮ ಆ ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಎಂದೂ ದ್ರೋಹವನ್ನು ಮಾಡಲಿಲ್ಲ. ಪುತ್ರರು ಮಾಡಿದ್ರಿಂದ ಯಾವ ಸ್ಥಿತಿಗೆ ತಲುಪಿದ್ರು ಅಂತ ನಿಮ್ಮ ಕಣ್ಮುಂದೆ ಇಲ್ವಾ? ದೂರದ ಪಂಜಾಬ್ನಲ್ಲಿ ಅದೇ ಸಮಾನವಾಗಿ ಪ್ರಾಣವನ್ನೇ ಕಳ್ಕೊಳ್ಳಿಲ್ವಾ? ಯೋಚನೆ ಮಾಡಬೇಕಲ್ವಾ? ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಒಂದು ಮಗನ ತೊಂದರೆಯಿಂದ ಅಂತ ಕುಲಕ್ಕೆ ಕಂಟಕನಾಗಿ ಹುಟ್ಬಿಟ್ನೆ. ಇಂತಹ ಧೃತರಾಷ್ಟ್ರ ಕಣ್ಮುಚ್ಕೊಂಡು ಕೂತ್ಕೋತಾನೆ. ಬಿಟ್ಬಿಡಿ ಎಲ್ಲರೂ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಲ್ವಾ? ಗಾಂಧಾರಿ ತಡಿಬೋದಾಗಿತ್ತಲ್ವ? ಬೆಲ್ಲೊಡಿತು, ಸತ್ಯ, ತಡಿಬೋದಾಗಿತ್ತು, ತಡಿಲಿಲ್ಲ. ತಾವು ತಿಳ್ಕೋಬೇಕು, ರಜಸ್ವಲೆ ಏಕವಸ್ತ್ರಧಾರಿಣಿ ಅಂತ ಎಚ್ಚರಿಸ್ತಾಳೆ ದ್ರೌಪದಿ. ದುಶ್ಯಾಸನ ಎಳ್ಕೊಂಡು ಬರುವಾಗ ಎಚ್ಚರಿಸ್ತಾಳೆ, ಹುಷಾರು ಗೋವೆ ಅಂತ ಹೇಳ್ತಾರೆ. ಹೇಳಿದ್ರೆ ಅಯ್ಯೋ ಬಿಡು ಮಾಮೂಲು ಹೇಳ್ತಾರೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸ್ಬಿಡ್ತಾರೆ. ಆವಾಗ ನಿಮಗೆ ಆಗ್ತಕ್ಕಂಥ ತೊಂದರೆ ಎಂಥದ್ದು ಅಂತ ಹೇಳೋದನ್ನು ಹೇಳಬೇಕಾದ್ರೆ ಅದು ಕಾವ್ಯದ ಲಕ್ಷಣವೂ ಹೌದು. ಹೆಣ್ಣಿನ ಮಾನಕ್ಕೆ ಕೈ ಹಾಕಿದರೆ ಏನೆಲ್ಲ ತೊಂದರೆ ಆಗ್ಬೋದು ಅಂತ ಕುಮಾರವ್ಯಾಸ ಎಚ್ಚರಿಸ್ತಕ್ಕಂಥ ಒಂದು ಅಪಕೀರ್ತಿ ನಾರಿಯ ಸೆರೆಗ ಹಿಡಿದರು ಅಂತ ಬರೀತಾನೆ ನೋಡಿ. ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಅಪಕೀರ್ತಿ ಅಂತಕ್ಕಂಥದ್ದು ಅವಳಿಗೆ ಅಪಕೀರ್ತಿ ಅಲ್ಲ, ಆ ನಾರಿಯನ್ನು ಮುಟ್ಟಿದ್ರೆ ನಿನಗೆ ಬರ್ತಕ್ಕಂಥದ್ದು. ಅಂದರೆ ಎಂಟೈರ್ ಆ್ಯಕ್ಟನ್ನು ಅವನು ಅಪಕೀರ್ತಿ ಅಂತ ಕರೀತಾನೆ. ಎಂಥ ಬುದ್ಧಿವಂತಾರಿ, ಅಂಥ ಬುದ್ಧಿವಂತಾರಿ. ಇಡೀ ವ್ಯಾಲ್ಯೂನ ಇವತ್ತು ನಾವೇನು ಕರಿತೀವಿ 376 ಅಂತೀವಿ, ಅಥವಾ BNSS 64 ಅಂತ ಕರಿತೀವಿ, BNSL ಕರಿತೀವಿ, ಏನೇನು ಕರಿತೀವಿ ನಾವು, ಪೋಕ್ಸೋ ಆ್ಯಕ್ಟ್ ಅಂತ ಕರೆದ್ವಿ, ಚಿಕ್ಕ ಮಕ್ಕಳು ಅಂತ ಕರೆದ್ವಿ ಅಂತ. ನಮ್ಮ ಗ್ರಾಚಾರ ರೀ ಗಂಡಸರಿಗೆ. ಮುಡಿಕೋಲಿಗೆ ಸೀರೆ ಓಡಿಸ್ಬಿಟ್ರು ಅದಕ್ಕೆ ಕಣ್ಣು ಹಾಕ್ತೇವೆ ನಾವು. ಅಂಥ ದರಿದ್ರ. ಇದು ಮಾನಸಿಕವಾಗಿ ನಾವು ತೊಂದರೆ ಒಪ್ಪಾಡ್ಕೊಂಡಿರ್ತಕ್ಕಂಥದ್ದು. ಅದರಿಂದ ಅಪಕೀರ್ತಿಯ ನಾರಿಯ ಸೆರಗ ಹಿಡಿದರು ಅಂತ ಬರೀತಾನೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಮೆರಿತಾನೆ. ಯಾಕೆ ನಾನು ಅದನ್ನು ಅಷ್ಟು ವಿವರವಾಗಿ ಹೇಳ್ತಾ ಇದ್ದೀನಿ ಇದೊಂದು ಅಂತಂದರೆ, ಹೆಣ್ಣು ಮಕ್ಕಳನ್ನು ಗೌರವದಿಂದ ನಡೀರಿ ಅಂತ ತಾಯಂದರು ಕಳಿಸ್ಕೊಟ್ಬಿಟ್ರೆ ನಮಗೆ ನಾಳೆ ಬೆಳಗ್ಗೆ 376 ಬೇಡ, ಪೋಕ್ಸೋ ಆ್ಯಕ್ಟು ಬೇಡ. ಪರಸ್ತ್ರೀಯನ್ನು ಪಾರ್ವತಿಯನ್ನು ಬೇಕು ಅಂತ ಮೊನ್ನೆ ಆದೋದಂತ ಇಬ್ರಾಹಿಂ ಸುತಾರ ಹೇಳ್ಕೊಟ್ರು. ಬಸವಣ್ಣವ್ರು ಹೇಳ್ತಾರೆ, ಹರಿವ ಹಾವಿಗೆ ಅಂಜೆ, ಉರಿವ ನಾಲಿಗೆ ಗಂಜೆ,
ಕತ್ತಿಯ ಮೊನೆಗೆ ಅಂಜೆ ಅಂತ ಹೇಳ್ತಾರವರು. ಮತ್ತು ಯಾವುದಕ್ಕಪ್ಪ ಹೆದರ್ಕೋತೆ ಅಂತ ಬಸವಣ್ಣವ್ರು ಕೇಳಿದ್ರೆ ಒಂದು ಹೇಳ್ತಾರೆ, ಪರಸ್ತ್ರೀಗೆ ಪರಧನಕ್ಕೆ ಅಂತ. ಎಂಥ ಉದ್ದವಾಗಿರ್ತಕ್ಕಂಥದ್ದಲ್ವ. ಹೆಣ್ಣು ಮಕ್ಕಳನ್ನು ಆದ್ದರಿಂದ ಆ ರೀತಿ ನೋಡ್ಕೋಬೇಕಾಗಿ ಬರುತ್ತೆ. ಅದನ್ನು ಅವ್ರು ನೋಡ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ತೊಂದರೆ ಆದಂಥದ್ದನ್ನು ಏನಾಯಿತು ಅನ್ನೋದನ್ನು ನೀವು ನೋಡ್ತೀರಿ. ಆಗ ಆ ದ್ರೌಪದಿಗೆ ನಂಬಿದ್ದು ಒಂದನ್ನು, ಡಿ.ವಿ.ಜಿ. ತಿರ್ಗಾ ನೆನಪು ಬರಬೇಕಲ್ವ ನಮಗೆ. ಕೃಷ್ಣನ್ನ ಕರೀತಾಳೆ. ಏನು ಇಮೇಲ, ವಾಟ್ಸಪ್ ಕಾಲ, ಲೈಟ್ನಿಂಗ್ ಕಾಲ. ಭಗವಂತ ನೋಡಿ, ಒಂದು ಮನಸ್ಸಿನಿಂದ ನಂಬಿಕೆಯಿಂದ ನೀವು ಭಗವಂತನ ಕರೆದ್ರೆ ದಾಸರು ಜಿಪ್ ಫೈಲಲ್ಲಿ ಬರೆದು ಕೊಡ್ತಾರೆ. ಇಡೀ ಗಜೇಂದ್ರ ಮೋಕ್ಷವನ್ನು 2 ಪದದಲ್ಲಿ ಹೇಳ್ತಾರೆ. ಕರಿರಾಜ ಕರೆಸಿದನೆ ಅಂತ ಮುಗಿದೋಯ್ತು ಗಜೇಂದ್ರ ಮೋಕ್ಷ. ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತ. ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಅಂತ. ದ್ರೌಪದಿಗೆ ಒಲ್ದಿ ಪ್ರಾಣಿ ಆನೆ ಒಂದು ಕಮಲ ಪುಷ್ಪವನ್ನು ಕೊಟ್ಟಿದ್ದಕ್ಕೆ ನೀನು ಅವನಿಗೆ ಬಂದು ಹೇಳ್ದಿ. ಅದನ್ನು ಮುಂದೆ ಒಂದು ಕಡೆ ದಾಸರು ಬರೀತಾರೆ, ಭಗವಂತ ಎಷ್ಟು ಕರುಣಾಮಯಿ ಅಂತ ಬರೆಯೋಕ್ಕೆ ಹೇಳ್ತಾರೆ. ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ, ಕರಿ ರಾಜ ಅವ ನಿನ್ನ ಹಿರಿಯಪ್ಪನ ಮಗನೇನು. ಶರಣಾಗತ ರಕ್ಷಾಮಣಿ ಎನ್ನುವ ಬಿರುದು ಬೇಕಾದರೆ ಸರಸರ್ರ ಬಾರಯ್ಯ. ನೋಡಿ ದಾಸರು ಕರೆಯೋ ಮೆಥಡು. ಬಾರಯ್ಯ ನೀನು ಕಂಡಿದ್ದೀನಿ, ನೀನು ಹೇಳ್ತೀಯಲ್ವ ಎಲ್ರಿಗೂ ಜಸ್ಟಿಸ್ ಡಿಸ್ಪೆನ್ಸೇಷನ್ ಅಂತ, ಮತ್ತೆ ಕಲ್ಲೇ ಕೂತಿದ್ದೆ, ಯು ಶುಡ್ ಹ್ಯಾವ್ ಗಾನ್ ದೇರ್ ಅಂತ ಕೇಳ್ತಾರಲ್ವ. ಅವನೇ ನಿಮ್ಮ ದೊಡ್ಡಪ್ಪನ ಮಗನ ಅಂತ ಕೇಳ್ತಾರೆ ದಾಸರು. ಹಾಗೆ ದ್ರೌಪದಿ ದೇವಿ ಆಗ ಕರೀತಾಳೆ. ವಸ್ತ್ರಾಕ್ಷಯವಾಗುತ್ತೆ. ಒಂದು ಕ್ಷಣದಲ್ಲಿ ವ್ಯಾಸರು ಇಡೀ ನೆಗೆಟಿವ್ ಮೊಮೆಂಟ್ನ ಏನು ಕ್ರಿಯೇಟ್ ಮಾಡಿದ್ರು ಅದನ್ನು ವಸ್ತ್ರಾಕ್ಷಯ ಅನ್ನೋದ್ರಿಂದ ಇಡೀ ಮಾಹೋಲ್ನ ಪಾಸಿಟಿವ್ ಆಗಿ ತಳ್ಕೊಟ್ರು. ಅದರ ಮುಖಾಂತರ ನಮಗೊಂದು ಸಂದೇಶವನ್ನು ಕೊಟ್ಟರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ. ನಾವು ಮನುಸ್ಮೃತಿನ ಎಲ್ಲದಕ್ಕೂ ಬೈದ್ಬಿಡ್ತೀವಿ ರೀ. ನಾವು ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳೋ ಒಂದನ್ನು ಹಿಡ್ಕೊಂಡ್ಬಿಟ್ಟು ನಾವು ಇಲ್ಲ ಹೆಣ್ಮಕ್ಳಿಗೆ ಅವ್ರು ಸಪೋರ್ಟ್ ಮಾಡಲಿಲ್ಲ. ಎಂಥ ಚೆನ್ನಾಗಿರ್ತಕ್ಕಂಥದ್ದು. ಎಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತೀವಿ ಅಲ್ಲಿ ನೋಡಿ ಎಲ್ಲ ದೇವತೆಗಳು ನಡೆದಾಡ್ತಾರೆ. ಅಂಥದ್ರಲ್ಲಿ ಬರ್ತಕ್ಕಂಥದ್ದು ಕೀರ್ತಿ ಆಗುತ್ತೆ. ಎಲ್ಲಿ ತೊಂದರೆ ಆಗುತ್ತೋ ಅಲ್ಲಿ ಅಪಕೀರ್ತಿ ನಾರಿಯ ಸೆರಗ ಹಿಡಿದರು ಅಂಥೇಳಿ ಆ ಏನು ಕೀಚಕಗಿಂತ ಅತ್ತತ್ತ ಯಾರು ದುಶ್ಯಾಸನ ಅವಳು ಹೇಳಿರ್ತಾಳೆ ಅದು ಮುಟ್ಕೂಡ್ದು ಅಂತ, ಆದರೂ ಕೂಡ ನಾವು ಮುಟ್ಬಿಡ್ತಾನೆ. ಇಂಥದ್ದೆಲ್ಲನೂ ನಮಗೆ ಯಾಕೆ ಗಮನಕ್ಕೆ ಬರಬೇಕು ಅಂತಂದರೆ, ಮನಸ್ಸಿನಲ್ಲಾದರೂ ಕೂಡ ನೀವು ಪರಸ್ತ್ರೀಯನ್ನು ಯೋಚಿಸಿದ್ರೆ ಅದು ವ್ಯಭಿಚಾರಕ್ಕೆ ಸಮ. ಅರ್ಥ ಮಾಡ್ಕೊಳ್ಳಿ. ಕಟ್ಟುಕೊಂಡ ಹೆಂಡತಿಯನ್ನು ಬಿಟ್ಟು ಬೇರೆ ಅನ್ಯರನ್ನು ನೀವು ನೋಡಿದ್ರಿ ಅಂತಂದರೆ ಅದು ಅಪಚಾರಕ್ಕೆ ಅತ್ಯಾಚಾರಕ್ಕೆ ಸಮ, ಮಾನಸಿಕವಾಗಿರ್ತಕ್ಕಂಥದ್ದು. ಅದಕ್ಕೆ ಇಂಗ್ಲೀಷ್ನಲ್ಲಿ ಸೇಯಿಂಗು, ಸೆಕ್ಸ್ ಈಸ್ ನಾಟ್ ಇನ್ ಬಿಟ್ವೀನ್ ಥೈಸ್, ಇಟ್ ಈಸ್ ಇನ್ ದಿ ಐಸ್ ಅಂತ. ನೀವು ನೋಡೋ ರೀತಿ ಇರಬೇಕು. ಅದನ್ನು ನೋಡಿಬಿಟ್ರೆ ಅವಳು ನನ್ನ ತಾಯಿ ರೂಪವಾಗಿ ಕಾಣ್ತು ಅಂತಂದರೆ, ಪಾರ್ವತಿ ಅಂತ ಕಾಣಿಸ್ಬಿಡ್ತು ಅಂತಂದರೆ, ಪಾರ್ವತಿ ಜೊತೆಗೆ ಹೋದ ರಾವಣ ಏನಾದ ಅಂತ ಯೋಚನೆ ಮಾಡಿ ಅಲ್ವಾ. ಇದನ್ನು ನಾವು ಮನಸ್ಸಿನಲ್ಲಿ ಹಾಕ್ಕೋಬೇಕು. ಅಷ್ಟು ಚೆನ್ನಾಗಿ ಹೇಳ್ತಾನೆ. ಮುಂದೆ ಒಂದು ಹೇಳ್ತಾನೆ, ನನ್ನನ್ನು ಒಮ್ಮೆ ನೋಡಿಬಿಡಪ್ಪ ನೀನು ಅಂತ ಹೇಳ್ತಾನೆ. ಅದನ್ನು ಹೇಳಿದಾಗ ಏನಾಗುತ್ತೆ ಅಂತಂದರೆ, ಕುಮಾರವ್ಯಾಸನ್ನ ನೆನೆಸ್ಕೊಂಡ್ಬಿಟ್ರೆ ಯಾರಿಗೂ ಕೂಡ ಪದ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾನವನು. ಪದಕ್ಕೆ ತಡ್ಕಾಡ್ಕಡಿತ ನೀವು ನೋಡಿದಿರಿ. ಅದು ನಾನು ನಿಮ್ಮೂರಿಗೆ ಅವತ್ತು ಇಲ್ಲಿ ಬಂದಿದ್ನಲ್ಲ, ಅಲ್ಲಿ ನೀವೇನೋ ಹೇಳಿದ್ರಲ್ಲ, ಅದು ಇವತ್ತಾಗಿದೆ, ಅದಕ್ಕೆ ಹೇಳಿದ್ದೀನಿ, ಇದಕ್ಕೆ ಇದಾಗುತ್ತೆ ಅಂತಾನೆ. ಯಾವುದಕ್ಕೆ ಏನಾಗುತ್ತೋ ದೇವ್ರಿಗೆ ಗೊತ್ತು. ಡಿಫೈನಿಂಗ್ ಒನ್ ಅನ್ನೋನ್ ಬೈ ಅನದರ್ ಅನ್ನೋನ್. ನಾವು ಇದನ್ನು ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿದ್ದೀವಿ. ಆವಾಗ ಅವನು ಹೇಳ್ತಾನೆ ಉದ್ಯೋಗ ಪರ್ವದಲ್ಲಿ, ಎನ್ನ ಹೃದಯದೊಳ್ಳಿರ್ತು ಮುರಿವನು ಗನ್ನದಲ್ಲಿ ಸಂಧಿಯನ್ನು ರಿಪುಗಳನ್ನು ನಿನ್ನೊಳವರೆಗಿದ್ದಾರೆಂದು ಹದನ ತಾನೋಪಿ ಭಿನ್ನನಂತಿರೆ ತೋರಿ ಭಿನ್ನನೆನಿಸಯ್ಯ ಮೆರವ ತಿಳಿಯಲು ಭಿನ್ನ ನೀ ಮುರವೈರಿ ನಾವಿಲ್ಲಂಜಬೇಕೆಂದ ಅಂತ. ಉದ್ಯೋಗ ಪರ್ವದ 10ನೇ ಸಂಧಿಯ 39ನೇ ಪದ್ಯ. ನಾನು ಆಗಲೇ ಹೇಳಿದ್ನಲ್ಲ, ಬೆಟ್ಟಿ ಬಾಟ್ ಸಮ್ ಬೆಟರ್ ಅಂತ. ಇದನ್ನು ಹೇಳಿದ್ರೆ ಸಾಕು, ನಾಲ್ಗೆ ತಾನಾಗೆ ಬರುವಂತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದನ್ನು ಕುಮಾರವ್ಯಾಸ ಹೇಳ್ತಾನೆ. ಅದನ್ನೆಲ್ಲ ಹೇಳೋ ಅಂಥ ಸಂದರ್ಭದಲ್ಲಿ ಈ ಯಾವಾಗೂ ಅಷ್ಟೇ ನಮಗೆ ಈ ಟೈಮೇ ನಮ್ಗೆ ದೊಡ್ಡ ವಿಲನ್ನು. ಆ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥದ್ದು. ಒಂದು ವಿಚಾರವನ್ನು ನಾನು ಸ್ಮರಿಸ್ದಲ್ಲೇ ಇದನ್ನು ಮುಗಿಸೋದಕ್ಕೆ ಆಗೋದಿಲ್ಲ. ಕೇಳಿದ್ವಿ
ಕುಮಾರವ್ಯಾಸನ ಬಗ್ಗೆ ಕೇಳ್ಕೊಂಡ್ವಿ, ತಿಳಿ ಹೇಳಿದ್ವಿ. ಪಠ್ಯಪುಸ್ತಕದಲ್ಲಿ ಯಾಕೋ ಅದು ಮರೆ ಆಗ್ತಾ ಇದೆ. ಚಿಂತಿಸಬೇಕಾಗಿಲ್ಲ. ಮಕ್ಕಳಿಗೆ ಇಂದು ಸಂಜೆ ಯಾರು ಹಿರಿಯರಿದ್ದೀರಿ, ಇಲ್ಲೇ 12 ಮಂತಂದವ್ರು ಇದ್ದೀರಿ, ಇವತ್ತು ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ಇದೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ಇದೆ ಮೊಬೈಲ್ನಲ್ಲಿ. ಇಲ್ಲಿ ಯಾರು ಸ್ವಲ್ಪ ತಾಂತ್ರಿಕದಲ್ಲಿ ಉದ್ಧಾರ ತಿಳ್ಕೊಂಡಿದ್ದೀರಿ, ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಆ ಕ್ಲಬ್ ಹೌಸಲ್ಲಿ ಕುಮಾರವ್ಯಾಸನ ದಿನಕ್ಕೊಂದು ಪದ್ಯ ಅಂತ ಒಂದು ಪ್ರಾರಂಭ ಮಾಡಿ. ಮೊದಲು ನಾನು ಸೇರ್ಕೋತೀನಿ. ಸಮುದ್ರತೆ ತರದವರು ಒಂದು ಪದ್ಯವನ್ನು ಹೇಳಿ, ದತ್ತಣ್ಣನಂತವ್ರು ಅದಕ್ಕೆ ವ್ಯಾಖ್ಯಾನ ಹೇಳಿ, 15 ನಿಮಿಷ ಸಾಕು. ಒಂದು ಪದ್ಯ, ಅದಕ್ಕೊಂದು ವಿಶ್ಲೇಷಣೆ, ದಿನಕ್ಕೊಂದು ಕುಮಾರವ್ಯಾಸನ ಪದ್ಯ ಅಂತ ಅದಕ್ಕೆ ಶೀರ್ಷಿಕೆ ಇಟ್ಟು ಕ್ಲಬ್ ಹೌಸಲ್ಲಿ ಪ್ರಾರಂಭ ಮಾಡಲಿ. ಕುಮಾರವ್ಯಾಸ ಜಯಂತಿಯನ್ನು ಯಗಟಿಯಲ್ಲಿ ನಾವು ನಡೆಸಿದ್ದಕ್ಕೆ ಸಾರ್ಥಕ ಅನಿಸುತ್ತೆ. ಇಲ್ಲಿ ಉಳಿದಿಂತವ್ರತಕ್ಕಂಥವ್ರೆಲ್ಲರನ್ನು ಕೂಡ ಯಗಟಿ ಅಂತ ಹೇಳಿದ್ದೀನಿ. ಯಗಟಿಯಿಂದ ಟ್ರಂಪ್ವರೆಗೂ ನಾವೆಲ್ಲರೂ ಕೂಡ ಭಗವಂತನ ಕೈಂಕರ್ಯಕ್ಕೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ನಮ್ಮನ್ನೆಲ್ಲ ಆ ಮಹಾಮಾರಿ ಕೋವಿಡ್ನಿಂದ ಕಾಪಾಡಿದ್ದಾನೆ. ಯೋಚನೆ ಮಾಡಿ, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನೆಂಟರು, ಇಷ್ಟರು, ಸ್ನೇಹಿತರು ಎಲ್ಲರೂ ಕೂಡ ಕ್ಷಣಾರ್ಧದಲ್ಲಿ ತಮ್ಮ ತಮ್ಮ ಜೀವನವನ್ನು ಕಳ್ಕೊಂಡ್ರು. ಭಗವಂತ ನಮ್ಮನ್ನೆಲ್ಲರನ್ನು ಯೋಚನೆ ಮಾಡಿ, ಇವೆಲ್ಲ ಸ್ವಲ್ಪ ವೀಕ್ ಕ್ಯಾಂಡಿಡೇಟ್ಸು, ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಕೊಟ್ಟಿದ್ದಾರೆ. ಮೇನ್ ಎಕ್ಸಾಮಲ್ಲಿ ನಾವು ಫೇಲ್ ಆಗಿದ್ದೀವಿ. ಆದ್ದರಿಂದ ಈಗ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳೋಣ. ಇಲ್ಲಿ ಕುಮಾರವ್ಯಾಸನ ವಂಶಸ್ಥರಿಗೆ ಮೂಲ ಪುರುಷನ ಹೇಳಿದ್ದಾರೆ, ಅದೆಲ್ಲ ಕರೆಕ್ಟ್ ಆಯಿತು. ನನಗೆ ಸುಮ್ಮನೆ ಸಾಮಾನ್ಯ ಜನರನ್ನು, ನನ್ನನ್ನು ಸೇರಿಸಿಕೊಂಡು ಕೇಳಿಕೊಂಡ್ರೆ, ನಮ್ಮ ಇಂದಿನ 10ನೇ ತಲೆಯವರ ಹೆಸರು ಏನು ಅಂತ ಕೇಳಿದ್ರೆ ಹೇಳಲಿಕ್ಕೆ ನೆನಪಿದೆಲ್ಲ. ಯಾಕಿರೋದಿಲ್ಲ ಅಂದರೆ ನಾವು ಸಮಾಜಕ್ಕೇನು ಬಿಟ್ಟು ಹೋಗಲಿಲ್ಲ. ಅವರು ಚಿಂತಿಸಬೇಕಾಗಿಲ್ಲ. ನನ್ನನ್ನು ಬಿಟ್ಟು ಹೋಗಿದ್ದಾರಲ್ಲ, ಅವರ ಜೀನ್ಸ್ ನನ್ನಲ್ಲಿದೆಯಲ್ಲ, ಅವರಲ್ಲಿರ್ತಕ್ಕಂಥ ಒಳ್ಳೆ ವಿದ್ಯೆಗಳೆಲ್ಲ ನಮ್ಮಲ್ಲಿದೆಯಲ್ಲ. ಹಾಗಾಗಿ ಅದನ್ನು ಬೆಳೆಸ್ಕೊಳ್ಳೋಣ, ಉಳಿಸ್ಕೊಳ್ಳೋಣ. ನಾನು ಬುದ್ಧಿವಂತ, ನನ್ನ ಶ್ರೀಮತಿ ಬುದ್ಧಿವಂತ ಆದರೆ ವಿಜ್ಞಾನ ಹೇಳುತ್ತೆ ನನ್ನ ಮಗ ದಡ್ಡ ಆಗೋಕ್ಕಾಗಲ್ಲ ಅಂತ. ಹಾಗಾಗಿ ಇಲ್ಲಿರ್ತಕ್ಕಂಥವರೆಲ್ಲ ಆಸ್ತಿಕ ಬಂಧುಗಳು, ಗ್ರಾಮ ಸಣ್ಣದು ಅನ್ನೋದು ಯೋಚನೆ ಮಾಡಬೇಡಿ. ಕುಚೇಲನಿಗಿಂತ ಯಾರೂ ಬಡವರಿಲ್ಲ, ಎನಗಿಂತ ಕಿರಿಯರಿಲ್ಲ, ನಿನಗಿಂತ ಹಿರಿಯರಿಲ್ಲ ಅಂತ ದಾಸರು ಭಗವಂತನನ್ನು ಕೊಂಡಾಡ್ತಕ್ಕಂಥದ್ದು. ಹಾಗಾಗಿ ಯಾರೂ ಕೂಡ ಭಗವಂತನ ಮುಂದೆ ದೊಡ್ಡವರಲ್ಲ. ವಿಧಿ ಲಿಖಿತವಾಗಿ ಇರ್ತಕ್ಕಂಥದ್ರ ಮೇಲೆ ಯಾರೂ ಬದಲಾವಣೆಯನ್ನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಯತ್ನ ಬೇಕಾಗುತ್ತೆ. ಆ ಪ್ರಯತ್ನ ಇಲ್ಲಿಂದನೇ ಪ್ರಾರಂಭವಾಗಲಿ. ಯಾರೂ ಎಲ್ಲಿಗೂ ಹೋಗಬೇಕಾಗಿದ್ದಿಲ್ಲ, ಶಾಲೆಗೆ ಹೋಗಬೇಕಾಗಿದ್ದಿಲ್ಲ, ಸ್ಥಳ ಕೊಡಬೇಕಾಗಿದ್ದಿಲ್ಲ, ಫೀಸ್ ಕೊಡಬೇಕಾಗಿಲ್ಲ. ಇದನ್ನು ಆ ಕ್ಲಬ್ ಹೌಸಿನ ಮುಖಾಂತರ ಪ್ರಾರಂಭ ಮಾಡಲಿ. ಇಲ್ಲಿರ್ತಕ್ಕಂಥ ನಮ್ಮ ಪ್ರಸಾದ್, ಪ್ರಕಾಶ್ ಇಬ್ಬರೂ ಕೂಡ ಈಗ ಎಲ್ಲರದ್ದು ಫೋಟೋ ತೆಗೆದುಕೊಂಡಿದ್ದಾರೆ. ಅವರೇ ಅದನ್ನು ಮುಂದುವರಿಸ್ಕೋಬೋದು. ಆ ಫೋಟೋ ತೆಕ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ತಾಂತ್ರಿಕವಾಗಿ ಮುಂದಿರ್ತಕ್ಕಂಥವ್ರು ಅದನ್ನು ಮಾಡ್ರೇಟ್ ಅಂತ ಅದನ್ನು ಪ್ರಾರಂಭ ಮಾಡ್ಬೋದು. ಅದಕ್ಕೇನು ಖರ್ಚಿಲ್ಲ. ಅಂತರ್ಜಾಲದಲ್ಲಿ ಎಲ್ಲರ ಹತ್ರನೂ 2 GB ಇದ್ದೇ ಇರುತ್ತೆ. ಆ 2 GB ನಲ್ಲಿ 15 ನಿಮಿಷ ಒಂದು ಸಂಜೆ ನಿಮ್ಮ ಅನುಕೂಲವಾದ ಸಮಯ, 5:15 6:15, 6:15 6:15, 7ರಿಂದ 7:15 ನಿಮ್ಗೆ ಅನುಕೂಲವಾಗಿರ್ತಕ್ಕಂಥ ಸಮಯದಲ್ಲಿ ಆ ಕ್ಲಬ್ ಹೌಸಲ್ಲಿ ದಿನಕ್ಕೊಂದು ಕುಮಾರವ್ಯಾಸನ ಪದ್ಯ ಅನ್ನೋದನ್ನು ಪ್ರಾರಂಭ ಮಾಡಿದ್ರೆ, ಮುಂದಿನ ವರ್ಷ ಕುಮಾರವ್ಯಾಸ ಜಯಂತಿಯಲ್ಲಿ ಸಮುದ್ರತ, ದತ್ತಣ್ಣ, ನಾನು, ರಜನಿ ಎಲ್ಲ ಹಿಂದೆ ಕೂತ್ಕೋತೀವಿ. ನಿಮ್ಮಲ್ಲಿರೋರು ಇಬ್ಬರು ಬಂದು ಒಂದು ಪದ್ಯವನ್ನು ಹೇಳ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ನಾನು ಕೂಡ ಚಪ್ಪಾಳೆ ತಟ್ಟಿ ಹುಡಿದುಂಬಿಸ್ತೀನಿ. ಸ್ವಲ್ಪ ಸ್ವಾರ್ಥಿ ನಾನು. ಇಷ್ಟು ತನಕ ಸರಿಯಾಗಿದ್ರಲ್ಲ ಅಂದರೆ ಅವರು ಸ್ವಲ್ಪ ಸ್ವಾರ್ಥಿ. ಯಾಕೆಂದರೆ 26ನೇ ತಾರೀಕಿನಂದು ಭೀಷ್ಮಾಷ್ಟಮಿ ದಿನ ನಮಗೆ ಸಿಕ್ಕಿದಂಥದ್ದು, ಗಣರಾಜ್ಯೋತ್ಸವದ ದಿನವನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಶುಭ ಸಂದರ್ಭಗಳು ಮೇಳೈಸಿವೆ. ಎಲ್ಲಿ ಹರಿಕಥಾಮೃತ ಪ್ರಸಂಗವೋ ಅಲ್ಲಿ ಗಂಗಾ, ಯಮುನೆ, ಗೋದಾ, ಸಿಂಧು, ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವ ವಲ್ಲಭ ಶ್ರೀ ಪುರಂದರ ವಿಠಲ ಮೆಚ್ಚುವನು ಅಂತಾರೆ. ಹಾಗೆ ಕುಮಾರವ್ಯಾಸನ ಒಂದು ಪದ್ಯ, ಒಂದು ವಿಶ್ಲೇಷಣೆಯನ್ನು ಕೇಳಿದ ಮಾತ್ರಕ್ಕೆ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗ್ತಕ್ಕಂಥದ್ದು ಅಂತ ಕುಮಾರವ್ಯಾಸನ ವಾಕ್ಯವೇ ಆಗಿರೋದಾದ್ರಿಂದ ನಂಬಿಕೊಳ್ಳಿ.
ಇಬ್ಬಂದಿತನ ಬೇಡ, ನಂಬಿಕೊಂಡರೆ ಆಗುತ್ತೆ ಅಂತಕ್ಕಂಥದ್ದು ಹೇಳುವಾಗ ನನ್ನ ಸಮಯ ವಾಪಸ್ ಬರೋದಿಲ್ಲ. ಇವತ್ತು 26 ಕಳೆದಿದೆ, ನಿಮ್ಮದೂ ಬರೋದಿಲ್ಲ. ನಾನು ಕಳೆದಂಥ ಇಲ್ಲಿ ಯಗಟಿ ಗ್ರಾಮದಲ್ಲಿ ಕಳೆದಂಥ ಸಮಯ ಇಲ್ಲಿ ಯಾರಿಗೂ ವಾಪಸ್ ಬರೋದಿಲ್ಲ. ನನ್ನ ಚಾಲಕನಿಂದ ಹಿಡಿದು ಟ್ರಂಪಿನವರೆಗೂ ಇರತಕ್ಕಂಥದ್ದು 24 ಗಂಟೆ ಮಾತ್ರ. ಅದರಲ್ಲಿ ಮಾತ್ರ ಆರ್ಟಿಕಲ್ 14 ಈಕ್ವಲ್ಲು, ಮಿಕ್ಕಿದ್ರಲ್ಲಿ ಯಾವುದರಲ್ಲೂ ಇಲ್ಲ. ಹಾಗಾಗಿ ಅದನ್ನು ಗಮನಕ್ಕೆ ಇಟ್ಕೊಳ್ಳಿ. ಆದ್ದರಿಂದ ನನಗೆ ಬೇಕಾಗಿರ್ತಕ್ಕಂಥದ್ದು, ನಾನು ನೋಡಿದೆ ನಮ್ಮ ಗುಗ್ಗುರುಗಳವರ ಮೊಮ್ಮಗ ಬಂದಿದ್ದ ಇಲ್ಲಿ, ಅವನು ಮುಂದೆ ಇನ್ನು 20-30 ವರ್ಷಗಳ ನಂತರ ನಾನು ದತ್ತಣ್ಣ ಎಲ್ಲ ಸೋತಿರ್ತೀವಿ. ಸಮಾಜದಲ್ಲಿ ನಮಗೆ ಸ್ವಲ್ಪ ಹಣ್ಣಾಗಿರುತ್ತೆ, ದೇಹ ಹಣ್ಣಾಗಿರುತ್ತೆ, ಇಲ್ಲೆಲ್ಲೋ ಮುಂದಿನ ಚೇರಲ್ಲಿ ಕೂತ್ಕೊಳ್ಳೋಕ್ಕಿರ್ತೀವಿ, ನಮಗೂ ಯಾರೋ ಕೈ ಹಿಡಿದ ಮೇಲೆ ಕತ್ತಿಸ್ಕೋತಾರೆ. ಆಗ ಹುಡುಗ ಇಲ್ಲಿ ನಿಂತ್ಕೊಂಡು ದತ್ತಣ್ಣನ ಸ್ಥಾನನೋ ಅಲಂಕರಿಸಿ ನಿನ್ನೆಲ್ಲ ಉದ್ದೇಶಿಸಿ 4 ಕುಮಾರವ್ಯಾಸನ ನುಡಿಗಳನ್ನು ಮುಂದಿನ ಪೀಳಿಗೆಗೆ ಹೇಳುವಂತಾಗಲಿ. ವೀರನಾರಾಯಣನ ಕೃಪೆ ಅವರಿಗಿರಲಿ. ಎಲ್ಲರಿಗೂ ಕೂಡ ಶುಭವಾಗಲಿ. ವೀರನಾರಾಯಣನ ಗದುಗಿನ ವೀರನಾರಾಯಣ ಎಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ, ಶ್ರೀಪತಿಯು ನಮಗೆ ಸಂಪದವಿಯಲಿ, ವಾಣೀಪತಿಯು ನಮಗೆ ದೀರ್ಘಾಯು ಕೊಡಲಿ, ನರರೊಳುನ್ನತವಾದ ಭೋಗಭಾಗ್ಯಗಳನ್ನು ಕರುಣಿಸಲಿ ಅಂತ ಹೇಳ್ತಾ, ಇಂದಿನ ದಿನ ಶುಭ ದಿನವು, ಇಂದಿನ ದಿನವೇ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರುಣ ಶುಭಕರಣ, ಇಂದು ಪುರಂದರ ವಿಠಲನ ನೆನೆದ ದಿನವೇ ಶುಭ ದಿನವು ಅಂತ. ಹಾಗಾಗಿ ನನ್ನ ಒಂದು ಹೇಳಿದ್ನಲ್ಲ ಕಾಲಮಿತಿ ಅಂತ ಎಲ್ಲರಿಗೂ ಕೂಡ, ಕುಮಾರವ್ಯಾಸನನ್ನು 1 ಗಂಟೆನಲ್ಲಿ ಹಿಡಿದಿಟ್ಕೊಳ್ಳೋದು ಅಂತನ್ನೋದು ಖಂಡಿತ ಸಾಧ್ಯವಿಲ್ಲ. ಆದರೆ ನಿಮ್ಗೆ ಅರ್ಥ ಆಗಬೇಕು, ಸ್ವಲ್ಪ ದಪ್ಪಿರೋರು ಕೂಡ ಚಿಕ್ಕದಾಗಿ ಬರಲ್ವ ಎಲ್ಲಿ ಮೊಬೈಲ್ನಲ್ಲಿ, ಸ್ವಲ್ಪ ಸ್ಲಿಮ್ಮಾಗಿ ತೆಗೆದರೆ ಸ್ಲಿಮ್ ಮಾಡಿ ತೋರಿಸುತ್ತದೆ. ಹಾಗೆ ಆ ಅನೋರಣೀಯನ ಮಹತೋಮಹೀಯನ ಅಂತ ಇರ್ತಕ್ಕಂಥ ವೀರನಾರಾಯಣನ ಗುಣಗಳನ್ನು ವರ್ಣಿಸಲಸದಳವು ಅಂತಕ್ಕಂಥದ್ದು. ಹಾಗೆ ವರ್ಣಿಸಲಸದಳವಾಗಿರ್ತಕ್ಕಂಥ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಸುಗುಣ ಅಂತ ರಂಗನ ಆಡಿಸಿದಳೆ ಯಶೋಧ ಅಂತ ದಾಸರು ಹೇಳ್ತಕ್ಕಂಥದ್ದು. ಕುಮಾರವ್ಯಾಸನ ಆಳ ಹರಿವು ಅಷ್ಟಿದೆ, ತಿಳಿಸದ ವಿಚಾರಗಳಿಲ್ಲ. ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಮಹಾಭಾರತದಲ್ಲಿ ಇದ್ದಂಥ ವಿಚಾರಗಳನ್ನು ಜನಸಾಮಾನ್ಯರಿಗೆ ಪ್ರಾಕೃತ ಭಾಷೆಯಲ್ಲಿ ತಿಳಿಸಿಕೊಟ್ಟು ನಿಮ್ಮನ್ನೆಲ್ಲರನ್ನು ಕೂಡ ಕೈವಲ್ಯದೆಡೆಗೆ ಕರೆದುಕೊಂಡು ಹೋದಂಥ ಪುಣ್ಯಾತ್ಮನನ್ನು ಸ್ಮರಿಸಿದಂತಿದ್ದೀವಿ. ಆ ಸ್ಮರಿಸಿದಂಥದ್ದನ್ನು ಒಂದು ಪದ್ಯವನ್ನು ಸಮುದ್ರತ ಅವರು ಈಗ ಹಾಡ್ತಾರೆ, ದತ್ತಣ್ಣ ವಿಶ್ಲೇಷಣೆ ಮಾಡ್ತಾರೆ. ನಾವು ಕುಮಾರವ್ಯಾಸನ ಅಂದಿನ ದಿನಕ್ಕೆ ಹೋಗಿ ಬರೋಣ ಅಂತ ತಿಳಿಸ್ತಾ, ನಿಮ್ಮೆಲ್ಲರ ತಾಳ್ಮೆಗೆ, ನಿಮ್ಮೆಲ್ಲರ ಶಾಂತಿಯುತವಾಗಿರ್ತಕ್ಕಂಥ ಈ ಒಂದು ಸ್ಪಂದನೆಗೆ ನನ್ನ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.